ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಹರೇ ಕೃಷ್ಣ. ಎಲ್ಲರಿಗೂ ದಂಡೋತ್ ಪ್ರಣಾಮಗಳು. ಈ ದಿನದ ಗೋಪಿ ಸೇನಾ ಕಾರ್ಯಕ್ರಮದಲ್ಲಿ ಸೇರಿರುವ ಎಲ್ಲಾ ವೈಷ್ಣವಿಯರಿಗೂ ಮತ್ತು ಭಕ್ತರಿಗೂ ಸ್ವಾಗತ, ಸುಸ್ವಾಗತ ಮತ್ತು ನನ್ನ ಒಂದು ಅನಂತ ಕೋಟಿ ದಂಡೋತ್ ಪ್ರಣಾಮಗಳನ್ನು ಹೇಳ್ತಾ ಇವತ್ತಿನ ಒಂದು ಕಾರ್ಯಕ್ರಮವನ್ನ ನಾವು ಮೊಟ್ಟ ಮೊದಲಿಗೆ ಮಂಗಳಾಚರಣೆಯಿಂದ ಪ್ರಾರಂಭಿಸೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯಂ ಮನೋಭೀಷ್ಟಂ ಸ್ಥಾಪಿತಂ ಮೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರುನ್ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಂ ಸಗಣಾರಘುನಾಥಾನ್ವಿತಂ तं सजीवं साद्वैतं सावधूतं परिजन सहितं कृष्ण चैतन्य देवं श्रीराधा कृष्ण पादान् सागणललिता श्री विशाखान्वितां च. हे कृष्णा करुणा सिन्धु दीनबन्धो जगत्पते गोपेशा गोपिका कान्ता राधा कान्ता नमोस्तुते. तप्त कांचन गौरांगे राधे वृंदावनेश्वरी वृषभानुसुते देवी प्रणमामि हरिप्रिये. वाञ्छाकल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः. नमो विष्णुपादाय कृष्णप्रेष्ठाय भूतले श्रीमते भक्तिवेदान्त स्वामिनिति नामिने. नमस्ते सारस्वते देवे गौरवाणी प्रचारिणे निर्विशेष शून्यवादी पाश्चात्य देशतारिणे. जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंद. हरे कृष्णा 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 हरे 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 राम हरे हरे. हरे कृष्ण. ಇವತ್ತಿನ ಈ ಒಂದು ಗೋಪಿ ಸೇನಾ ಕಾರ್ಯಕ್ರಮಕ್ಕೆ ಪ್ರತಿಯೊಬ್ಬರಿಗೂ ಸಹ ಮತ್ತೊಮ್ಮೆ ಸ್ವಾಗತ. ನಾವು ಈ ಕಾರ್ಯಕ್ರಮವನ್ನ ಮೊಟ್ಟ ಮೊದಲಿಗೆ ಒಂದು ವೈಷ್ಣವ ಭಜನೆಯೊಂದಿಗೆ ಪ್ರಾರಂಭಿಸೋಣ. ಈ ದಿನದ ಒಂದು ವೈಷ್ಣವ ಕೀರ್ತನೆಯನ್ನು ಹೇಳಲು ನಮ್ಮೊಂದಿಗೆ ಭಕ್ತಿನಿ ಮೀನಾಕ್ಷಿ ಮಾತಾಜಿಯವರು ಇದ್ದಾರೆ. ಇವರು ಮೂಲತಃ ಶಿವಮೊಗ್ಗದವರಾಗಿದ್ದಾರೆ. ಮಾತಾಜಿಯವರು ತುಂಬಾ ವಿನಮ್ರ ಭಕ್ತರು ಹಾಗೂ ಉತ್ಸಾಹ ಭರಿತರ ಭಕ್ತರಾಗಿದ್ದಾರೆ. ಈ ದಿನದ ಒಂದು ಸೇವೆಯನ್ನು ಸಹ ಅವರು ತುಂಬಾ ಶಾರ್ಟ್ ಟೈಮ್ ಅಲ್ಲಿ ಹೇಳಿದ ತಕ್ಷಣನೇ ಒಪ್ಪಿಕೊಂಡು ಈ ಸೇವೆಯನ್ನ ಮಾತಾಜಿಯವರು ಮಾಡ್ತಾ ಇದ್ದಾರೆ. ಅದೇ ರೀತಿಯಾಗಿ ಮಾತಾಜಿಯವರಿಗೆ ನಾನು ಒಂದು ಬಾರಿ ಹರೇ ಕೃಷ್ಣ ಮಹಾಮಂತ್ರವನ್ನು ಹೇಳುವುದರ ಮೂಲಕ ಅವರಿಗೆ ಸ್ವಾಗತವನ್ನ ಹೇಳ್ತೇನೆ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮೀನಾಕ್ಷಿ ಮಾತಾಜಿ, ಓವರ್ ಟು ಯು ಮಾತಾಜಿ. ಮೀನಾಕ್ಷಿ ಮಾತಾಜಿ, ನೀವು ಮ್ಯೂಟ್ ಅಲ್ಲಿ ಇದ್ದೀರಾ ಮಾತಾಜಿ? ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆಯಾ ಮಾತಾಜಿ? ಹಾ ಮಾತಾಜಿ, ಕೇಳಿಸ್ತಾ ಇದೆ ಈಗ. ದಂಡೋತ್ ಪ್ರಣಾಮ್ ಮಾತಾಜಿ. ಲೀಲಾ ಮಾತಾಜಿ ಅವರಿಗೆ ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ತುಂಬಾ ತುಂಬಾ ಥ್ಯಾಂಕ್ಸ್. ನಿನ್ನೆ ಅಷ್ಟೇ ಹೇಳಿದ್ರು, ಆದ್ರೂ ನೀವು ಒಪ್ಕೊಂಡು ಸೇವೆಗೆ ಒಪ್ಕೊಂಡಿದ್ದೀರಾ. ತುಂಬಾ ಧನ್ಯವಾದಗಳು ಮಾತಾಜಿ. ನಿಮಗೂ ಕೂಡ ಧನ್ಯವಾದಗಳು ಮಾತಾಜಿ. ದಂಡೋತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ಸ್ಟಾರ್ಟ್ ಮಾಡ್ಬೋದಾ? ಹಾ ಮಾತಾಜಿ, ಮಾಡ್ಬೋದು. ನಾನು ಹೇಳ್ತಾ ಇರೋದು ಮರಾಠಿ ಹಾಡು. ಪಾಂಡುರಂಗನ ಮೇಲೆ ವಿಠಲ ಏನೋ ಹೇಳ್ತಾರೆ, ಪಾಂಡುರಂಗನ ಹೇಳ್ತಾರೆ ಮಾತಾಜಿ. ಹರೇ ಕೃಷ್ಣ. ದರ್ಶನ ದೇರೆ ದೇರೆ ಭಗವಂತ, ದರ್ಶನ ದೇರೆ ದೇರೆ ಭಗವಂತ. किती अंत आता पावसी अनंता, किती अंत आता पावसी अनंता. दर्शन दे रे भगवंता,
माया बी त्याची सेवा पुंडरिकाची, माया बी त्याची सेवा पुंडरिकाची, भक्ती पाहिनी तू गोऱ्या कुंभराची, भक्ती पाहिनी तू गोरा कुंभराची, केसियेणी भावे तुझे कृपवंता, केसियेणी भावे तुझे कृपवंता, दर्शन दे रे भगवंता, दर्शन दे रे भगवंता, ऐकताच्या वाणी संत जोकुमाची, ऐकताच्या वाणी संत जोकुमाची, साक्षात प्रकटे मूर्ती विठ्ठलाची, साक्षात प्रकटे मूर्ती विठ्ठलाची, हे सिदानी देशी तुझ प्रिय संता, ऐसी अनुदेशी तुझ प्रिय संता, दर्शन दे रे भगवंता, दर्शन दे रे भगवंता, तुझा जन्म देता तुझी विश्व करता, तुझ जन्म देता तुझ विश्व करता, मन शांत होई तुझ गुणदाता, मन शांत पूर्वित्राता, हीच एक आशा पूर्वित आता, दर्शन दे रे भगवंता, दर्शन दे रे भगवंता, किती अंत आता पावसी अनंता, किती अंत आता पावसी अनंता, दर्शन दे रे भगवंता, दर्शन दे रे भगवंता, दे रे भगवंता. हरे कृष्ण माताजी. ಹರೇ ಕೃಷ್ಣ ಜೈ. ಮಾತಾಜಿ, ತುಂಬಾ ಚೆನ್ನಾಗಿ ಹಾಡಿದೀರಾ. ಮಾತಾಜಿ, ಒಂದು ಶಾರ್ಟ್ ಆಗಿ ಅದ್ರ ಮೀನಿಂಗ್ ಹೇಳ್ತೀರಾ? ಮರಾಠಿ ಎಲ್ಲರಿಗೂ ಬರಲ್ಲ. ಮರಾಠಿ ಹೌದು, ಕನ್ನಡದಲ್ಲೇ ಹೇಳ್ಬೇಕಾ ಮಾತಾಜಿ? ಹಾ, ಕನ್ನಡದಲ್ಲಿ ಹೇಳಿ ಮತ್ತೆ. ಹಾ ಸರಿ ಮಾತಾಜಿ. ಒಂದು ದೇವರಿಗೆ ಗುರುಗಳ ಹತ್ರ ಹೋದ್ಮೇಲೆ, ಒಂದು ಪಾಂಡುರಂಗನ ಹತ್ರ ಹೋದ್ಮೇಲೆ ನೀವೊಂದ್ ದರ್ಶನ ಕೊಡಿ ನಮಗೆ ಅಂತ ಭಗವಂತನ್ ಕೇಳ್ತೀವಿ ನಾವು. ಆ ದರ್ಶನ ಆದ್ಮೇಲೆ ನಮಗೆ ಒಂದು ಮನಸ್ಸಿಗೆ ತುಂಬಾ ಅಂದ್ರೆ ಪಾವಸಿ ಅನಂತ ಅಂದ್ರೆ ತುಂಬಾ ಖುಷಿ ಆಗುತ್ತೆ ಅಂತ. ಆಮೇಲೆ ನೀವು ಒಂದು ಮಾಯಾದಲ್ಲಿದ್ದೀರಾ, ನಾವು ಅದರಲ್ಲಿ ಪುಂಡರಿ ಕಾಚಿಗೆ ಬಂದಿದೀವಿ. ಅದ್ರಲ್ಲಿ ನಾವು ಎಷ್ಟು ಭಕ್ತಿಯಿಂದ ನಾವು ನಿಮಗೆ ಪಾಹಿ ಮಾಡಿ ಹಿಂಗೆ ನೋಡ್ತಾ ಇದೀವಿ ಅಂದ್ರೆ ಕೈಯಿಂದ ಹಿಂಗೆ ನಮಸ್ಕಾರ ಮಾಡ್ಬೇಕು ಅನ್ಸುತ್ತೆ ನಿಮ್ಗೆ ದರ್ಶನ ನೋಡಿ ಅಂತ. ಆತರ ಒಂದು ಇದು ಆಗುತ್ತೆ ಮೇಡಮ್. ಆಮೇಲೆ ಇದ್ರಲ್ಲಿ ಏನು ಅಂದ್ರೆ ನೀವು ಸಾಕ್ಷಾತ್ ನಿಮ್ಗೆ ಭಗವಂತನೇ ರೂಪದಲ್ಲಿ ನೀವು ಬಂದಿದ್ದೀರಾ. ಎಷ್ಟು ನಾವು ನಿಮ್ ದರ್ಶನ ಮಾಡಿದ್ರು ನಮ್ಗೆ ಸಾಕಾಗಲ್ಲ ಅಂತ ಇದ್ರ ಮೇಲೆ ಹಾಡು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಓಕೆ, ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಮಾತಾಜಿ, ತುಂಬಾ ಚೆನ್ನಾಗಿ ಹಾಡಿದ್ರಿ. ಧನ್ಯವಾದ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ತುಂಬಾ ಚೆನ್ನಾಗಿ ಹಾಡಿದಿರ ಮಾತಾಜಿ. ತುಂಬಾ ಸುಂದರವಾಗಿ ಒಂದು ಕೀರ್ತನೆಯನ್ನ ನಮ್ಗೆ ಕೊಟ್ಟಿದ್ದೀರಾ. ತುಂಬಾ ಶಾರ್ಟ್ ಆದಂತ ಒಂದು ಟೈಮ್ ಅಲ್ಲಿ ತಾವು ಒಂದು ಈ ಸೇವೆಯನ್ನು ಸ್ವೀಕರಿಸೋದಕ್ಕಾಗಿ ನಮ್ಗೆ ಧನ್ಯವಾದಗಳು ಮಾತಾಜಿ. ಅದೇ ರೀತಿಯಾಗಿ ಈ ಗೋಪೀಕೃಷ್ಣನಿಗೆ ತಮ್ಮ ಒಂದು ಸೇವೆಯನ್ನ ಕೊಡ್ತಾ ಇರಿ ಮಾತಾಜಿ.
ಸರಿ ಹರೇ ಕೃಷ್ಣ. ಮಾತಾಜಿ, ನೀವು ಈ ತರ ಹಿಂಗೆ ಒಂದ್ ಟೈಮ್ ನಮಗೆ ಹಾಡಕ್ಕೆ ಕೊಟ್ಟಿದ್ದೀರಲ್ಲ ಮಾತಾಜಿ, ನಮಗ್ ತುಂಬಾ ಖುಷಿ ಆಯ್ತು ಮಾತಾಜಿ. ನಿಮ್ಗೂ ಹಾ. ಲೀಲಾ ಮಾತಾಜಿಗೆ ಧನ್ಯವಾದ ಪ್ರಣಾಮಗಳು ಮಾತಾಜಿ. ಹಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಸಮಯವನ್ನು ಪ್ರಣಾಮ್ಸ್ ಮಾತಾಜಿ. ನಾನು ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳೋದರ ಮೂಲಕ ಧನ್ಯವಾದಗಳನ್ನು ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ. ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಈಗ ನಾವು ಯಾವುದೇ ರೀತಿಯಾದಂತಹ ತಡ ಮಾಡ್ದೇನೆ ಮುಂದಿನ ಒಂದು ಕಾರ್ಯಕ್ರಮ, ನಮ್ಮ ಒಂದು ಮುಖ್ಯವಾದಂತಹ ಕಾರ್ಯಕ್ರಮ ಇಂದಿನ ಒಂದು ಇವತ್ತಿನ ಒಂದು ಪ್ರವಚನಕಾರರು ಭಕ್ತಿನಿ ರೂಪಾ ಮಾತಾಜಿಯವರು. ಇವರು ಸುಮಾರು 4 ರಿಂದ 5 ವರ್ಷಗಳವರೆಗೆ ಇವರು ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಈಗ ಸದ್ಯಕ್ಕೆ ಮಾತಾಜಿಯವರು ಗೋವಾದಲ್ಲಿ ನೆಲೆಸಿದ್ದಾರೆ. ಇವರು ತುಂಬಾ ವಿನಮ್ರ ಮತ್ತು ಉತ್ಸಾಹ ಭರಿತ ಭಕ್ತರಾಗಿದ್ದು, ಮತ್ತೆ ಇವರು ತುಂಬಾ ಚೆನ್ನಾಗಿ ಕೀರ್ತನೆಗಳನ್ನು ಸಹ ಹಾಡ್ತಾರೆ. ಹಾಗೇನೆ ನಮ್ಮ ಭಗವಂತನಿಗೆ ಭೋಗವನ್ನು ಸಹ ತಯಾರು ಮಾಡಿಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿ ಅಡಿಗೆಯನ್ನ ಮಾಡ್ತಾರೆ ಮಾತಾಜಿಯವರು. ಇಷ್ಟೇ ಅಲ್ಲದೆ ಮಾತಾಜಿಯವರು ಇನ್ನೂ ಅನೇಕ ಸೇವೆಗಳನ್ನು ಸಹ ತುಂಬಾ ಉತ್ಸಾಹ ಭರಿತರಾಗಿ ಮಾಡ್ತಾ ಇರ್ತಾರೆ. ಹರೇ ಕೃಷ್ಣ ಮಾತಾಜಿ, ತಮಗೆ ಗೋಪಿ ಸೇನಾ ವತಿಯಿಂದ ನಾನು ಸ್ವಾಗತವನ್ನ ಬಯಸ್ತೇನೆ. ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ. ಹರೇ ಓವರ್ ಟು ಯು ಕೃಷ್ಣ ಮಾತಾಜಿ. ತಾವು ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಇಲ್ಲಿ ನೆಲೆದಿರುವ ಎಲ್ಲಾ ವೈಷ್ಣವರಿಗೂ ನನ್ನ ದಂಡವತ್ ಪ್ರಣಾಮ್ ಮತ್ತೆ ಹರೇ ಕೃಷ್ಣ, ಹರಿ ಬೋಲ್. ಇದು ನನ್ನ ಸೌಭಾಗ್ಯ. ಇವತ್ತು ನಾನು ಸಂತ ನಾಮದೇವ್ ಮಹಾರಾಜರ ಅವರ ಕಥೆನ ಹೇಳ್ತಾ ಇದ್ದೀನಿ. ಇದು ಎಲ್ಲ ಕೃಷ್ಣನ ಇಚ್ಛೆ ಅಂತ ಅನ್ಸುತ್ತೆ. ಯೋಚನೆ ಮಾಡ್ತಾ ಇದ್ದೆ ಹೇಳ್ಬೇಕು ಅಂತ ಕ್ಲಾಸಲ್ಲಿ, ಮತ್ತೆ ಅಷ್ಟು ಧೈರ್ಯ ಮಾಡ್ಲಿಲ್ಲ. ಅದನ್ನ ನಮ್ ಕೃಷ್ಣ ಲೀಲಾಮಯಿ ಮಾತಾಜಿಯಿಂದ ಹೇಳಿಸ್ಬಿಟ್ರು. ಇದು ಅವರ ಇಚ್ಛೆ ಅನ್ಸುತ್ತೆ. ಥ್ಯಾಂಕ್ ಯು ಸೋ ಮಚ್ ಲೀಲಾಮಯಿ ಮಾತಾಜಿ, ನಮಗೆ ಎಷ್ಟು ಸಪೋರ್ಟ್ ಮಾಡ್ತೀರಾ. ಈಗ ಇದು ತುಂಬಾ ಒಳ್ಳೆ ಅವ್ರ ಪಾಸ್ಟ್ ಟೈಮ್ಸ್ ಇದೆ. ಇಂಥ ಮಹಾ ಸಂತರ ಗುಣಗಾನ ಮಾಡಕ್ಕೆ ನಾನು ಏನು ಅರ್ಹತೆನೇ ಇಲ್ಲ. ನಿಜ ಅಂದ್ರೆ ಇದು ಕೃಷ್ಣನ ಇಚ್ಛೆ ಅಂತ ಸ್ವೀಕರಿಸಿ ನನಗೆ ಎಷ್ಟು ತಿಳಿದಿದೆ ಅಷ್ಟು ಮಟ್ಟಿಗೆ ನಾನು ಇದು ಎಕ್ಸ್ಪ್ಲೇನ್ ಮಾಡ್ತೀನಿ. ಸರಿ, ಈಗ ನಾವು ಶುರು ಮಾಡೋಣ. ಫಸ್ಟ್ ಮಂಗಳಾಚರಣೆ ಮಾಡ್ಬಿಡ್ತೀನಿ ನಾನು. ಎಲ್ಲಾ ಗುರುಗಳಿಗೂ ಎಲ್ಲಾ ಆಚಾರ್ಯಗಳು ಅವರಿಗೆ ವಂದನೆ ಮಾಡ್ಬಿಡೋಣ ಫಸ್ಟಿಗೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ ಉನ್ಮಿತಂ ಏನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀ ಗುರು ಶ್ರೀಯುತಾಪದಕಮಲಂ ಶ್ರೀ ಗುರುಂ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಾತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂ ಚ. ನಮೋ ವಿಷ್ಣುಪಾದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತೆ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. हे कृष्ण करुणा सिंधु दीन बंधु जगतपते गोपेश गोपिका कांता राधा कांत नमस्तुते. तप्त कांचन गौरांगी श्री राधे वृंदावनेश्वरी वृषभानुसुते देवी प्रणमामि हरि प्रिये. वांछा कल्पतरुभ्यश्च कृपा सिन्धुभ्यैव च पतितानां पावनेभ्यो वैष्णवेभ्यो नमो नमः. जय श्री कृष्ण चैतन्य प्रभु नित्यानंद श्री अद्वैता गदाधर श्रीवासादि गौर भक्तवृंद. हरे कृष्णा 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 हरे हरे, हरे राम 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 हरे हरे. हरे कृष्ण. ಈಗ ಕಲಿಯುಗದಲ್ಲಿ ನಾವು ಕೃಷ್ಣನ ದರ್ಶನ ಮಾಡೋದು ಸುಲಭ. ಯಾಕೆ ಅಂದ್ರೆ ಸತ್ಯಯುಗದಲ್ಲಿ ತ್ರೇತಾಯುಗದಲ್ಲಿ ಸಾವಿರ ಲಕ್ಷ ವರ್ಷ ತಪಸ್ ಮಾಡಿದ್ರು ಕೂಡ ಸಿಕ್ತಿರ್ಲಿಲ್ಲ ಕೃಷ್ಣ. ಆದ್ರೆ ಈ ಕಲಿಯುಗದಲ್ಲಿ ಅವರಿಗೆ ತುಂಬಾ ಈಸಿಯಾಗಿ ಸಿಕ್ಕಿದ್ದಾರೆ. ಅದು ಶುದ್ಧವಾದ ಭಕ್ತರಿಗೆ, ನಮ್ಮಂತರಿಗೆ ಇಲ್ಲ ಬಿಡಿ.
ತುಂಬಾದ ಶುದ್ಧ ಭಕ್ತರಿಗೆ. ಮೊದಲನೇದಾಗಿ ನೋಡಿದ್ರೆ ಇದು ನಾಮದೇವ್ ಮಹಾರಾಜ್ ಕೇವಲ 3 ದಿನದಲ್ಲೇ ಅವರಿಗೆ ದರ್ಶನ ಕೊಟ್ಬಿಟ್ಟಿದ್ದಾರೆ ಕೃಷ್ಣ. ಅದು ಕೇವಲ 5 ವರ್ಷದ ಬಾಲಕ ಇದ್ದಾಗೆ. ಅವ್ರಕ್ಕಿಂತ ಭಾಗ್ಯವಂತೆ ಅಂದ್ರೆ ಇವರು ಕರ್ಮಾಬಾಯಿ. ಕೇವಲ ಒಂದೇ ದಿನದಲ್ಲಿ, ಲಾಸ್ಟ್ ಟೈಮ್ ನಾನು ನಿಮ್ಗೆ ಫಾಸ್ಟ್ ಟೈಮ್ ಹೇಳಿದ್ದೆ ಕರ್ಮಾಬಾಯಿ, ಒಂದೇ ದಿನದಲ್ಲಿ ಸಿಕ್ಬಿಟ್ಟಿದ್ದಾರೆ. ಇಷ್ಟು ಈಸಿಯಾಗಿ ದರ್ಶನ. ಅವ್ರು ಎಷ್ಟು ಅವ್ರ ಭಕ್ತರಿಗಿದ್ರು, ಅವ್ರಿಗೆ ಯಾವ ತರ ದರ್ಶನ ಆಗಿದೆ, ಅವ್ರಿಗೆ ಹೇಗೆ ಅವ್ರಿಗೆ ವಿಠಲನ ಇದು ಪ್ರಾಪ್ತಿ ಆದ್ರು, ವಿಠಲ ಅವ್ರಿಗೆ ಎಷ್ಟು ಪ್ರೀತಿ ಇದನ್ನೆಲ್ಲ ನಾವು ವಿವರವಾಗಿ ತಿಳ್ಕೊಳ್ಳೋಣ. ಫಸ್ಟಿಗೆ ಮೊದಲದಾಗಿ ಈ ವಿಠಲ ಹೆಂಗೆ ಪ್ರಕಟ ಆದ್ರು ಇದನ್ನ ನಾವು ತಿಳ್ಕೊಳ್ಳೋಣ. ಫಸ್ಟ್ ಏನು ಅಂದ್ರೆ, ಒಂದು ಊರು ಪಂಢರಪುರದಲ್ಲಿ ಪುಂಡರೀಕ ಅಂತ ಒಬ್ಬ ಶುದ್ಧವಾದ ಭಕ್ತರಿರ್ತಾರೆ. ಅವ್ರು ಇಷ್ಟು ಶುದ್ಧವಾದ ಭಕ್ತರು ಅಂದ್ರೆ ಅವರು ತಂದೆ ತಾಯಿ ಸೇವೆಯನ್ನೇ ಭಗವತ್ ಪ್ರೇಮ ಅಂತ ಹೇಳಿ ಮಾಡ್ತಾ ಇರ್ತಾರೆ. ಆ ತಂದೆ ತಾಯಿನ ಮಲ್ಸೋದು, ಊಟ ಮಾಡಿಸೋದು, ಅವರು ಪ್ರತಿಯೊಂದು ಯಾಕಂದ್ರೆ ಅವರು ತುಂಬಾ ವೃದ್ಧ ಆಗಿರ್ತಾರೆ. ಅಂದ್ರೆ ಅವ್ರಿಗೆ ಏಜ್ ಆಗಿರುತ್ತೆ ತುಂಬಾ, ಅವ್ರ ಕೈಯಿಂದ ಏನು ಮಾಡಕ್ ಆಗ್ತಿರಲಿಲ್ಲ. ಅವ್ರ ತೊಡೆ ಮೇಲೆ ಮಲಗಿಸೋದು, ಅವರಿಗೆ ಲಾಲಿ ಹಾಡೋದು, ಒಂದು ತಾಯಿ ಹೇಗೆ ಮಗುವಿಗೆ ಸೇವೆ ಮಾಡುತ್ತಾಳಲ್ಲ ಆ ರೀತಿಯಲ್ಲಿ ಅವರು ತಂದೆ ತಾಯಿನ ಸೇವೆ ಮಾಡ್ತಾ ಇರ್ತಾರೆ. ತುಂಬಾ ಚೆನ್ನಾಗ್ ಮಾಡ್ತಾ ಇರ್ತಾರೆ. ಪ್ರತಿದಿನ ಅವ್ರ ಸೇವೆ ನೋಡ್ತಾ 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 ನಮ್ಮ ಪಾಂಡುರಂಗ ವಿಠಲ ಅವರಿಗೆ ತುಂಬಾ ಖುಷಿ ಆಗುತ್ತೆ. ಅವ್ರು ಯೋಚನೆ ಮಾಡ್ತಾರೆ, ರುಕ್ಮಿಣಿಗೆ ಹೇಳ್ತಾರೆ, ರುಕ್ಮಿಣಿ ನನ್ನ ಭಕ್ತ ನೋಡು ಎಷ್ಟು ಸುಂದರವಾಗಿ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದಾನೆ, ನಾನು ಹೋಗಿ ಅವನಿಗೆ ದರ್ಶನ ಕೊಡ್ಬೇಕು ಅನಿಸ್ತಾ ಇದೆ. ರುಕ್ಮಿಣಿ ನಾನು ಹೋಗ್ತೀನಿ, ನನಗೆ ತಡೆಯಕ್ ಆಗ್ತಾ ಇಲ್ಲ, ನನ್ ಭಕ್ತರ ಕಂಡ ತುಂಬಾ ಇಷ್ಟ, ನಾನು ಹೋಗೇ ಹೋಗ್ತೀನಿ, ದರ್ಶನ ಕೊಡ್ತೀನಿ ಅಂತ ಅವರು ಡಿಸೈಡ್ ಮಾಡ್ತಾರೆ. ಕೃಷ್ಣ ಅವ್ರು ರುಕ್ಮಿಣಿ ಹೇಳ್ತಾರೆ, ದ್ವಾರಕಾಧೀಶ ಹೇಳಿದ್ಮೇಲೆ ರುಕ್ಮಿಣಿ ಹೇಳ್ತಾರೆ, ಸರಿ ನಾನು ಕೂಡ ಬರ್ತೀನಿ ಪ್ರಭು, ನಿಮ್ ಜೊತೆ ನಾನ್ ಯಾಕೆ ಬರ್ಬಾರ್ದು, ನಾನು ಬರ್ತೀನಿ, ನಾನು ಕೂಡ ದರ್ಶನ ನೋಡ್ಬೇಕಾ ಭಕ್ತಂದು, ನೀವು ಇಷ್ಟು ಗುಣಗಾನ ಮಾಡ್ತಿದ್ದೀರಾ, ದಯವಿಟ್ಟು ನನ್ನನ್ನ ಕರ್ಕೊಂಡು ಹೋಗಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಅವ್ರು ದ್ವಾರಕಾಧೀಶ ಹೇಳ್ತಾರೆ, ಸರಿ ಬಾ ರುಕ್ಮಿಣಿ, ನಿನ್ ಜೊತೆಗಿದ್ರೆ ನನಗೂ ತುಂಬಾ ಚಂದ ಅಂತ ಅವ್ರು ಹೇಳ್ತಾರೆ. ಸರಿ ಅಂತ ಇಬ್ರು ಬರ್ತಾರೆ. ನೋಡಿ ನಿಜ ಅಂದ್ರೆ ಎಲ್ಲಾರ್ಗೂ ಕೆಲವು ಭಕ್ತರುಗಳಿಗೆ ಕೃಷ್ಣ ದರ್ಶನ ಆಗ್ಲಿ ಅಂತ ಪ್ರಾರ್ಥನೆ ಮಾಡ್ತಾರೆ. ಇಲ್ಲಿ ಉಲ್ಟಾ, ನಮ್ ಕೃಷ್ಣ ಅವ್ನ ಭಕ್ತಿ ನೋಡಿ ಸ್ವತಃ ಅವ್ರು ಬರ್ತಾ ಇದಾರೆ. ಈ ತರ ನಮ್ಗಳದು ಭಕ್ತಿ ಆಗ್ಲಿ ಅಂತ ನಾವು ಪ್ರಾರ್ಥನೆ ಮಾಡೋಣ ಮೊದ್ಲು. ಆಮೇಲೆ ಕೃಷ್ಣ ರುಕ್ಮಿಣಿ ಬರ್ತಾರೆ ಅವ್ರ ಮನೆ ಹತ್ರ, ಬಾಕ್ಲ ಹತ್ರ ನಿಂತಿರ್ತಾರೆ. ಆಗ ಆ ಸಮಯದಲ್ಲಿ ಪುಂಡರೀಕು ತಮ್ಮ ತಂದೆ ತಾಯನ್ನ ತನ್ನ ತೊಡೆ ಮೇಲೆ, ಈ ಕಡೆ ತಾಯಿ ಈ ಕಡೆ ತಂದೆ ಮಲಗಿಸ್ತಾ ಇರ್ತಾರೆ, ಸೇವೆ ಮಾಡ್ತಾ ಇರ್ತಾರೆ. ಅದೇ ಸಮಯದಲ್ಲಿ ಇದೆಲ್ಲ ನಮ್ ಕೃಷ್ಣನ್ ಲೀಲೆ. ಅದೇ ಸಮಯದಲ್ಲಿ ಅವರು ಏನ್ ಮಾಡ್ತಾರೆ, ವಿಠಲ ಪುಂಡರೀಕ ಅವಾಗ ಇವ್ರು ಕೇಳ್ತಾರೆ, ಯಾರು ಬಂದಿದ್ದೀರಾ? ಪುಂಡರೀಕ ನಾನು ವಿಠಲ ರುಕ್ಮಿಣಿ ಜೊತೆಗೆ ಬಂದಿದ್ದೀನಿ, ನಿಂಗೆ ದರ್ಶನ ಕೊಡಕ್ ಬಂದಿದ್ದೀನಿ, ಬಾರಪ್ಪ ಪುಂಡರೀಕ ಬಾರಪ್ಪ ಅಂತ ಕರೀತಾರೆ. ಆ ಪುಂಡರೀಕ ಅಂತಾರೆ, ಪ್ರಭು ಒಂದ್ ಸ್ವಲ್ಪ ತಾಳೆ, ನನಗೆ ಸೇವೆ ಇದೆ, ನಾನು ನನ್ನ ತಂದೆ ತಾಯಿ ಸೇವೆ ಮಾಡ್ತಾ ಇದ್ದೀನಿ, ಅವ್ರು ಬಿಟ್ಟು ಬರಕ್ಕಾಗಲ್ಲ ಅಂತ ಹೇಳ್ತಾರೆ. ಆ ದಿನನೇ ಏನು ಲೀಲೆ ಅಂತ ಗೊತ್ತಿಲ್ಲ, ಪ್ರತಿದಿನ ಬೇಗ ಮಲಗೋ ತಂದೆ ತಾಯಿ ಅವ್ರಿಗೆ ಇಲ್ಲಿ ಹೊರಾಡ್ತಾರೆ, ಅವ್ರಿಗೆ ನಿದ್ದೆನೆ ಬರ್ತಾ ಇಲ್ಲ, ಏನ್ ಮಾಡಿದ್ರು ಬರ್ತಾ ಇಲ್ಲ. ಅವಾಗ ಮತ್ತೆ ವಿಠಲ ನಿಂತು ಕಾಯ್ತಾರೆ. ಅವಾಗ ಅಂತಾರೆ ಮತ್ತೆ ವಿಠಲ, ಪುಂಡರೀಕ ಮಗು ಬಾರಪ್ಪ, ನಿಂಗೆ ದರ್ಶನ ಕೊಡಕ್ ಬಂದಿದ್ದೀನಿ, ಎಷ್ಟು ದೂರದಿಂದ ಬಂದಿದ್ದೀನಿ, ಬಾರೋ ಕಂದ ಬಾರೋ ಅಂತ ಕರೀತಾರೆ. ಅವಾಗ ಪುಂಡರೀಕ, ಏನ್ ಪ್ರಭು, ಯಾವ ಭಗವತ್ ಪ್ರೇಮಕ್ಕೋಸ್ಕರ ಸಾಧನೆ ಮಾಡ್ತಾ ಇದ್ದೀನಿ, ಆ ಸಾಧನೆ ಬಿಟ್ಟು ಬಾ ಅಂತ ಕರಿತಿದಾರಲ್ಲ, ಬಾರೋ ಅಂತಿದ್ರೆ ಒಂದು ಸ್ವಲ್ಪ ತಾಳಿ, ಕೃಷ್ಣ ಮತ್ತೆ ಹೇಳ್ತಾರೆ, ಪುಂಡರೀಕ ಬಾರಪ್ಪ, ಎಷ್ಟೊತ್ ಕಾಯಿಸ್ತೀಯ, ನನಗೆ ಸೊಂಟ ನೋವು ಬಂದ್ಬಿಟ್ಟಿದೆ ಕಣೋ, ಸೊಂಟದೆಲ್ಲ ನೋವ್ತದೆ, ನಿಂತು ಸಾಕಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಪುಂಡರೀಕ ಅಂತಾರೆ ಮನಸ್ಸಲ್ಲಿ, ಅಲ್ಲ ಆ ಗೋವರ್ಧನ 7 ದಿನ ಹಿಡ್ದಿದ್ದಾರೆ, ಈಗ ಬರೀ ಒಂದು ಪ್ರಹರ ಆಗಿಲ್ಲ, ಪ್ರಹರ ಅಂದ್ರೆ 3 ಗಂಟೆ, ಆತರ 8 ಪ್ರಹರ ಇರ್ತದೆ ದಿನಕ್ಕೆ 24 ತಾಸಲ್ಲಿ, ಅರ್ಧ ಪ್ರಹರ ಆಗಿಲ್ಲ, ಸೊಂಟ ನೋವು ಅಂತಾರಲ್ಲ ಇವ್ರು, ಏನ್ ಅನ್ಕೋಬೇಕು. ಏನ್ ಮಾಡ್ತಾರೆ, ಕೂತಲ್ಲೇ ಒಂದು ಇಟಂಗಿ ಇರುತ್ತೆ, ಬ್ರಿಕ್ಸ್ ಇಟಂಗಿ, ಆ ಇಟ್ಟಂಗಿಯನ್ನ ಸರಿತಾರೆ, ತಗೊಳಪ್ಪ ಕುತ್ಕೊ, ನೀನ್ ಅದ್ರ ಮೇಲೆ ವಿರಾಜಮಾನ ಮಾಡು ಅಂತ ಹೇಳ್ತಾರೆ, ಕುತ್ಕೊ ಅಂತ ಸರ್ಸಿದ್ಮೇಲೆ ಅವರು ವಿಠೋಬಾ ಏನ್ ಮಾಡ್ತಾರೆ, ಸರಿ ಅಂತ ಅದ್ರ ಮೇಲೆ ಹೋಗಿ ನಿಲ್ತು. ಆದ್ರೆ ಅಷ್ಟರಲ್ಲಿ ಇವ್ರು ಏನಂತ, ರುಕ್ಮಿಣಿ ಪ್ರಭು ಎಷ್ಟೊತ್ ಮಾಡಿದ್ರು ಏನ್ ಬರ್ತಾನೆ ಇಲ್ಲ, ನನ್ಗೂ ಸೊಂಟ ನೋವು ಬರ್ತಾ ಇದೆ. ಅವಾಗ ಏನ್ ಮಾಡ್ತಾರೆ, ವಿಠಲ ಸೊಂಟದ ಮೇಲೆ ಅಲ್ಲಿ ಫೋಸ್ ಇದೆಯಲ್ಲ, ಆ ಸೊಂಟದ ಮೇಲೆ ಕೈ ಇಟ್ಕೊತಾರೆ, ಮಾಡಿದ್ರೆ ರಿಲ್ಯಾಕ್ಸ್ ಆಗುತ್ತೆ ಅವರಿಗೆ. ರಿಲ್ಯಾಕ್ಸ್ ಆದಾಗ ಅವ್ರಂತಾರೆ ರುಕ್ಮಿಣಿಗೆ, ನೀನು ಸೊಂಟದ ಮೇಲೆ ಕೈ ಇಟ್ಕೊ, ಆರಾಮ ಅನ್ಸುತ್ತೆ, ನನಗೂ ಜೋಡಿ ಚೆನ್ನಾಗಿರುತ್ತೆ, ನಿನಗೂ ಜೋಡಿ ಚೆನ್ನಾಗಿರುತ್ತೆ, ಚೆನ್ನಾಗಿ ಅನ್ಭವಿಸೋಣ ಅಂತ, ಎಂಜಾಯ್ ಮಾಡೋಣ ಅಂತ ಹೇಳ್ತಾರೆ. ಇಬ್ರು ಸೊಂಟದ ಮೇಲೆ ಕೈ ಇಟ್ಕೊಂಡು ಇರ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಹೇಗೋ ಆ ತಂದೆ ತಾಯಿ ಮಲಗ್ತಾರೆ.
ಪುಂಡರೀಕ ಬರ್ತಾರೆ. ಪುಂಡರೀಕ ಬಂದ ತಕ್ಷಣ ಪುಂಡರೀಕ ಕಣ್ಣಲ್ಲಿ ಜರ 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 ನೀರು ಸುರಿಯುತ್ತೆ. ಆಮೇಲೆ ಕೃಷ್ಣಂದು ಇಷ್ಟು ಖುಷಿ ಆಗುತ್ತೆ, ಏನಪ್ಪ ಪುಂಡರೀಕ ಇಷ್ಟೊತ್ತಾಗುತ್ತಾ? ಅದೇ ಹೇಳ್ತಾರ ಅವ್ರು, ಅಲ್ಲ ಪ್ರಭು, ಈ ಸಾಧನೆಯಿಂದನೇ ನಮ್ಮ ತಂದೆ ತಾಯಿನ ದೇವ್ರು ನೀನ್ ವಿಠೋಬಾ ಮತ್ತೆ ರುಕ್ಮಿಣಿ ಅನ್ಕೊಂಡು ನಾನು ಪೂಜಿಸ್ತಾ ಇದ್ದೀನಿ ಅವ್ರನ್ನ, ಅದರಿಂದ ನೀವು ನಂಗೆ ದರ್ಶನ ಕೊಡ್ತಾ ಇದ್ದೀರಾ, ಇದನ್ನ ಬಿಟ್ಟು ಬಾ ಅಂದ್ರೆ ಹೆಂಗ್ ಬರಕ್ಕಾಗುತ್ತೆ ಅಂದಾಗ ಅವರಿಗೆ ಮನಸ್ಸು ಹೃದಯ ತುಂಬಿಟ್ಟು ಅವ್ನು ತಕ್ಕೊಂಡ್ಬಿಡ್ತಾರೆ ಕೃಷ್ಣ. ನಿನ್ನಂತ ಶುದ್ಧವಾದ ಭಕ್ತ ನನಗೆ ಬಹಳ ಖುಷಿ, ನಂಗೆ ಎಷ್ಟಾದ್ರೂ ಭಕ್ತ ಬರ್ಸಲ್ಲ, ಇಷ್ಟು ಆನಂದ ಆಗ್ತಾರೆ, ಇಷ್ಟು ಆನಂದ ಆಗ್ತಾರೆ. ಅವ್ರ ಖುಷಿಯಲ್ಲಿ ಅಂತಾರೆ, ಪುಂಡರೀಕ ನಿನಗೇನ್ ಬೇಕು ಕೇಳು. ಸುಮ್ನೆ ಇರ್ತಾರೆ, ಪುಂಡರೀಕ ಮಾತಾಡಲ್ಲ. ಮತ್ತೆ ಕೇಳ್ತಾರೆ, ಪುಂಡರೀಕ ನಿನ್ಗೆ ಏನ್ ಬೇಕು? ಏನು ಕೇಳಲ್ಲ. ಪುಂಡರೀಕ ನಿಂಗೆ ಏನ್ ಬೇಕು ಅಂತ ಕೇಳ್ತಾರೆ, ಆದ್ರೆ ಹೇಳಲ್ಲ. ಅವ್ರು ಹೇಳ್ತಾರೆ, ಇಲ್ಲಪ್ಪ ನೀ ಕೇಳಲೇಬೇಕು, ಯಾಕಂದ್ರೆ ನಾನ್ ದರ್ಶನ ಕೊಟ್ಮೇಲೆ ನಂದು ಇದು ಕರ್ತವ್ಯ, ನನ್ ಭಕ್ತರಿಗೆ ಏನಾದ್ರೂ ಏನೋ ಅನುಗ್ರಹ ಮಾಡೇ ಮಾಡ್ತೀನಿ, ನೀ ಸ್ವೀಕರಿಸಲೇಬೇಕು ಅಂತ ಹೇಳ್ತಾರೆ. ಅದಕ್ಕೆ ಪುಂಡರೀಕ, ಪ್ರಭು ನೀವ್ ಇಷ್ಟು ಚೆನ್ನಾಗಿ ಹೇಳ್ತೀರಾ, ಸರಿ ನಂದು ಒಂದೇ ಒಂದು ಪ್ರಾರ್ಥನೆ, ನೋಡಿ ಪ್ರಭು, ನೀವು ಬರ್ತಾ ಇದ್ದಾಗ ನಮ್ಮ ಹತ್ರ ದರ್ಶನ ಚೆನ್ನಾಗ್ ಅನ್ಸುತ್ತೆ, ಆದ್ರೆ ನೀವು ಹೊರಟ್ಬಿಡ್ತೀರಲ್ಲ, ಅದು ಮನಸ್ಸು ತಡೆಯಕ್ಕಾಗಲ್ಲ, ಆ ವೀರ್ಯ ಅಂತ ತಡೆಯಕ್ಕಾಗಲ್ಲ. ನೀವ್ ಒಂದು ಕೃಪೆ ಮಾಡಿ, ನೀವ್ ಇಲ್ಲೇ ಇದ್ಬಿಡಿ, ನೀವು ರುಕ್ಮಿಣಿ ಮತ್ತೆ ಇಲ್ಲೇ ಇದ್ಬಿಡಿ, ಇಲ್ಲೇ ನಮ್ ಪಂಢರ್ಪುರದಲ್ಲಿ ಇದ್ಬಿಡಿ, ನಮಗೆಲ್ಲ ಪ್ರತಿದಿನ ದರ್ಶನ ಕೊಡಿ, ಆಯ್ತು ಥಟಾಸ್ತು, ನಾ ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ. ಮತ್ತೆ ಮತ್ತೇನಾದ್ರು ಕೇಳು, ಮತ್ತೆ ಏನಾದ್ರು ಕೇಳು ಅಂತ ಹೇಳ್ತಾರೆ. ನೋಡು ಪ್ರಭು, ನೀವು ಈ ಈ ಈ ಸಮಾಜದಲ್ಲಿ ಜಾತಿ ಮತ ಬಹಳ ಇದೆ. ಯಾರು ನೋಡಿದ್ರು ಬ್ರಾಹ್ಮಣ ಶ್ರೇಷ್ಠ, ಕ್ಷತ್ರಿಯ ಬೇರೆ, ಶೂದ್ರ ವೈಶ್ಯ, ಮುಟ್ಟ ಕೊಡಲ್ಲ, ಚೂವಾಚೂತ್ ಅಂತಾರಲ್ಲ ಹಿಂದಿಯಲ್ಲಿ, ಮುಟ್ಟು ಮೈಲ್ಗೆ ಮಡಿ ಇದೆಲ್ಲ ಜಾಸ್ತಿ. ಹಾಗಾಗಿ ನೀವು ಒಂದು ಕೃಪೆ ಮಾಡಿ, ಯಾವುದೇ ಜಾತಿಯಲ್ಲಿ ಬರ್ಲಿ ನಿಮ್ಮ ಪಾದನ ಸ್ಪರ್ಶ ಮಾಡೋದು ಅನುಮತಿ ಕೊಡ್ಬೇಕು, ಎಲ್ಲಾ ಜಾತಿ ಜನನು ನಿಮ್ಮ ದರ್ಶನ ಆಗ್ಬೇಕು ಪಂಢರ್ಪುರದಲ್ಲಿ ಅಂತ ಈ ತರ ಅನುಗ್ರಹ ಕಲಿಸಿ ಅಂತ ಹೇಳ್ತಾರೆ. ಸರಿ ಅಂತ ಅದನ್ನು ಒಪ್ಕೊಂತಾರೆ. ಹಾಗಾಗಿ ಆ ಪುಂಡರೀಕ ಕೃಪೆಯಿಂದ ಇವರು ರುಕ್ಮಿಣಿ ಮತ್ತೆ ನಮ್ಮ ವಿಠಲ ವಿರಾಜ ಮಾಡ್ತಾರೆ. ಈ ವಿಠಲ ಅಂತ ಯಾಕೆ ಹೆಸರು ಬಂತು ಅಂದ್ರೆ, ಇಟಂಗಿಯಲ್ಲಿ ಮರಾಠಿಯಲ್ಲಿ ವೀಟ್ ಅಂತಾರೆ, ವೀಟ್. ಆ ವೀಟ್ ಅಂದ್ರೆ ವಿಠಲ, ಅದು ಸರ್ಸದಕ್ಕೆ ಅದ್ರ ಮೇಲೆ ಅದು ನಿಂತಿದಾರಲ್ಲ, ಅದಕ್ಕೋಸ್ಕರ ವಿಠಲ ಅಂತ ಅವರಿಗೆ ಹೆಸರು ಬಂತು. ಈ ಪುಂಡರೀಕದಿಂದಾನೇ ಪಂಢರ್ಪುರದಲ್ಲಿ ವಿಠಲ ವಿರಾಜಮಾನ ಆಡ್ದು. ಈ ಆ ವಿಗ್ರಹ ಅದು ಯಾರು ಕೆತ್ತಿದ್ದು ಅಲ್ಲ, ಯಾರು ಇದು ಮಾಡಿದ್ದು, ಅದು ಸ್ವಯಂ ಕೃಷ್ಣ, ದ್ವಾರಕಾಧೀಶ್ ಕೃಷ್ಣ ಮತ್ತೆ ಸ್ವಯಂ ರುಕ್ಮಿಣಿ ಇರೋದು. ಹೀಗಾಗಿ ಅಲ್ಲಿ ಪ್ರತ್ಯಕ್ಷ ಅವರು ಆಗಿಂದ ಅಲ್ಲಿಂದ ಸಂತರುಗಳದು ಭಕ್ತರುಗಳದು ತುಂಬಾ ದರ್ಶನ ಎಲ್ಲ ಆಗ್ತದೆ. ಈಗೂ ಕೂಡ ಪಂಢರ್ಪುರದಲ್ಲಿ ಪಾದಸ್ಪರ್ಶ, ನನ್ ಮದ್ವೆ ಆದ ಹೊಸದಲ್ಲೇ ನಂಗೆ ಅವ್ರು ಹೋಗಿದ್ದನ್ನ ಪಂಢರ್ಪುರದಲ್ಲಿ 20 ವರ್ಷ, ಅದು ಹಿಂದಿನ ದಿನ 20 ವರ್ಷ ಆಗೋಯ್ತು. ಪಾದ ಸ್ಪರ್ಶ ಎಲ್ಲ ಮಾಡಿದ್ದೇನೆ. ಆ ಪಾದ ಮುಟ್ಟಿ ಸೌದೋಗ್ಬಿಟ್ಟಿದೆ ನಮ್ಮ ಬಿಟ್ಟು ಬಂದ, ಆದ್ರೆ ಅವ್ರು ದರ್ಶನ ಕೊಡ್ತಾ ಇದ್ದಾರೆ. ಈ ಜ್ಞಾನೇಶ್ವರ್ ಮಹಾರಾಜದಿಂದ ತೂಕಾರಾಮ್ ಅಂದ್ರೆ ಒಂದು 25 ಸಂತಗಳು ಆಗಿದಾರಲ್ಲಿ, ಅಷ್ಟು ಫೇಮಸ್ ಇದೆ. ಮಹಾರಾಷ್ಟ್ರನ ಸಂತರ ರಾಜ್ಯ ಅಂತ ಕರೀತಾರೆ. ಅವರೆಲ್ಲರೂ ತುಂಬಾ ಶ್ರೀಮಂತರು ಅಲ್ಲ, ಬಡವರು ಅವ್ರು. ಅದಕ್ಕೆ ನಮ್ ವಿಠಲಗೆ ನಮ್ ಬಡವರ ಭಗವಂತ ಅಂತ ಕರೀತಾರೆ, ಬಡವರ ಭಗವಂತ ಅಂತ ಕರೀತಾರೆ ಅವರು. ಇದು ವಿಠಲನ ಪ್ರಾಕಟ್ಯ ಆಯ್ತು. ಈಗ ಮುಂದೆ ನಾವು ಸಂತ ಮಹಾರಾಜರ ಬಗ್ಗೆ ಕೇಳೋಣ, ಅವ್ರು ಹೇಗ್ ಪ್ರಕಟ ಆದ್ರು. ಸಂತ ನಾಮದೇವ್ ಮಹಾರಾಜ್ ಇದಾರಲ್ಲ, ಅವರ ತಾತನ ಹೆಸರು ಅಂದ್ರೆ ತಾಯಿಯ ಅಪ್ಪನ ಹೆಸರು ವಾಮದೇವ್ ಅಂತ. ಇವ್ರು ಏನು ಇವರ ಏನು ಕೆಲಸ ಅಂದ್ರೆ, ಈ ಬಟ್ಟೆ ಮೇಲೆ ಪ್ರಿಂಟ್ ಮಾಡೋದು, ಛಾಪ ಅಂತಾರಲ್ಲ, ಪ್ರಿಂಟ್ ಮಾಡೋ ಕೆಲಸ ಮಾಡ್ತಿರ್ತಾರೆ. ಅದು ಮಾಡಿಬಿಟ್ಟು ಬಟ್ಟೆಗಳನ್ನ ಮಾರೋದು ಕೆಲಸ. ಅವರ ತಾಯಿ ಹೆಸರು ಗುಣಾಬಾಯಿ ಅಂತ. ಗುಣಾಬಾಯಿ ಕೇವಲ 12 ವರ್ಷ ಇದ್ದಾಗ ಅವರಿಗೆ ಮದ್ವೆ ಮಾಡ್ತಾರೆ. ಏನಾಯ್ತು ಅಂದ್ರೆ, ಗುಣಾಬಾಯಿಗೆ ತಾಯಿ ಜನ್ಮ ನೀಡ್ದಾಗೆ ತೀರ್ಕೊಂಡು ಬಿಡ್ತಿದ್ದಾರೆ. ಕೇವಲ ತಂದೆನೇ ಅವರನ್ನ ಸಾಕು ಬಿಟ್ಟು ದೊಡ್ಡವ್ರು ಮಾಡಿರ್ತಾರೆ. 12 ವರ್ಷ ಆಗೆಲ್ಲ ಬೇಗ ಮದ್ವೆ ಆಗ್ತಿತ್ತಲ್ಲ, 12 ವರ್ಷ ಆದ ತಕ್ಷಣ ಅವ್ರಿಗೆ ಮದ್ವೆ ಮಾಡ್ಕೊಡ್ತಾರೆ. ಅವ್ರಿಗೆ ಮದ್ವೆ ಮಾಡ್ಕೊಟ್ಟಾಗ ಅವ್ರಿಗೆ ಅಲ್ಲಿ ಅವ್ರ ಗಂಡನ ಹೆಸರು ಧಾಮಾಶೇಟ್ ಅಂತ ಹೆಸರು. ಅವರು ಸ್ವಲ್ಪ ಜಾಸ್ತಿ ಉಳಿಯಲ್ಲ, ಸ್ವಲ್ಪ ದಿನದಲ್ಲೇ ಅವರು ದೇಹನ ತ್ಯಾಗ ಮಾಡ್ಬಿಡ್ತಾರೆ. ದೇಹ ತ್ಯಾಗ ಮಾಡಿದ್ಮೇಲೆ ಅಲ್ಲಿ ಸ್ವಲ್ಪ ದಿನ ಇರ್ತಾರೆ ಅವರು. ಗುಣಬಾಯಿ ಅವ್ರಿಗೇನೋ ಅವ್ರ ಅಪ್ಪಂಗ ಅನ್ಸುತ್ತೆ, ಸಣ್ಣ ವಯಸ್ಸು ಮಗಳು ಅಲ್ಲಿ ಹೆಂಗಿರ್ತಾಳೋ ಏನು ಅಂತ ಕರ್ಕೊಂಡ್ ಬಂದ್ಬಿಟ್ಮೇಲೆ ಅವಳು ತುಂಬಾ ಅಳ್ತಿರ್ತಾಳೆ. ನನ್ ಜೀವನದಲ್ಲಿ ಹಿಂಗಾಗೋಯ್ತು, ಗಂಡ ಇಲ್ಲ, ಯಾರು ಇಲ್ಲ, ನನ್ ಸಂಸಾರ ಹಿಂಗಾಗೋಯ್ತು, ಏನಾಯ್ತು, ಹಾಗೆ ಹೀಗೆ. ಅವ್ರ ತಂದೆ ದಿನ ನೋಡಿ 1-2 ದಿನ ಬುದ್ಧಿ ಹೇಳ್ತಾರೆ, ನೋಡಮ್ಮ ಯಾಕೆ ದುಃಖ ಪಡ್ತಿದ್ಯಾ, ನೋಡು ಭಜನೆ ಭಕ್ತಿ ಮಾಡಕ್ಕೆ ನಿಂಗೆ ಒಂದು ತರ ಅನುಕೂಲ ಮಾಡ್ಕೊಟ್ಟಿದ್ದಾನೆ ಕೃಷ್ಣ. ನೋಡು, ನೀನು ಸಂಸಾರದಲ್ಲಿ ಇದ್ದಿದ್ರೆ ಗಂಡ ಮಕ್ಕಳು ಅತ್ತೆ ಮಾವ ನಾದ್ನಿ ಮೈದ್ನ ಯಾರ ಬಟ್ಟು ಮನೇಲಿ ಇದ್ದದೆಲ್ಲ ಸೇವೆ ಮಾಡ್ತಾ ಕೂತ್ರೆ ನಿಂಗೆ ಭಜನೆ ಭಕ್ತಿ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ನಿನಗೆ ಭಗವಂತ ತಾನಾಗಿ ಭಜನೆ ಮಾಡಕ್ ಕೊಟ್ಟಿದ್ದಾನೆ. ಈ ಅವಕಾಶನ ಯಾಕೆ ಕಳ್ಕೊಂತೀಯ? ನೋಡು, ಅವನಾದ್ರೂ ನಿಂಗೆ ಶರೀರನ ಪತಿ, ವಿಠವ ಅಂದ್ರು ಎಲ್ಲಾರ ಪತಿ. ಹಾಗಾಗಿ ಅವನೇ ನಿನ್ನ ಪತಿ ಅಂತ ಅನ್ಕೊಳಮ್ಮ, ಅವನ್ ಸೇವೆ ಮಾಡು ಅಂದಾಗ ಅವಳಿಗೆ ತುಂಬಾ ಸಮಾಧಾನ ಆಗುತ್ತೆ.
ಹೌದು ನಮ್ ತಂದೆ ಹೇಳಿದ್ದು ನಿಜ. ಸರಿ, ನಾನು ಅವತ್ತಿನಿಂದ ಅವಳು ಕೃಷ್ಣಂಗೆ ತನ್ನ ಪತಿನೇ ಅಂತಾನೆ ಸ್ವೀಕರಿಸ್ತಾರೆ ಅವರು. ಅವ್ರ ಪತಿ ಅಂತ ಸ್ವೀಕರಿಸ್ತಾರೆ. ಅವ್ರ ಮನೆಯಲ್ಲಿ ನಾಮದೇವರ ಆ ತಾತನ ಮನೆಯಲ್ಲಿ ಒಂದು ವಿಗ್ರಹ ಇರುತ್ತೆ ಬಿಟ್ಟು, ಅದ್ರ ಹೆಸರು ಹರಿದೇವ್ ಅಂತ. ಆ ಹರಿದೇವ್ನ ಇವತ್ತು ಪೂಜಿಸ್ತಿರ್ತಾರೆ ಅವರು. ತುಂಬಾ ಪ್ರಸಾದ, ವೈಷ್ಣವ ಇರ್ತಾರಲ್ಲ ಅವರು, ವಾರ್ಕರಿ ಅಂತಾರೆ ಆ ಕಡೆ ಎಲ್ಲ, ಮಹಾರಾಷ್ಟ್ರ ಜನ ವೈಷ್ಣವರು. ಅವ್ರು ತುಂಬಾ ಚೆನ್ನಾಗಿ ಪೂಜೆ, ಸೇವೆ, ಪ್ರಸಾದ ಇದೆಲ್ಲ. ಅವ್ರ ಮನೇಲಿ ಹಸುನು ಇರುತ್ತೆ, ಹಾಲು. ಏನು ಮೀಡಿಯಂ ಕ್ಲಾಸ್ ಇರ್ತಾರೆ, ತುಂಬಾ ಹೈ ಲೆವೆಲ್ ಇರಲ್ಲ, ತುಂಬಾ ಇದೆಲ್ಲ ಪರವಾಗಿಲ್ಲ, ಈಗ ಊಟ ಗೀಟ ಮಾಡ್ಕೊಂಡು ಸುಖವಾಗಿ ಇರ್ತಾರೆ. ಹಾಗಾಗಿ ಏನಾಗುತ್ತೆ, ಗುಣಾಬಾಯಿ ಹೀಗೆ ಸೇವೆ ಮಾಡ್ತಾಳೆ, ಹೀಗೆ ಮಾಡ್ತಾಳೆ. ಒಂದು ದಿನ ಅವರಿಗೆ ಭೇಟಿ ಮಾಡೋಕೆ ಅಂತ ಅವಳ ಸ್ನೇಹಿತೆ ಬರ್ತಾಳೆ. ಅವಳು ಮದ್ವೆ ಆಗಿರುತ್ತೆ. ಅವಳು ಬರ್ತಾಳೆ. ಅವಳು ಅಂತಾಳೆ, ಎಷ್ಟು ದಿನ ಆಯ್ತು ನಿನ್ ನೋಡಿ ಗುಣಾಯಿ, ನಿನ್ ಜೀವನದಲ್ಲಿ ಹಿಂಗಾಗೋಯ್ತು, ನಂಗೆ ತುಂಬಾ ದುಃಖ ಆಯ್ತು. ಹಾಗೆ ಅವಳಂತಾಳೆ, ನನಗೇನು ಈಗ ದುಃಖ ಇಲ್ಲ, ನನಗೆ ನನ್ನ ಪತಿನೇ ನಮ್ಮ ಕೃಷ್ಣ, ಅವ್ರದ್ದೇ ಭಕ್ತಿ ಮಾಡ್ತೀನಿ. ಅವಳು ಅರ್ಥ ಮಾಡ್ಕೊಂಡು, ಸರಿ ಯಾವ್ದೋ ಇದ್ರಲ್ಲಿ ನೋವಲ್ಲಿದ್ದಾಳೆ, ಸರಿ ಏನೋ ಭಜನೆ ಭಕ್ತಿ ಮಾಡ್ತಿದ್ದಾಳೆ, ಪರವಾಗಿಲ್ಲ ಅಂತ ಅಂತಾಳೆ. ಆಮೇಲೆ ಸ್ವಲ್ಪ ಹೊತ್ತಾದ್ಮೇಲೆ ಮಾತಾಡ್ತಾರೆ. ಆ ಸ್ನೇಹಿತೆಯ ಮಡಿಲಲ್ಲಿ ಒಂದು ಮಗು ಇರುತ್ತೆ, ಸಣ್ಣ ಮಗು. ಅವಳು ಕೇಳ್ತಾಳೆ, ಗುಣಾಯಿ ಅಲ್ಲ, ಲಾಸ್ಟ್ ಟೈಮ್ ಅಂದ್ರೆ ಹೋದ ಸಲ ನೀ ಬಂದಾಗ ನಿನ್ ಕೈಯಲ್ಲಿ ಮಗು ಇರ್ಲಿಲ್ಲ, ಇದು ಎಲ್ಲಿಂದ ಬಂತು ಮಗು ಅಂತ ಕೇಳ್ತಾರೆ. ಯಾಕಂದ್ರೆ ಗುಣಾಯಿಗೆ ಸಂಸಾರದ ಬಗ್ಗೆ ಏನು ಗೊತ್ತಿಲ್ಲ, ತುಂಬಾ ನಿರ್ಮಲ ಶುದ್ಧ ಮನಸ್ಸಿನೊಳಗೆ ಇರ್ತಾರೆ ಅವ್ರು, ತುಂಬಾ ಶುದ್ಧ ಭಕ್ತಿ. ಅವಾಗ ಅವಳಂತಾರೆ, ಇದು ನನ್ನ ಮಗು, ನನ್ ಮದ್ವೆ ಆಗಿದೆ, ಈ ಮಗು ಹೆಂಗ್ ಬರುತ್ತೆ ಹೆಂಗ್ ಸಿಗುತ್ತೆ ಅಂತ. ಇದು ಗಂಡನ ಕೃಪೆಯಿಂದ ಆಗುತ್ತೆ ಅಂತ ಹೇಳ್ತಾಳೆ. ಹೌದಾ, ಅವಳು ಸರಿ ಅಂತ ಸುಮ್ಮನಾಗ್ತಾಳೆ. ಅವಳ ಸ್ವಲ್ಪ ಸ್ನೇಹಿತೆ ಮಾತಾಡ್ಬಿಟ್ಟು ಹೋಗ್ಬಿಡ್ತಾಳೆ. ಅವ್ರ ಊರಿಗೆ ಬಂದಿರ್ತಾಳಲ್ಲ, ಹಾಗಾಗಿ ಭೇಟಿ ಮಾಡಕ್ ಬಂದಿರ್ತಾಳೆ. ವಾಪಸ್ ಹೋಗ್ಬಿಡ್ತಾಳೆ ತಂದೆ ತಾಯಿ ಹತ್ರ. ಆಮೇಲೆ ಅವಳಿಗೆ ಅನ್ಸುತ್ತೆ, ನನಗೂ ಒಂದು ಮಗು ಇರ್ಬೇಕಿತ್ತಲ್ಲ, ಅವಳು ಏನ್ ಮಾಡ್ತಾಳೆ, ಕೃಷ್ಣನ ಪತಿ ಅಂತ ನಂಬಿರ್ತಾಳಲ್ಲ, ದಿನಾ ಪೂಜೆ ಮಾಡೋ ದಿನ, ಹೇ ಕೃಷ್ಣ, ಹೇ ವಿಠಲ, ನನಗೂ ಒಂದು ಸಂತಾನ ಕೊಡು, ನಿಂದ ಅಂಶ ಕೊಡು, ನಿಂದ ಯಾವ್ದಾದ್ರು ಒಂದು ಭಕ್ತನ ಕಳ್ಸು, ನನಗೂ ಒಂದು ಸಂತಾನ ಕೊಡು. ದಿನಾ ಕೇಳ್ದ. ಒಂದು ದಿನ ಏನ್ ಮಾಡ್ತಾರೆ, ಅಳ್ತಾ ಏನಂತಾರೆ, ಪ್ರಜ್ಞೆ ತಬ್ಬಿದ್ಬಿಟ್ಟಿರ್ತಾರೆ. ಆ ಟೈಮಲ್ಲಿ ನಮ್ ಕೃಷ್ಣ ಅವ್ರ ಹೊಟ್ಟೆಯಲ್ಲಿ ಒಂದು ಮಗುನ ಗರ್ಭಧಾನ ಮಾಡ್ಬಿಡ್ತಾರೆ. ಇದನ್ನ ಯಾರಿಗೂ ಗೊತ್ತಿರಲ್ಲ. ಆಮೇಲೆ ಅವಳಿಗೆ ಚೇಂಜಸ್ ಆಗೋದು ಅವಳಿಗೆ ಅರ್ಥ ಆಗ್ತದೆ. ಈಗ ಪ್ರೆಗ್ನೆಂಟ್ ಲೇಡಿ ಇದ್ದವರಿಗೆ ಗೊತ್ತಾಗುತ್ತೆ ಚೇಂಜಸ್ ಏನಾಗುತ್ತೆ, ಬದಲಾವಣೆಗಳು ಪ್ರೆಗ್ನೆಂಟ್ ಇದ್ದವರಿಗೆ. ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ಸ್ನೇಹಿತೆ ಮತ್ತೆ ಬರ್ತಾಳೆ ಭೇಟಿಯಾಗಿ. ಆಗ ಅವಳು ಮಾತಾಡ್ತಾಳೆ. ಅವಳು ತುಂಬಾ ನಿರೀಕ್ಷಿಸ್ತಾಳೆ, ಅಂದ್ರೆ ಅಬ್ಸರ್ವ್ ಮಾಡ್ತಾಳೆ, ನಿರೀಕ್ಷಣೆ ಮಾಡ್ತಾಳೆ. ಯಾಕೋ ಇವಳು ನಡೆಯೋದು, ಮಾಡೋದು, ಎದ್ದೇಳೋದು, ಕುಡಿದು ಸ್ವಲ್ಪ ಡಿಫ್ರೆಂಟ್ ಅನ್ಸ್ತಾ ಇದೆಲ್ಲ, ಏನೋ ಒಂಥರ ಬೇರೆ ಅನ್ಸ್ತಾ ಇದೆಲ್ಲ, ಏನೋ ಕೇಳ್ತಾಳೆ. ಯಾಕೋ ಗುಣಾಯಿ, ನಿಂದು ಸ್ವಲ್ಪ ನಿನ್ ಮುಖ ಆಗ್ಲಿ, ನಿನ್ ಮಾತಾಡೋದು ಸ್ವಲ್ಪ ಅಂದ್ರೆ ಎದ್ದೇಳೋದು ಮಾಡೋದೆಲ್ಲ ಬೇರೆ ತರ ಅನ್ಸ್ತಾ ಇದೆಲ್ಲ. ಹೌದು, ನಾನು ಗರ್ಭವತಿ ಇದ್ದೀನಿ. ಬರೀ ಶಾಕ್ ಆಗ್ಬಿಡುತ್ತೆ. ಇವ್ರು ಗಂಡ ಇಲ್ಲ, ಗರ್ಭವತಿ ಅಲ್ಲ, ಮತ್ತಿದು ಗಂಡ ಯಾರು, ನಮ್ ಕೃಷ್ಣ. ಸುಮ್ನೆ ಬಿಡ್ತಾಳೆ. ಏನೋ ಬಿಡು, ಇವಳು ಹುಚ್ಚಿನ ಏನ್ ಕತ್ತನ, ಏನ್ ಮಾಡಿದಾಳೋ ಏನು ಹೇಳ್ಬಾರ್ದು ಅಂತ ಸುಮ್ನೆ ಹೋಗ್ಬಿಡ್ತಾಳೆ. ಅಲ್ಲಿ ಹೋದ್ಮೇಲೆ ತಂದೆ ತಾಯಿಗೆ ಈ ಮಾತನ್ನ ಹೇಳ್ಬಿಡ್ತಾಳೆ, ನೋಡಿ ಗುಣಾಯಿ ಪ್ರೆಗ್ನೆಂಟ್ ಇದ್ದಾಳೆ, ಗಂಡನೇ ಕೃಷ್ಣ ಅಂತಿದ್ದಾಳೆ, ಗೊತ್ತಿಲ್ಲ ಅದೇನು ಅಂತ ಹೇಳ್ತಾಳೆ. ತನ್ನ ಗಂಡ ಮನೆಗೆ ಹೋಗ್ಬಿಡ್ತಾಳೆ. ಆದ್ರೆ ಅಲ್ಲಿ ಏನಾಗುತ್ತೆ, ಅವ್ರ ತಂದೆ ತಾಯಿ, ಈಗ ಗೊತ್ತಲ್ಲ ಜನಗಳಿಗೆ ಗಾಸಿಪ್ ಮಾಡೋದು ಅಂದ್ರೆ ಇಂಥದೆಲ್ಲ ತುಂಬಾ ಇಷ್ಟ. ಆವಾಗ ಅವರು ಒಬ್ರೊಬ್ರಿಗೆ ಹೇಳ್ತಾರೆ, ಅಯ್ಯೋ ಆ ವಾಮದೇವ್ ಮಗಳು ಪ್ರೆಗ್ನೆಂಟ್ ಅಂತೆ, ಅವಳು ಯಾರ ಜೊತೆಗೆ ಏನು ಮಾಡಿದಳು ಗೊತ್ತಿಲ್ಲ, ಗಂಡ ಇಲ್ಲ, ಹಾಗೆ ಹೀಗೆ ಎಲ್ಲಾ ಕಡೆ ಹರಡ್ಬಿಡುತ್ತೆ. ಆದ್ರೆ ವಾಮದೇವ್ಗೆ ಏನು ಗೊತ್ತಿರಲ್ಲ. ಪಾಪ ಪ್ರಿಂಟ್ ಮಾಡೋದು, ನಾಮಕೀರ್ತ ಬಟ್ಟೆ ಮೇಲೆ ಹೋಗಿ ಮಾರೋದು, ಆಮೇಲೆ ಭಜನೆ ಭಕ್ತಿ ಮಾಡೋದು, ಇದ್ರಲ್ಲೇ ಇರ್ತಾರೆ. ಆದ್ರೆ ಸ್ವಲ್ಪ ದಿನ ಆದ್ಮೇಲೆ ಜನಗಳನ್ನ ವ್ಯವಹಾರ ಅವ್ರ ಮೇಲೆ ವಿಚಿತ್ರ ಅನ್ಸುತ್ತೆ. ಓ ಬಂದ ನೋಡಪ್ಪ, ಸತಿಯ ಮಗಳನ್ನ ಅಪ್ಪ ಬಂದ ನೋಡಪ್ಪ, ಒಂಥರ ಮನುಷ್ಯ ಕೊಂಕು ಮಾತಾಡ್ತಿರ್ತಾರೆ. ಯಾಕೆ ಹಿಂಗ್ ಮಾಡ್ತಾರೆ, ಯಾರಿಗೆ ಕೇಳ್ಬೇಕು? ನಾಲ್ಕು ಒಂದು ದಿನ ಅವ್ರು ಒಳ್ಳೆ ಮಿತ್ರ ಇರ್ತಾರೆ, ಫ್ರೆಂಡ್, ಅವ್ರಿಗೆ ಕೇಳ್ತಾರೆ, ಯಾಕೋ ಜನಗಳ ಹತ್ರ ವಿಚಿತ್ರ ಮಾತಾಡ್ತಾರಲ್ಲ, ಯಾಕೆ ಏನು ಅಂತ ಕೇಳ್ತಾರೆ. ಅವಾಗ ಅವ್ರಂತಾರೆ, ನಿನಗ್ ಗೊತ್ತಿಲ್ವಾ? ನಿಜವಾಗ್ಲೂ ಗೊತ್ತಿಲ್ವಾ? ಇಲ್ಲ ನಂಗೆ ಗೊತ್ತಿಲ್ಲ. ನಿನ್ನ ಮಗಳು ಪ್ರೆಗ್ನೆಂಟ್ ಅಂತೆ, ಗರ್ಭಿಣಿ. ಅವ್ರು ಕೇಳಿದ ತಕ್ಷಣನೇ ಆ ಬಟ್ಟೆ ಎಲ್ಲ ಮೂಟೆ ಕಟ್ಕೊಂಡು ಧರ ನಡೆದು ಮನೆ ಬಂದ್ಬಿಟ್ಟು ಅವರಿಗೆ ಅವ್ರು ಜೋರ್ ಮಾಡ್ತಾರೆ. ಏನಿದು ನಾ ಕೇಳ್ತಾ ಇರೋದು ನಿಜಾನ ಅಂದ. ಹೌದು, ಯಾರಿರಪ್ಪ ಅಂತ ಜೋರ್ ಮಾಡ್ತಾರೆ. ಆಗ ಬಿಟ್ಟದನ್ನ ಪಾತ ಹೇಳ್ತಾರೆ, ಬಿಟ್ಟ ಬಂದ. ಆದ್ರೆ ಅವರಿಗೆ ಮಗಳ ಮೇಲೆ ನಂಬಿಕೆ ಇರುತ್ತೆ. ಯಾಕಂದ್ರೆ ಮಗಳು ಮನೆ ಬಿಟ್ಟು ಎಲ್ಲೂ ಹೋಗ್ತಿರಲ್ಲ, ಯಾರ ಜೊತೆ ಮಾತಾಡ್ತಿರಲ್ಲ, ಮಗಳ ಮೇಲೆ ನಂಬಿಕೆ ಇರುತ್ತೆ. ಹಾಗಾಗಿ ಹೌದಾ ಅಂತ ಸ್ವೀಕರಿಸ್ತಾರೆ. ಹೌದು ಅಂತ ಸರಿ ಅಂತ ನಂಬಿಕೆ ಬರುತ್ತೆ. ನಂಬಿಕೆ ಬಂದ್ಮೇಲೆ ಪ್ರೆಗ್ನೆಂಟ್ 9 ತಿಂಗಳಾಗುತ್ತೆ, ಡೆಲಿವರಿನೂ ಆಗುತ್ತೆ. ಆಮೇಲೆ
ಯಾಕಂದ್ರೆ ಅವಳು ಆಣೆ ಮಾಡ್ತಾಳಲ್ಲ ಪಾಂಡುರಂಗ, ಹಾಗಾಗಿ ಅವರಿಗೆ ವಿಶ್ವಾಸ ಬರುತ್ತೆ, ಹೌದು ನನ್ನ ಮಗಳು ಇವ್ರು, ಅಷ್ಟು ಅವ್ರಿಗೆ ವಿಶ್ವಾಸ ಬರುತ್ತೆ. ಆಮೇಲೆ ಡೆಲಿವರಿ ಆಗುತ್ತೆ. ಆಮೇಲೆ ಮಗು ಬಂದ್ಮೇಲೆ ಗಂಡು ಮಗು ಯಾರು, ಅವರೇ ನಾಮದೇವ್ ಮಹಾರಾಜ್. ನಾಮದೇವ್ ಮಹಾರಾಜ್ ಕಿ ಜೈ. ಅವರು ಅವರು ಡೆಲಿವರಿ ಆದ್ಮೇಲೆ ಮಗು ಜನ್ಮ ಆಯ್ತು. ಜನ್ಮ ಆದ್ಮೇಲೆ ಅವ್ರ ಮುಂದೆ ನಾಮಕರಣ ವಿಷಯಕ್ಕೋಸ್ಕರನೇ ಅಲ್ಲಿ ಬ್ರಾಹ್ಮಣರಿಗೆ ಕರಿಯಕ್ಕೆ ಇನ್ವೈಟ್ ಮಾಡ್ತಾರೆ, ಕರೀತಾರೆ. ಆದ್ರೆ ಯಾರು ಬರಲ್ಲ. ಶಿಶಿ ಇಂಥವ್ರ ಮನೆಯಲ್ಲಿ ನಾವು ನಾಮಕರಣ ಮಾಡೋದ, ನಾವು ಬರೋದಿಲ್ಲ ಅಂತ. ಆಮೇಲೆ ಅವ್ರೇನ್ ಮಾಡ್ತಾರೆ, ವಾಮದೇವ್ ಬೇರೆ ಊರಿಂದ ಬ್ರಾಹ್ಮಣರಿಗೆ ಕರೆಸ್ತಾರೆ. ಸರಿ, ಅವ್ರಿಗೇನ್ ವಿಷಯ ಗೊತ್ತಿರಲ್ಲ. ಬ್ರಾಹ್ಮಣರು ತೋರಿಸಿದಾಗ ಅವರು ಸರಿ ಎಲ್ಲ ಮಾಡಿದಾಗ, ಈಗ ಸಾಮಾನ್ಯವಾಗಿ ಕೇಳ್ತಾರಲ್ಲ ಯಾವ ಗೋತ್ರ, ಯಾವ್ದು ಇದು, ಯಾವ ನಕ್ಷತ್ರ, ಎಲ್ಲ ಪ್ರಕಾರ ಕೇಳ್ತಾರೆ. ಅವ್ರು ಕೇಳ್ತಾರೆ ಇದು ಯಾವ ಗೋತ್ರ ನೀವು, ಫಸ್ಟ್ ಕೇಳ್ತಾರೆ ಇದ್ರ ತಂದೆ ಯಾರು, ಇದ್ರ ತಂದೆ ವಿಠವ ಅಂತಾರೆ. ಅವಾಗ ಏನ್ ಮಾತಾಡ್ತಿದ್ದೀರಾ, ಅಲ್ಲ ವಿಠವ ಸರಿ ಅಂತಾರೆ. ಆಮೇಲೆ ಯಾವ ಗೋತ್ರ, ಅಚ್ಚುತ್ತೆ ಗೋತ್ರ, ಎಲ್ಲ ಕೃಷ್ಣ ಅಂತ ಹೇಳ್ತಿರ್ತಾರೆ. ಅವ್ರ ಆಮೇಲೆ ಏನ್ ಮಾತಾಡ್ತಿದ್ದಾರೆ, ಒಂದಾಗ್ತಲ್ಲ, ಏನಿದು ನಿಮ್ದು, ಯಾರು ಇವ್ರ ತಂದೆ, ಇಲ್ಲ ಸ್ವಂತ ಭಗವಂತನ, ಎಲ್ಲಿದ್ದಾರೆ ಇವ್ರ ತಂದೆ ಅಂತ ಕೇಳ್ತಾರೆ. ಭಗವಂತನೇ ಇವ್ರ ತಂದೆ ಅಂದ್ರೆ ನಂಬದೇ ಇಲ್ಲ. ಆಮೇಲೆ ಅಂತ ನೀವ್ ಎಂತ ಜನ, ಇಂಥ ಮನೆಯಲ್ಲಿ ನಾನು ಇದು ಮಾಡಕ್ ಬಂದಿದ್ದೀವ ನಾಮಕರಣ ಅಂತ ಹೋಗ್ತಾ ಇರ್ತಾರೆ, ಜೋರಾಗಿ ಹೋಗ್ತಿರ್ತಾರೆ. ಅಲ್ಲಿ ಆಕಾಶವಾಣಿ ಆಗುತ್ತೆ ನಮ್ ವಿಠವನ, ಹೇ ಬ್ರಾಹ್ಮಣರ ಎಲ್ಲಿ ಹೋಗ್ತಿದ್ದೀರಾ, ನನ್ ಮಗ ಅವನು, ನಾನೇ, ನನ್ನ ಕೃಪೆಯಿಂದಾನೇ ಅವ್ರು ಪ್ರೆಗ್ನೆಂಟ್ ಆಗಿದ್ದು, ನನ್ನ ಕೃಪೆಯಿಂದಾನೇ ಅವ್ರಿಗೆ ಮಗು ಕೊಟ್ಟಿದ್ದು ನಾನೇ. ನೀವೇನ್ ಮಾಡ್ತೀರ ಅದ್ ನಾಮಕರಣ, ಹೋಗ್ರಿ ನಾನೇ ಮಾಡ್ತೀನಿ ನನ್ ಮಗನ ನಾಮಕರಣ ಅಂತ ಹೇಳಿ ಜೋರ್ ಮಾಡ್ತಾರೆ. ಅಲ್ಲಿಂದ ಕೃಷ್ಣ ಅವರಿಗೆ ಅವರೇ ಸ್ವಂತವಾದ ಹೆಸರು ನಾಮದೇವ್, ಯಾಕಂದ್ರೆ ನಾಮ ಜಪಿಸ್ತಾರಲ್ಲ, ನಾಮದೇವ್ ಅಂತ ಅವರಿಗೆ ಹೆಸರನ್ನ ಕೊಡ್ತಾರೆ ಕೃಷ್ಣ. ಅದೆಲ್ಲರಿಗೂ ಅರ್ಥ ಆಗುತ್ತೆ, ಓಹೋ ಇದೆಲ್ಲ ಪಾಪದ ಫಲ ಅಲ್ಲ, ಇದು ಕೃಷ್ಣನ ಫಲ. ಅವತ್ತಿಂದ ಯಾರು ಅವರಿಗೆ ತೊಂದರೆ ಕೊಡಲ್ಲ, ಎಲ್ಲರೂ ಅವ್ರ ಮೇಲೆ ತುಂಬಾ ಕೃಪೆ ತೋರಿಸ್ತಿದ್ದಾರೆ. ಈ ನಾಮದೇವ್ರು ಸಣ್ಣ ವಯಸ್ಸಲ್ಲೇ ಇಷ್ಟು ಭಕ್ತರಿರ್ತಾರಂದ್ರೆ, ಎರಡು ವರ್ಷ ಮಕ್ಕಳು ಯಾರು ಹೆಚ್ಚಾಗಿ ಮಾತಾಡಲ್ಲ. ಆದ್ರೆ ಅವ್ರ ತಾತ ಕೀರ್ತನೆ ಹೇಳ್ಕೊಡ್ತಿರ್ತಾರೆ, ಅವ್ರ ತಾಯಿ ಕೂಡ माझा विठ्ठल विठ्ठल विठ्ठल, माझा विठ्ठल विठ्ठल विठ्ठल, माझा विठ्ठल पांडुरंगा, माझा विठ्ठल पांडुरंगा. विठोबा रुक्माई, विठोबा रुक्माई, विठोबा रुक्माई, विठोबा रुक्माई, माझा विठ्ठल विठ्ठल विठ्ठला, माझा विठ्ठल विठ्ठल विठ्ठला. विठ्ठल विठ्ठल पांडुरंगा, विठ्ठल विठ्ठल पांडुरंगा, विठ्ठल विठ्ठल पांडुरंगा, विठ्ठल विठ्ठल पांडुरंगा. ಯಾವಾಗ್ಲೂ ಇದ್ದು ಭಜನೆ ಮಾಡ್ತಾ ಇರ್ತಾರೆ ಇವರು. ನಿಜ ಅಂದ್ರೆ ಇವರು ನಾಮದೇವರ ಜನನ ವಿಕ್ರಮ್ ಸಂವತ್ಸರ 1327 ಶುಕ್ಲ ಪಕ್ಷ ಗೋವರ್ಧನ ಪೂಜೆ, ದಿವಾಳಿಯ ಮುಂದಿನ ದಿನ, ಆ ದಿನದಂದು ಇವ್ರದ್ದು ಜನನ ಆಗುತ್ತೆ. ಈಗ ಅವರು 2 ವರ್ಷದವರಾಗಿದೆ. ಈ ಕೀರ್ತನನ್ನೇ ಕಲಿತಿರ್ತಾರೆ. ಈಗ ಬರ್ತಾ 5 ವರ್ಷದವರು ಆಗ್ತಾರೆ. 5 ವರ್ಷ ಆದಾಗ ಅವರು ಸಣ್ಣ ವಯಸ್ಸಿಂದ ಆಟ ಆಡೋದು ಏನಂದ್ರೆ, ಕೃಷ್ಣ, ಅವ್ರ ತಾತ ಒಂದು ಕೃಷ್ಣನ ಮೂರ್ತಿ ಕೊಟ್ಟಿರ್ತಾರೆ ಗೊಂಬೆ ತರ. ನಾನು ಪೂಜೆ ಮಾಡ್ತೀನಿ ತುಂಬಾ ಪೀಡಿಸ್ತಿರ್ತಾರಲ್ಲ, ಅದನ್ನೇ ಪೂಜೆ ಮಾಡೋದು, ಅದಕ್ಕೆ ನೈವೇದ್ಯ ಮಾಡೋದು, ಅದನ್ನ ತನ್ನ ಫ್ರೆಂಡ್ ತರ ಟ್ರೀಟ್ ಮಾಡ್ತಾ ಇರ್ತಾರೆ. ಆಮೇಲೆ ಫ್ರೆಂಡ್ಸ್ ಗಳಿಗೆಲ್ಲ ಕರ್ಕೊಂಡ್ಬಂದು ಬರೀ ಭಗವಂತನ ಕೀರ್ತನೆ ಹಾಡೋದು. ಸಣ್ಣ ವಯಸ್ಸಿಂದಾನೆ ಅವರು ತುಂಬಾ ಶುದ್ಧವಾದ ಭಕ್ತರಿರ್ತಾರೆ. ಒಂದು ದಿನ ಅವ್ರಂತಾರೆ, ತಾತ ನನಗೆ ಈ ವಿಠೋಬನ ಸೇವೆ ಮಾಡಕ್ ಕೊಡಿ, ಹರಿದೇವ್ ಅವ್ರ ಡಿಟಿ ಹೆಸರು ಹರಿದೇವ್, ವಿಠೋಬನ ಸೇವೆ ಮಾಡಕ್ ಕೊಡಿ, ನಂಗೆ ತುಂಬಾ ಇಷ್ಟ ಇದೆ, ನಾನು ವಿಠೋಬನ ಸೇವೆ ಮಾಡ್ತೀನಿ ಕೊಡಿ. ತಾತ ಅಂತಾರೆ, ತಾಳಪ್ಪ ನೀನು ತುಂಬಾ ಸಣ್ಣವನಿದೆಯಾ, ಈಗ ಆಗಲ್ಲ, ಸ್ವಲ್ಪ ದಿನ ಹೋಗ್ಲಿ, ನೀನೇನ್ ಮಾಡು ಗೊತ್ತಾ, ಪ್ರತಿನಿತ್ಯ ನಾ ಯಾವ ತರ ಸೇವೆ ಮಾಡ್ತೀನಿ ಅದನ್ನ ನೀನು ನೋಡ್ಕೋ ಅಂತ ಹೇಳ್ತಾರೆ. ಒಂದು ದಿನ ಆಯ್ತು, 2ನೇ ದಿನಾನು ಕೇಳ್ತಾರೆ, ಅದೇ ಅಂತಾರೆ. 3ನೇ ದಿನ, ಹೀಗೆ ದಿನ ದೂಡ್ತಾ ಇರ್ತಾರೆ. ಅವ್ರು ಬೇಜಾರ ಬಿಡ್ತಾರೆ ನಾಮದೇವ್. ಅಲ್ಲ ತಾತ, ನೀವು ಕೊಡ್ತಾನೆ ಇಲ್ಲ ನಂಗೆ ಸೇವೆ ಮಾಡಕ್ಕೆ, ಯಾಕೆ ನನ್ ಮೇಲೆ ನಿಮ್ಗೆ ವಿಶ್ವಾಸ ಇಲ್ಲ? ನೋಡಪ್ಪ, ಒಂದು ದಿನ ನಾನು ಊರಿಗೆ ಹೋಗ್ತೀನಿ ಬಟ್ಟೆ ಎಲ್ಲ ಮಾರಕ್ಕೆ, ಅವಾಗ ನೀನು ಇದನ್ನ ಸಮಯನ ಉಪಯೋಗಿಸ್ಕೋ, ನೀನು ವಿಠೋಬನ ಸೇವೆ ಮಾಡು ಅಂತ ಹೇಳ್ತಾರೆ. ಆದ್ರೆ ಅವ್ರು ಅದನ್ನೇ ದಿನ ಕಾಯ್ತಾ ಇರ್ತಾರೆ, ಯಾವಾಗ ಬರುತ್ತೋ. ಆ ಸಮಯ ಬಂದ್ಬಿಡುತ್ತೆ. ಒಂದು ದಿನ ಅವ್ರ ತಾತನ್ಗೆ ಬಟ್ಟೆನ ಮಾರ್ಬೇಕಲ್ಲ, 3 ದಿನ ಊರಿನಿಂದ ಆಚೆಗೆ ಹೋಗೋ ಸಮಯ ಬರುತ್ತೆ. ಅವ್ರಂತಾರೆ, ಏನಮ್ಮ
ನೋಡು ಚೆನ್ನಾಗಿ ಸೇವೆ ಮಾಡು, ನೀನ್ ಕೊಟ್ಟೋಗ್ತಾ ಇದೀನಿ, ಏನು ಅಪರಾಧ ಮಾಡ್ಬೇಡಪ್ಪ, ಚೆನ್ನಾಗಿ ಭೋಗ ಆಗ್ಬಿಟ್ಟು ಅವ್ರು ಕೃಷ್ಣ ತಿಂದ್ಮೇಲೆನೆ ನೀನ್ ತಿನ್ಬೇಕು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಅಜ್ಜ ಹೊರಟೋಗ್ತಾರೆ. ಆಮೇಲೆ ಬೆಳಿಗ್ಗೆ ಆಗುತ್ತೆ. ಬೆಳಿಗ್ಗೆ ಆದ ತಕ್ಷಣ 3 ಗಂಟೆಗೆ ಹೇಳ್ತಾರೆ. ಅವ್ರಿಗೂ ಅಷ್ಟು ಖುಷಿ, 5 ವರ್ಷದ ಬಾಲಕಂಗೆ ಅವ್ರು ನಿದ್ದೆನೆ ಬರ್ತಿರಲ್ಲ. ಬೆಳಿಗ್ಗೆ ಯಾವಾಗ ಆಗುತ್ತೋ ನನ್ನ ಬಿಟ್ಟವನ ಯಾವಾಗ ಸೇವೆ ಮಾಡ್ತೀನೋ ಅಂತ ಸಂತೋಷ. ಬೆಳಿಗ್ಗೆ ಆದ್ಮೇಲೆ ಅದು ಬ್ರಹ್ಮ ಮುಹೂರ್ತ ತಾನೆ, ಕೃಷ್ಣನ ಮುಖದ ಮೇಲೆ ಇದು ಇರುತ್ತೆ, ಚಾದರ್ ಅಂತಾರಲ್ಲ, ಬ್ಲಾಂಕೆಟ್, ಅದು ಹಾಕಿರ್ತಾರೆ. ಅದು ಗಾಳಿಯಿಂದ ಹಿಂಗೆ ಬೀಸಿದಾಗ ಅದೆಷ್ಟು ಸುಂದರವಾಗಿ ಕಾಣ್ತಾರೆ ಕೃಷ್ಣ. ನೋಡಿ ಅವ್ರ ನಾಮದೇವಿಗೆ ಎಷ್ಟು ಸಂತೋಷ ಆಗುತ್ತೆ. ಆಮೇಲೆ ಅವ್ರ ಅಜ್ಜ ಯಾವ ತರ ಮಾಡ್ತಾರೆ, ಆ ಡಿಟಿನ ಹೇಗ್ ವಿಗ್ರಹ ಮಾಡ್ತಾರೆ, ಅವ್ರನ್ನ ಪ್ರೀತಿಯಿಂದ ಎಸ್ತಾರೆ. ಅವರಿಗೆ ಮೊದಲು ಏನ್ ಮಾಡ್ತಾರೆ, ಆಚಮನ ಮಾಡಿಸ್ತಾರೆ ಕೃಷ್ಣನ್ಗೂ. ಆಮೇಲೆ ಅಭಿಷೇಕ ಮಾಡಿಸ್ತಾರೆ. ನೀರಿನಲ್ಲಿ ಅವರಿಗೆ ಮೊದಲು ಪಾದಗಳಿಗೆ ನೀರ್ ಹಾಕ್ತಾರೆ, ಆಮೇಲೆ ಕೈಗೆ ಹಾಕ್ತಾರೆ, ಆಮೇಲೆ ತಲೆಯಿಂದ ಮೇಲಿಂದ ಅಭಿಷೇಕ ಮಾಡ್ತಾರೆ. ಅಭಿಷೇಕ ಮಾಡಿಸಿ ಒರೆಸಿ ಅವ್ರನ್ನ ಬಟ್ಟೆಯಿಂದ ಒಳ್ಳೆ ಬಟ್ಟೆ ಹೊರಗಳನ್ನ ಅವರಿಗೆ ಹಾಕಿ ಆಭರಣ ಹಾಕಿ ಕೂಡಿಸ್ತಾರೆ. ಈಗ ಅವ್ರಿಗೆ ಭೋಗ ಮಾಡ್ಬೇಕಲ್ಲ, ಅವ್ರೇನ್ ಮಾಡ್ತಾರೆ, ನಾಮದೇವ್ ಹಾಲು ತಗೊಂಡ್ಬರ್ತಾರೆ. ಅವ್ರ ಮೇಲೆ ಹಸು ಇರುತ್ತೆ, ಹಾಲು ತಗೊಂಡ್ಬರ್ತಾರೆ. ಹಾಲು ತಗೊಂಡ್ಬಂದು ಇಟ್ಬಿಟ್ಟು ತುಳಸಿ ಎಲೆ ಹಾಕ್ಬಿಟ್ಟು ನೀರೆಲ್ಲ ಇಟ್ಬಿಟ್ಟು, ಕೃಷ್ಣ ವಿಠೋಬಾ ಇದು ಸ್ವೀಕರಿಸು ಅಂತ ಪರದೆ ಹಾಕ್ತಾರೆ. ಸ್ವಲ್ಪ ಹೊತ್ತಾಗುತ್ತೆ, ಕುಡ್ದಿರ್ತಾನೋ ಏನೋ ಗೊತ್ತಿಲ್ಲ, ಕೃಷ್ಣ ಚಪ್ಪಾಳೆ ಹೊಡ್ತಾಡ್ಬಿಟ್ಟು ಅಥವಾ ಗಂಟಿ ಬಾರಿಸಿ ಹೋಗ್ತಾರೆ. ಅವ್ರ ಅಜ್ಜ ಹೇಳ್ಕೊಟ್ಟಿರ್ತಾರೆ ಎಲ್ಲ ನೋಡ್ರಿ. ಕುಡ್ದೇ ಇರಲ್ಲ ಹಾಲು. ಅರೆ ಇವ್ರು ಹಾಲೇ ಕುಡ್ದಿಲ್ಲ, ಕೃಷ್ಣ ಯಾಕೆ ಕುಡ್ದಿಲ್ಲ, ಏನ್ ತಪ್ಪಾಯ್ತಾ? ಸರಿ ಅಂತ ಹಾಲು ತಗೊಂಡೋಗಿ ಮತ್ತೆ ಹಸುಗ್ ಹಾಕ್ಬಿಡ್ತಾರೆ. ಹಸು ಉಡಿಸ್ತಾರೆ ಅದನ್ನ. ಮತ್ತೆ ಫ್ರೆಶ್ ಆಗಿರೋ ಹಾಲು ತಗೊಂಡ್ಬರ್ತಾರೆ. ಯಾಕೋ ಕುಡಿತಾ ಇಲ್ಲ, ಬಹುಶಃ ಇದ್ರಲ್ಲಿ ಸಕ್ಕರೆ ಇಲ್ಲ ಅಂತ ಕುಡಿತಿಲ್ವೇನೋ, ಸಕ್ಕರೆ ಹಾಕ್ತಾರೆ. ಸಕ್ಕರೆ ಹಾಕ್ಬಿಟ್ಟು ಮತ್ತೆ ಇಡ್ತಾರೆ ಅವ್ರ ಮುಂದೆ ಮತ್ತೆ ಇಟ್ಮೇಲೆ ಅದೇ ಪರ್ದೆ ಹಾಕ್ತಾರೆ, ಸ್ವೀಕರಿಸಪ್ಪ ಅಂತಾರೆ. ನಮ್ಮ ಸ್ವಲ್ಪ ಯಾಕೋ ಕುಡಿತಾನೆ ಇಲ್ಲ, ಏನ್ ಅಪರಾಧ ಆಗುತ್ತೆ, ನಮ್ಮ ಅಜ್ಜಂಗ್ ಗೊತ್ತಾಗ್ಬಿಟ್ರೆ ನನಗೆ ಸೇವೆ ಮಾಡಕ್ಕೆ ಕೊಡಲ್ಲ, ಇವ್ರ ಭೋಗ ಇಲ್ದೆ ನಾವು ತಿನ್ನಂಗಿಲ್ಲ, ಅವ್ರಿಗೆ ಗೊತ್ತಿಲ್ಲ ಭೋಗ ಅಂದ್ರೆ ಅವ್ರಿಗೆ ನಿಜವಾಗ್ಲೂ ಕೃಷ್ಣ ಬರ್ತಾರೆ, ಇದನ್ನ ಸ್ವೀಕರಿಸ್ತಾರೆ ಅಂತ ಅನ್ಕೊಂಡ್ಬಿಟ್ಟಿರ್ತಾರೆ. ಸ್ವಲ್ಪ ಹೊತ್ತಾಗುತ್ತೆ, ಆಗಲ್ಲ. ಆಮೇಲೆ ಮತ್ತೆ ಬೇರೆ ತರ್ತಾರೆ, ಕೇಸರಿ ಹಾಕ್ತಾರೆ, ಬಾದಾಮ್ ಹಾಕ್ತಾರೆ. ಹೀಗೆ ಮಾಡ್ತಾ ಅವ್ರ ಅಮ್ಮ ಅಂತಾರೆ, ಏನು ಮಾಡ್ತಿದೀಯಾ, ಇನ್ನು ಭೋಗ ಆಗಿಲ್ಲ. ಆಗ್ತಾ ಇದೆ ಹಿಂಗೆ ಮಾಡಿ ಸಂಜೆ ದುಡ್ಬಿಡ್ತಾರೆ. ಆದ್ರೆ ಕುಡಿಯೋದಿಲ್ಲ. 1 ದಿನ ಆಗುತ್ತೆ ಕುಡಿಯಲ್ಲ. ಇವ್ರು ಏನು ತಿನ್ನಲ್ಲ, ಯಾವತ್ ತನಕ ಕೃಷ್ಣ ಕುಡಿಯಲ್ಲ, ನಾನು ಕುಡಿಯಲ್ಲ. 2 ದಿನ ನೋಡ್ತಾರೆ, ಆಗೋಗಲ್ಲ. 3ನೇ ದಿನ ಏನ್ ಮಾಡೋದು, ಈಗ ಅಜ್ಜ ಬಂದ್ಬಿಡ್ತಾರೆ ರಾತ್ರಿ, ಇವ್ರು ನೋಡಿದ್ರೆ ಈ ಹಾಲೆ ಕುಡಿಯಲ್ಲ, ನಂಗೆ ಸೇವೆ ಹೋಗ್ಬಿಡುತ್ತಲ್ಲ, ಇವ್ನು ಹಿಂಗೆಲ್ಲ ಕೇಳಲ್ಲ, ಇವ್ನಿಗೆ ಏನಾದ್ರು ಮಾಡ್ಬೇಕು ಅಂತ ಹೇಳಿ ಅಡಿಗೆ ಕೋಣೆಯಿಂದ ಚಾಕು ತಗೊಂಡ್ಬಂದ್ಬಿಡ್ತಾರೆ. ಚಾಕು ತಗೊಂಡ್ಬಂದ್ಬಿಟ್ಟು ಕೃಷ್ಣ ಮುಖದ್ದು, ನಾನ್ ನೋಡು ನೀನ್ ಹಾಲು ಕುಡಿತೀಯ ಅಥವಾ ಕತ್ ಕೊಯ್ಕೊಳತ್ತ ಹಿಂಗ್ ಹಿಡ್ಕೊಂಡ್ಬಿಡ್ತಾರೆ. ಅವಾಗ ಬಿಟ್ಟೋಗ ಪ್ರತ್ಯಕ್ಷ ಆಗ್ಬಿಟ್ಟು ಒಂದ್ ಕೈಯಿಂದ ಕತ್ತಲ್ಲಿ ಚಾಕುನ ಹಿಡಿತಾರೆ. ಅದನ್ನು ಹೋಗ್ಬಾರ್ದು ಕೈಯಿಂದ ಅವ್ನ ಕೈ ತಡಿತಾರೆ. ಇನ್ನೊಂದ್ ಕೈಯಿಂದ ಹಾಲ ಗಟ 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 ಅಂತ ಕುಡಿತಾ ಮೈ ಮೇಲೆಲ್ಲ ಬೆಳೆಸ್ಕೊಂತಾರೆ, ಹೆದರ್ ಬಿಟ್ಟು ಇವನಲ್ಲಿ ಏನ್ ಮಾಡ್ಕೊಂತಾನ ಅಂತ. ಇಷ್ಟು ಬೇವೆ ಕುಡಿತಿರ್ತಾರೆ. ಅವ್ನು ಇಷ್ಟು ಖುಷಿಯಾಗ್ಬಿಡ್ತಾನೆ, ಬಂದ ನೀನು ಕುಡ್ದ? ಆಮೇಲೆ ನಿಲ್ಲು ಏನಾಯ್ತಪ್ಪ ಈಗ ಅಂತ ಕೇಳ್ತಾರೆ ಕೃಷ್ಣ. ಎಲ್ಲ ನೀನೇ ಕುಡಿತಿದ್ದೀಲ್ಲ, ನಾ 3 ದಿನದ ಉಪವಾಸ ಇದ್ದೀರಿ, ನನಗೆ ಪ್ರಸಾದ ಇಡ್ತೀಯಾ ಇಲ್ವಾ ನೀನು ಅಂತ. ಸರಿ ನೀನು ಕುಡಿ ಅಂತ ಅವ್ರಿಗೆ ಕುಡಿಸ್ತಾರೆ. ಎಷ್ಟು ಚೆನ್ನಾಗಿ ಅವ್ರ ಲೀಲೆಗಳಂದ್ರೆ ಹೀಗೆ ಮಾಡ್ತಾ ಏನೇ ತಂದ್ಕೊಟ್ರು ಅವಾಗಿಂದ ಕೃಷ್ಣ ಸ್ವೀಕರಿಸ್ತಾ ಇರ್ತಾರೆ. ಅವ್ರಿಬ್ರಲ್ಲಿ ಫ್ರೆಂಡ್ಶಿಪ್ ಆಗ್ಬಿಡುತ್ತೆ. ಅವ್ರಂತಾರೆ ಯಾರಿಗೂ ಹೇಳ್ಬೇಡ, ಸರಿ ಅಂತ ಇರ್ತಾರೆ. ಆಮೇಲೆ ಅಜ್ಜ ಬರ್ತಾರೆ ರಾತ್ರಿ. ಅಜ್ಜ ಬಂದ್ಮೇಲೆ, ಏನಪ್ಪ ನಾಮ ಸೇವೆ ಮಾಡ್ದ್ಯಾ ಕೃಷ್ಣನ್ನ, ಹೆಂಗ ಅನ್ಸ್ತಪ್ಪ ನನಗೆ? ಕೃಷ್ಣ ನೋಡಕ್ಕೆ ಸರಳ ಸಾದ ಇದು ಅಲ್ಲ, ಅವನು ಬಾಳ ತೇಡ, ಏನಂತಾರ ಸೊಟ್ಟ ಜಾಸ್ತಿ. ಅವನಿಗೆ ಪ್ರೀತಿಯಿಂದ ಹೇಳಿದ್ರೆ ಕೇಳಲ್ಲ, ಧಮ್ಕಿಗಳು ಹಾಕಿದ್ರೆ ಕೇಳ್ತಾನ. ನೋಡ್ರಿ ಯಾಕೆ ಹಿಂಗ್ ಮಾತಾಡ್ತಾ ಇದ್ದಾನೆ ಅಂತ ಅವ್ರಿಗೆ ಅರ್ಥ ಆಗಲ್ಲ. ಹಾಲಂತ್ರ ಕುಡ್ದ, ನಾನು ಕುಡ್ದೆ ಅಂತ ಹೇಳ್ತಾರೆ ಅವನು ಸರಿ. ಅಜ್ಜ ಯಾಕೋ ಹಿಂಗ್ ಮಾತಾಡ್ನಲ್ಲ ಅಂತ ಮಲಗಲ್ಲ ಅವ್ರು. ಮೊಮ್ಮಗನ್ ಪಕ್ಕ ಕುಡ್ಸ್ಕೊಂಡು ಕೇಳ್ತಾರೆ, ಏನೇಳ್ತಾರೆ. ಹಿಂಗೆ ಮಾಡ್ದ, ಹಿಂಗೆ ಕುಡಿಲಿಲ್ಲ, ನಾನ್ ಚಾಕು ತೋರ್ಸಿದೆ, ಅವ್ ಬಂದು ಕುಡ್ದ ಅಂದ್ರೆ ಅಜ್ಜಂಗೆ ಆಶ್ಚರ್ಯ. ಪ್ರತ್ಯಕ್ಷನ ಕುಡಿದ್ರ ವಿಠವ, ನಾವ್ ಇಷ್ಟು ದಿನ ಆದ್ರೆ ನಮ್ಗೆ ದರ್ಶನ ಕೂಡ ಆಗಿಲ್ಲ. ಅವ್ರಂತಾರೆ, ನಾಮ ನನಗೂ ದರ್ಶನ ಮಾಡ್ಸು, ಕೃಷ್ಣನ್ ದರ್ಶನ ಮಾಡ್ಸು. ಅವ್ರಿಗೆ ಗೊತ್ತಾಗಲ್ಲ. ಇವ್ರಿಗೂ ಅವ್ರೆ ಅನ್ಕೊಂಡಿರ್ತಾರೆ, ದರ್ಶನ ಕೂಡ ಇವ್ರಿಗೂ ಕೊಡ್ತಾ ಇರ್ತಾರೆ ಅಜ್ಜಂಗೆ, ನಮ್ಮಮ್ಮನ. ಆಯ್ತು ಅಂತಾರೆ. ನೆಕ್ಸ್ಟ್ ಮುಂದಿನ ದಿನ ಬೆಳಿಗ್ಗೆ ಆಗುತ್ತೆ, ಭೋಗ ಇಡ್ತಾರೆ. ಕೃಷ್ಣ ಕರೀತಾನೆ, ಬರೋದಿಲ್ಲ ಅವಾಗ ಕೃಷ್ಣ. ಯಾಕಪ್ಪ ಕೃಷ್ಣ ನೀ ಬರ್ತಾ ಇಲ್ಲ? ನೋಡ್ ಮತ್ತೆ ನಾ ಚಾಕು ತಗೊಂಡ್ಬರ್ತೀನಿ ಅಂತ ಚಾಕು ತಗೊಂಡ್ಬರ್ಕೊಂಡಾಗ ಹೆದರ್ ಬಿಡ್ತಾರೆ. ಸರಿ ಬರ್ತಾರೆ. ನೋಡು ನಮ್ಮ ಹಾಲ್ ಕುಡಿ, ನಮ್ಮ ಅಜ್ಜಂಗೂ ದರ್ಶನ ಕೊಡು ಕೇಳ್ತಾ ಇದಾರೆ ಅಂದ್ರೆ ಅವ್ರೇನಂತಾರೆ ಗೊತ್ತಾ? ನಾ ಕೊಡಲ್ಲ. ನಂದು ಅಲ್ಲಿ ಏನ್ ಮಾತುಕತೆ ಆಗಿತ್ತು? ಯಾಕೆ ಬೇರೆಯವರಿಗೆ ದರ್ಶನ ಕೊಡುವಂತಿದ್ದೆ? ಇಲ್ಲ ನಾನು ಕೊಡೋದಿಲ್ಲ, ಏನ್ ಮಾಡುದು ನಾನು ಕೊಡೋದಿಲ್ಲ ಅಂತಾರೆ. ಅವಾಗ ಮತ್ತೆ ಸಿಟ್ಕೊಂಡು, ನೋಡ್ ನೀ ಕೊಡ್ಲಿ, ನಾನು ಚಾಕು ಹಾಕೊಂಡ್ಬಿಡ್ತೀನಿ, ಜೋರ್ ಮಾಡ್ತಿರ್ತಾರೆ.
ಈ ಹಠ ಜಾಸ್ತಿ ಮಾಡ್ತಿರ್ತಾರೆ. ಕೃಷ್ಣ ಬೇಡ ಹಂಗ್ ಮಾಡ್ಬೇಡ, ನಾನ್ ನೋಡು ನಿನ್ನ ಚಿತ್ತ ಶುದ್ಧವಾಗಿದೆ, ನೀನು ನನ್ನನ್ನ ವಿಗ್ರಹ ರೂಪದಲ್ಲಿ ನೋಡಲ್ಲ, ನನ್ನನ್ನ ಸ್ವಯಂ ಕೃಷ್ಣ ಅಂತ ನೋಡ್ತೀಯ. ಅವ್ರ ಆ ಭಾವನೆ ಇನ್ನೂ ಬಂದಿಲ್ಲ, ಅದಕ್ಕೆ ದರ್ಶನ ಕೊಡ್ತಿಲ್ಲ. ಆದ್ರೂ ಇಲ್ಲ ನೀ ಕೊಡ್ಲೇಬೇಕು ಹಠ ಮಾಡಿದಾಗ, ಸರಿಯಪ್ಪ ನಿನ್ನ ಇಚ್ಛೆನೆ ನನ್ನ ಇಚ್ಛೆ ಅಂತೇಳಿ ಅವ್ರ ತಾಯಿಗೂ ಅವ್ರ ಅಜ್ಜಂಗೂ ಸುಂದರವಾಗಿ ದರ್ಶನ ಕೊಡ್ತಾರೆ. ಅದ್ ನೋಡಿ ಕೀರ್ತನೆ ಹಾಡ್ತಾರೆ. ಆವಾಗ ಅವ್ರ ಅಜ್ಜ ಅದೇ ಗುಂಗಲ್ಲಿ ಅಲ್ಲೇ ಪ್ರಾಣ ಬಿಡ್ತಾರೆ, ದೇಹ ತ್ಯಾಗ ಮಾಡ್ಬಿಡ್ತಾರೆ ಕೃಷ್ಣ ನೋಡ್ಬಿಟ್ಟು. ಆಯ್ತಾ, ಅವರು ಅಜ್ಜ ಹೋಗ್ಬಿಟ್ರು. ಈಗ ಇವ್ರು ಸಣ್ಣವರು, ಗುಣಾಬಾಯಿನೇ ಈಗ ಅವ್ರನ್ನ ನೋಡ್ಕೋಬೇಕು. ಹೀಗೆ ಅವ್ರ ಹಸು ಇರುತ್ತೆ ಅವ್ರ ಮೇಲೆ ಈ ಪ್ರಿಂಟ್ ಮಾಡೋದನ್ನ ಇವ್ರು ಕಲ್ಕೊಂತಾರೆ, ದೊಡ್ಡವರಾಗ್ತಾರೆ. ಆಮೇಲೆ ನಮ್ದೇ ದೊಡ್ಡವರಾಗಿ ಪ್ರಿಂಟ್ ಮಾಡೋದನ್ನ, ಬಟ್ಟೆನ ಅವ್ರು ಇದನ್ನೇ ಕಲ್ಕೊಂಡು ಹೀಗೆ ದೊಡ್ಡವರಾಗ್ತಾರೆ. ಒಂದ್ ವಯಸ್ಸಿಗೆ ಬರ್ತಾರೆ. ಒಂದ್ ವಯಸ್ಸಿಗೆ ಬಂದ್ಮೇಲೆ ಈಗ ಮದ್ವೆ ಟೈಮ್, ಅವ್ರ ತಾಯಿ ಅಂತಾರೆ ಇವ್ನಿಗೆ ಮದ್ವೆ ಮಾಡೋಣ, ಇಲ್ಲ ಬಾಬಾಜಿ ಆಗ್ಬಿಡ್ತಾನೆ, ಸನ್ಯಾಸಿ ಆಗ್ಬಿಟ್ರೆ ಕಷ್ಟ ಅಂತ ಅವರು ಇವ್ರಿಗೆ ಒಂದು ಮದ್ವೆ ಮಾಡಿಸ್ಬಿಡೋಣ ಅಂತ ಹೇಳಿ ಸರಿ ಅಂತ ಒಂದು ಹುಡುಗಿನ ನೋಡ್ಬಿಡ್ತಾರೆ. ಹುಡುಗಿ ನೋಡ್ಬಿಟ್ಟು ಅವರಿಗೆ ಮದ್ವೆ ಮಾಡ್ತಾರೆ. ಅವ್ರ ಹೆಸರು ಇರುತ್ತೆ ರಾಜಾಬಾಯಿ. ಅವರು ತುಂಬಾ ಶುದ್ಧ ಭಕ್ತ. ಅವ್ರ ರಾಜಾಬಾಯಿ ಅವ್ರಿಗೆ ಭಗವಂತನ ಕೃಪೆ ಹೆಂಗಿತ್ತು ಅಂದ್ರೆ, ಹೆಂಡತಿ ಕೂಡ ಅಷ್ಟು ಭಜನೆ ಭಕ್ತಿಯಲ್ಲಿ ಇದ್ದಾಗ ಜನಗಳಿಗೆ ಅನ್ಸುತ್ತೆ ಈಗ ಮದ್ವೆ ಆಯ್ತು ಇವ್ನ ಎಲ್ಲಿ ಭಜನೆ ಭಕ್ತಿ ಮಾಡ್ತಾನೆ ಅಂತ ಅನ್ಕೊಂತ. ಅದು ಉಲ್ಟಾ ಆಗ್ಬಿಡುತ್ತೆ, ಭಜನೆ ಭಕ್ತಿ ಇನ್ನು ಜೋರಾಗಿ ಆಗ್ಬಿಡುತ್ತೆ. ಜಾಸ್ತಿ ಗಂಡ ಹೆಂಡತಿ ಇಬ್ರು ಕುತ್ಕೊಂಡು ಭಜನೆ ಭಕ್ತಿ ಜಾಸ್ತಿ ಮಾಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಇದನ್ನ ನೋಡಿ ಅವ್ರ ತಾಯಿಗೆ ತುಂಬಾ ಸಂತೋಷ ಆಗುತ್ತೆ. ಪರವಾಗಿಲ್ಲ, ನನ್ ಮಗ ಒಳ್ಳೆ ಹೆಂಡತಿ ಜೊತೆಗೆ ಭಜನೆ ಭಕ್ತಿ ಎಲ್ಲ ಮಾಡ್ತಾರೆ, ತುಂಬಾ ಸಂತೋಷ ಆಗುತ್ತೆ ಅವ್ರಿಗೆ. ಅದೆಲ್ಲ ಆದ್ಮೇಲೆ ಅವರಿಗೆ 4 ಜನ ಮಕ್ಕಳಾಗ್ತಾರೆ. ಅವರು ಒಂದು ನಿಮಿಷ 4 ಗಂಡು ಮಕ್ಳು, 1 ಹೆಣ್ಣು ಹುಡುಗಿ ಅವರಿಗೆ ಹುಟ್ಟು. ಮೊದಲೇ ಮಗನ ಹೆಸರು ನಾರಾಯಣ್, 2ನೇವ್ರದ್ದು ಮಹಾದೇವ್, 3ನೇವ್ರು ವಿಠಲ, 4 ಗೋವಿಂದ, ಆಮೇಲೆ ಕೊನೆಯದಾಗಿ ಮಗಳು ಗೋಪಾಲಿ ಬಾಯಿ ಅಂತ 5 ಜನ ಮಕ್ಕಳಾಗ್ತಾರೆ. 5 ಜನ ಮಕ್ಕಳಾಗ್ತಾರೆ ಅವರಿಗೆ. ಅವರೆಲ್ಲಾ ದೊಡ್ಡವರಾಗ್ತಾರೆ. ದೊಡ್ಡವರಾದ್ಮೇಲೆ ಅವ್ರುಗಳು ಮದ್ವೆ ಮಾಡಿಸ್ತಾರೆ. ಅವರಿಗೆ 4 ಸೊಸೆರು ಬಂದಿರ್ತಾರೆ. ಗೋಪಾಲೆ ಬಾಯಿ ಮದ್ವೆ ಮಾಡ್ತಾರೆ. ಆದ್ರೂ ಅವರು ಸಂಸಾರ ದೊಡ್ಡದಾದ್ರೂ ಕೂಡ ಇನ್ನೂ ಭಜನೆ ಭಕ್ತಿ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಅಂತೂ ಆಗದೇ ಇಲ್ಲ. ಎಷ್ಟು ಮಾಡಿದ್ರು ಕಡಿಮೆ ಆಗದೇ ಇಲ್ಲ. ಹೀಗೆ ಆಗ್ತಾ ಅವ್ರ ಭಜನೆ ಭಕ್ತಿ ನಡೀತಾ ಇರುತ್ತೆ. ಈಗ ಅವರಿಗೆ ದೀಕ್ಷೆ ವಿಷಯ, ಈಗ ಹೆಂಗೆ ಅವರಿಗೆ ದೀಕ್ಷೆ ಆಗುತ್ತೆ, ಈ ಕಥೆನ ಲಿಂಕ್ ಇದೆ. ಗೋರಾ ಕುಮಾರ್, ನಿಮಗೆ ಭಕ್ತ ಕುಂಬಾರ್ ಕತೆ ಗೊತ್ತಿದೆ, ಅದಕ್ಕೆ ಲಿಂಕ್ ಇದೆ. ಅದೆಲ್ಲ ನಿಮಗೆ ಗೊತ್ತಿದೆ. ಭಕ್ತ ಕುಂಬಾರ್ ಕತೆ, ಅವ್ರ ಹೆಂಡತಿ ಮುಟ್ಬೇಡ ಅಂದ್ಬಿಡ್ತಾರೆ. ಅವ್ರ ಕೃಷ್ಣನ ಬೈತಾರೆ, ಮಗುನ ನೀನ್ ತುಳ್ದ್ ಬಿಟ್ಟಿದ್ಯಾ, ಹಾಗೆ ಕೃಷ್ಣನ ನಾಣೆ ನೀ ಮುಟ್ಬೇಡ ಅಂದಿರ್ತೀವಿ. ಅವ್ರು ಮುಟ್ಟಲ್ಲ. ಅವ್ರು 2ನೇ ಮದ್ವೆ ಮಾಡ್ತಾರೆ. ನೀನೇ ಅವ್ರ ಮಾವ ಅಂತಾರೆ, ನನ್ ದೊಡ್ಡ ಮಗಳಿಗೆ ಹೆಂಗ್ ನೋಡ್ಕೊಂತೀಯ ಹಾಗೆ ನೋಡ್ಕೊಂಡಾಗ ಸರಿ ಅಂದ್ಬಿಡ್ತಾರೆ. ಆಮೇಲೆ ಅಂತಾರೆ ಅವಳಿಗೂ ಮುಟ್ತೀನಿ, ಅವಳಿಗೆ ಬೇಜಾರಾಗ್ಬಿಡುತ್ತೆ, ಯಾಕೆ ಹೆಂಗ್ ಮಾಡ್ತಿದ್ದಲ್ಲ, ನೀವೇ ಹೇಳಿದ್ರಲ್ಲ ದೊಡ್ಡ ಮಗಳಿಗೆ ಹೆಂಗ್ ನೋಡ್ಕೊಂತೀಯ ಸಣ್ಣ, ನಾನಂತರ ಅವಳಿಗೆ ಸ್ವೀಕರಿಸೋದಿಲ್ಲ ಹೆಂಡತಿ ಅಂತ. ಈಗ ಮತ್ತೆ ಹೇಗೆ ಅವಳಿಗೂ ಸ್ವೀಕರಿಸ್ಲಿ? ಇದೆಲ್ಲ ಆದ್ಮೇಲೆ ಅವೇನ್ ಮಾಡ್ತಾರೆ, ಇವ್ನಿಗೆ ಏನಾದ್ರೂ ಇವ್ ವ್ರತ ಇದು ಮಾಡ್ಬೇಕಂತ ಅವ್ರಿಗೆ ಟಚ್ ಮಾಡ್ಬಿಡ್ತಾರೆ. ಇವ್ ನನ್ ಟಚ್ ಮಾಡಿದಂತ ಕೈನ ಕತ್ತಿಸ್ಕೊಂಡ್ಬಿಡ್ತಾರೆ. ಗೋರಾಕನ್ ಕೈ ಕತ್ತದ್ಮೇಲೆ ಈಗ ಮನೆ ಕೆಲ್ಸ ಯಾರು ಮಾಡೋದು? ಮನೆ ಊಟಕ್ಕೆ ದುಡ್ಡು ಬೇಕಲ್ಲ. 3 ದಿನ ಆದ್ರೂ ಏನಿಲ್ಲ, ಊಟ ಇಲ್ಲ ಏನಿಲ್ಲ ಅಂತಾರೆ. ಯಾರಾದ್ರೂ ಮನೆಗೆ ಹೋಗಿ ಹತ್ಕೊಂತ ಮಾಡ್ತಾ ನೀವೇನಾದ್ರೂ ಕೇಳಿದ್ರೆ ನೋಡ್ರಿ ನಾನ್ ಜೀವಂತನೇ ಇರಲ್ಲ ಅಂತ ಜೋರ್ ಮಾಡ್ತಾರೆ. ಮೇಲಿಂದ ನಮ್ಮ ವಿಠವ ನೋಡ್ತಾ ಇರ್ತಾರೆ ರುಕ್ಮಿಣಿ ಜೊತೆಗೆ. ಅವ್ರಂತಾರೆ ಈಗ ಏನ್ ಮಾಡುತ್ತೆ, ಹೊಟ್ಟೆ ಪಾಡಿನ ವಿಷಯ, ಈಗ ನನ್ ಭಕ್ತ ಉಪವಾಸ ಇರೋ ಸರಿಯಾಗಲ್ಲ ಅಂತ ಹೇಳಿ ಅವರು ಭಕ್ತ ಕುಂಬಾರ ವೇಷ ಧರಿಸ್ಕೊಂಡು ಅವ್ರ ರುಕ್ಮಿಣಿನ ಕುಂಬಾರನೇ ಆಗಿ ಬರ್ತಾರೆ. ಅವಾಗ ಗರುಡ ಅಂತಾರೆ ನಾನೇನ್ ಮಾಡ್ಲಿ, ನಾನು ಬರ್ತೀನಿ ಅಂದಾಗ ಆಯ್ತು ನೀನು ಕತ್ತೆ ಆಗಪ್ಪ ಅಂತ ಕತ್ತೆ ಆಗಿ ಬರ್ತಾರೆ. ಇವ್ರು 3 ಜನ ಬರ್ತಾರೆ. ಅವ್ರು ಏನ್ ಮಾಡ್ತಾರೆ, ಲೀಲೆ ಮಾಡ್ತಾರೆ ಅಲ್ಲಿ. ಯಾರಾದ್ರೂ ಕೆಲಸ ಕೊಡಿ, ನಮ್ಗೆ ಊಟ ಇಲ್ಲ, ಯಾರಾದ್ರೂ ಕೆಲಸ ಕೊಡಿ, ಊಟ ಇಲ್ಲ ಅಂತ ಕೃಷ್ಣ ಹೇಳ್ತಾ ಅವ್ರ ಮನೆಗೂ ಬರ್ತಾರೆ. ಅವ್ರು ಅಂತಾರೆ ಹೆಂಗೋ ನನ್ ಕೈ ಇಲ್ಲ. ಗೋರಖುಮಾರ್ ಸರಿಯಪ್ಪ ನೀನ್ ಮಾಡು, ಏನ್ ಬೇಕಪ್ಪ ನಿಂಗೆ ಸಂಬಳ? ನನ್ಗೇನು ಬೇಡ, 2 ಹೊತ್ತು ಊಟ ಕೊಟ್ಟರೆ ಸಾಕು ಅಂತಾರೆ. ಸರಿ ಅಂತ ಅಂದ್ಮೇಲೆ ಅವರು ಊಟ ಆಯ್ತು ಅಂತಾರೆ. ಇಷ್ಟು ಸುಂದರವಾಗಿ ಮಡ್ಕೆ ಮಾಡ್ತಿರ್ತಾರೆ ನಮ್ ಕೃಷ್ಣ. ಜೊತೆಗೆ ಆ ರುಕ್ಮಿಣಿ ಅದ್ರ ಮೇಲೆ ಡಿಸೈನ್ ಮಾಡ್ತಿರ್ತಾರೆ ತುಂಬಾ ಸುಂದರವಾಗಿ. ಎಷ್ಟಿದು ಭಗವಂತನ ಮಾಡಿದ್ದು ಅಂದ್ರೆ ಅದು ದಿವ್ಯಾತನ. ಜನಗಳು ಅದು ಅಟ್ರಾಕ್ಷನ್ ಬಿಡ್ತಾರೆ. 3 ರೂಪಾಯಿ ಹೋಗೋದು ಪಾಟ್ಗಳೆಲ್ಲ ಮಡಿಕೆಗಳು 10 ರೂಪಾಯಿಗೆ ಸೇಲ್ ಆಗಕ್ ಶುರು ಆಗುತ್ತೆ. ತುಂಬಾ ಚೆನ್ನಾಗಿ ಅವರಿಗೆ ಇನ್ಕಮ್ ಬರ್ತಾ ಇರುತ್ತೆ. ಆ ನೀರಂತೂ ಶುದ್ಧ ನೀರು ತುಂಬಿದ್ರೆ ಮಟ್ಕೆಯಲ್ಲಿ ತಣ್ಣಗಾಗಿ ಸುಗಂಧ ಬರ್ತಾ ಇರುತ್ತೆ. ಎಲ್ಲಾರು ಅಂತಾರೆ ಯಾರಪ್ಪ ನಿಮ್ಮ ಮನೇಲಿ ಕೆಲ್ಸದವ್ರು ಇದ್ದಾರೆ, ಇಷ್ಟು ಚೆನ್ನಾಗಿ ಮಟ್ಕೆ ಮಾಡ್ತಾರೆ. ಎಲ್ಲ ಊರೂರು ಪ್ರಸಿದ್ಧ ಆಗ್ಬಿಟ್ಟು ಜ್ಞಾನೇಶ್ವರ ಮಹಾರಾಜ ಗೊತ್ತಾಗ್ಬಿಡುತ್ತೆ. ಆಮೇಲೆ ಜ್ಞಾನೇಶ್ವರ ಮಹಾರಾಜು ಯಾರು ಇರ್ಬೋದು ಅಂತ ನೋಡೋಣ ಅಂತ ಅಲ್ಲಿಗೆ ಬರ್ತಾರೆ. ಜ್ಞಾನೇಶ್ವರ ಮಹಾರಾಜ್ ಬಂದಾಗ ಅಷ್ಟೊತ್ತಿಗೆ ಏನಾಗುತ್ತೆ ಅಂದ್ರೆ ಇಲ್ಲಿ ಬರ್ತಾರಲ್ಲ ಜ್ಞಾನೇಶ್ವರ ಮಹಾರಾಜರು ಸ್ವಯಂ ನಾರಾಯಣ ಅಂಶ ಅವ್ರು ಸಾದಾ ಇರಲ್ಲ.
ಅವ್ರು ಜ್ಞಾನಿ ಇರ್ತಾರೆ. 21 ವರ್ಷದಲ್ಲಿ ಅವ್ರು ಸಮಾಧಿ ತಗೊಂತಾರೆ, ಜೀವಂತ ಅವ್ರು ಸನ್ಯಾಸಿ ತರ ಇರ್ತಾರೆ. ಅವಾಗ ಕೃಷ್ಣ ಅಂತಾನೆ ಬಿಟ್ಟಾರ, ರುಕ್ಮಿಣಿ ಗಂಟು ಮೂಟೆ ಕಟ್ಕೊ ಹೊರಡೋಣ, ಇವನೇನೋ ಗೋರಕುಮಾರ್ ನಮ್ಮನ್ನ ಫೈಂಡ್ ಔಟ್ ಮಾಡ್ಲಿಲ್ಲ, ಗುರ್ತಿಡಿಲಿಲ್ಲ, ಅವು ಬರ್ತಾ ಇದಾರೆ ಜ್ಞಾನ, ತುಂಬಾ ಜ್ಞಾನಿ, ಗೊತ್ತಿಡ್ಬಿಡ್ತಾನೆ, ನಮ್ಮನ್ನ ಹಿಡ್ಕೊಂಡ್ಬಿಡ್ತಾನೆ, ಬಿಡೋದಿಲ್ಲ, ನಡಿ ಮೊದ್ಲ ಗಂಟು ಮೂಟೆ ಕಟ್ಕೊ ಅಂತ 3 ಜನನು ಗರುಡನ್ನು ಹೊರಟೋಗ್ಬಿಡ್ತಾರೆ. ಅಲ್ಲಿಂದ ಹೊರಟೋಗ್ಬಿಡ್ತಾರೆ. ಜ್ಞಾನೇಶ್ವರ ಮಹಾರಾಜ್ ಬರ್ತಾರೆ. ಗೋರಕುಮಾರ್ ಅವ್ರ ಸೀನಿಯರ್ ಭಕ್ತ ಗೋರಕುಮಾರ್, ಎಲ್ಲಕ್ಕಿಂತ ವಯಸ್ಸಲ್ಲಿ ದೊಡ್ಡವರು. ಗೋರಕುಮಾರ್ ಎಲ್ಲಿದ್ದೀರಾ ನೀವು, ಎಲ್ಲಿದ್ದೀರಾ? ಅವ್ರು ಬಂದು ದರ್ಶನ ಆಯ್ತು. ನಾನು ಕೇಳಿದ್ದೀನಿ, ಇಲ್ಲಿ ಯಾರೋ ಭಕ್ತ ಕುಂಬಾರ್ ಬಂದಿದಾರಂತೆ, ತುಂಬಾ ಚೆನ್ನಾಗಿ ಗಂಡ ಹೆಂಡತಿ ಮಾಡ್ತಾರಂತೆ, ಯಾರಪ್ಪ ದರ್ಶನ ಮಾಡಿಸು ಅಂತ ಹೇಳ್ತಾರೆ. ಹುಡುಕ್ತಾರೆ, ಇಲ್ಲೇ ಇಲ್ಲ, ಅವ್ರು ಅಲ್ಲಿಂದ ಹೋಗ್ಬಿಟ್ಟಿದ್ದಾರೆ. ಅಯ್ಯೋ ಏನ್ ಮಾಡೋದು, ಇವ್ರು ಕಾಣಿಸ್ತಾ ಇಲ್ವಲ್ಲ, ಏನ್ ಮಾಡೋದು? ಆಮೇಲೆ ಮುಂದೆ ಹೋಗ್ತಾರೆ. ಮುಂದೆ ಹೋದ್ಮೇಲೆ ಅಲ್ಲಿ ಎಲ್ಲಾ ಮನೆ ನೋಡ್ತಾರೆ, ಗೊತ್ತಾಗಲ್ಲ. ಆವಾಗ ಜ್ಞಾನೇಶ್ವರ ಮಹಾರಾಜ್ ಏನೋ ಡೌಟ್ ಬರುತ್ತೆ, ಈ ಮಡಿಕೆಯಿಂದ ಎಷ್ಟು ಸುಗಂಧ ಬರ್ತಾ ಇದೆ ಅಲ್ಲ, ಇದು ಸಾಧಾರಣ ಮಡಿಕೆ ಅಂತ ನೋಡ್ತಾರೆ. ಓ, ಇದು ವಿಠೋಬ ಮಾಡಿದಂತ ಗೊತ್ತಾಗ್ಬಿಡುತ್ತೆ. ಗೋರಕುಮಾರ್ ನಿನ್ ಮನೆಯಲ್ಲಿ ವಿಠೋಬ ಕೆಲ್ಸದವರ ಕೆಲಸ ಮಾಡಿದಾರ. ಅವಾಗ ಅದನ್ನ ಕೇಳ್ಬಿಟ್ಟು ಗೋರಕುಮಾರ್ ಹೃದಯನೇ ಬಡ್ದ್ಬಿಡುತ್ತೆ. ಅಯ್ಯೋ ಎಂತ ಪಾಪಿ ನಾನು, ಕಣ್ಮುಂದೆ ರುಕ್ಮಿಣಿ ವಿಠಲ ಇದ್ರು ನಾನು ಅವ್ರ ದರ್ಶನ ಮಾಡ್ಲಿಲ್ಲ, ಅವ್ರಿಂದ ಸೇವೆ ಮಾಡಿಸ್ಕೊಂಡ್ರಿ, ನನ್ನಂತ ಪಾಪಿ ಯಾರು ಅಂತ ಹತ್ಕೊಂತ ದೇವಸ್ಥಾನಕ್ಕೆ ಹೋಗ್ತಾರೆ, ಭಜನೆ ಮಾಡ್ತಾರೆ, ಇದು ಮಾಡ್ತಾರೆ, ಅದು ಮಾಡ್ತಾರೆ. ಅಲ್ಲಿ ಜ್ಞಾನೇಶ್ವರ ಮಹಾರಾಜ್ ಕೂಡ ಹೋಗ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ನಾಮದೇವ್ ಮಹಾರಾಜನು ಬಂದಿರ್ತಾರೆ. ಅವಾಗ ಅವ್ರ ಕೀರ್ತನೆ ಮಾಡಬೇಕಾದ್ರೆ ಅವ್ರ ಕೈ ಕತ್ತರಿಸೋಗಿರ್ತಲ್ಲ, ಅದು ಕೈ ತಾನಾಗಿ ಬರುತ್ತೆ. ಮಗುನು ತುಳ್ಬಿಟ್ಟಿರ್ತಾರಲ್ಲ ಮಣ್ಣಲ್ಲಿ, ಆ ಮಗು ಸೆರೆಗು ಎಳಿತಾ ಇರುತ್ತೆ ತಾಯಿದು. ಯಾರಪ್ಪ ಅಂತ ಹಿಂಗ್ ತಿರ್ಗಿ ನೋಡ್ತಾಳೆ, ಮಗುನು ಕೊಟ್ಬಿಡ್ತಾರೆ ವಿಠವ ಅವ್ರಿಗೆ. ಯಾಕಂದ್ರೆ ಅವರು ಕೃಷ್ಣನ ಹೆಸರಲ್ಲಿ ಮೈ ಮಾಡ್ತಿದ್ದಕ್ಕೆ ಅದೇನು ತಪ್ಪಿಲ್ಲ ಅಂತ ಹೇಳಿ ಕೃಷ್ಣ ಅವರಿಗೆ ಅವ್ರು ವಾಪಸ್ ಎಲ್ಲ ಏನೇನ್ ಕಳ್ದಿತ್ತು ಅದೆಲ್ಲ ವಾಪಸ್ ಕೊಟ್ಬಿಡ್ತಾರೆ. ಇದೆಲ್ಲ ಆಯ್ತಾ, ಕೃಷ್ಣನ ದರ್ಶನ ಆಯ್ತಾ, ಅಲ್ಲಿ ನಾಮದೇವ ಬಂದಿರ್ತಾರೆ. ಈಗ ಜ್ಞಾನೇಶ್ವರ ಮಹಾರಾಜರಿಗೆ ಎಷ್ಟು ಜನ, ಅವರು ಅವರು ಎಷ್ಟು ಜನ, 3 ಜನ ಅಣ್ಣ ತಮ್ಮ. ಜ್ಞಾನೇಶ್ವರ್ ಸೇರ್ಕೊಂಡು ಹೇಳ್ತಾ ಇದ್ದೀನಿ. ಜ್ಞಾನೇಶ್ವರ್, ವೃತ್ತಿನಾಥ್, ಸೋಪಾನ್ ಮತ್ತೆ ತಂಗಿ ಮುಕ್ತ ಅಂತ, ಇವ್ರು 4 ಜನ ಇರ್ತಾರೆ. ಈ ಮುಕ್ತಾಬಾಯಿ ಏನ್ ಮಾಡ್ತಾರೆ, ಒಂದು ಲೀಲೆ ಮಾಡ್ತಾರೆ. ಏನ್ ಮಾಡ್ತಾರೆ ಅಂದ್ರೆ, ಈ ಮಡ್ಕೆ ಆದ್ಮೇಲೆ ಒಂದು ಕೋಲ್ ತಗೊಂಡ್ ಬಡಿತಾರೆ, ಇದು ಬೆಂದಿದೆಯಾ ಇಲ್ಲ ಅಥವಾ ಹಸಿ ಇದೆಯಾ ಅಂತ. ಅವ್ರು ಆ ಕಾಲ್ ತಗೊಂಡು ಎಲ್ಲಾ ಸಂತರ ತಲೆ ಹೊಡಿತಾರೆ. ಎಲ್ಲಾ ಸಂತದ ಎಲ್ಲಾರು ಸುಮ್ಮನೆ ಇರ್ತಾರೆ, ಯಾರು ಏನು ಅನ್ನಲ್ಲ. ಲಾಸ್ಟಿಗೆ ನಾಮದೇವ್ಗೆ ಹೊಡೆದಾಗ ಅವ್ರು ಸಿಟ್ಟು ಬಂದ್ಬಿಡುತ್ತೆ. ಯಾರಾದ್ರೂ ಸಂತರುಗಳಿಗೆ ಹಿಂಗ್ ಹೊಡಿತಾರ ತಲೆಗೆ ಅಂತ ಸಿಟ್ಟು ಮಾಡ್ಕೊಂಡು ಸಿಟ್ಟು ಬಂದ್ಬಿಡುತ್ತೆ, ಹೇಳೋದಿಲ್ಲ. ಅವಳು ಏನಂತಾಳೆ, ಈ ಮಡಿಕೆ ಇದೆಲ್ಲ ಇದು ಹಸಿ ಇದೆ, ಬೆಂದಿಲ್ಲ ಅಂದ್ಬಿಡ್ತಾಳೆ ನಾಮದೇವ ಮಹಾರಾಜ್. ಅವ್ರಿಗೆ ಏನೋ ಒಂಥರ ಏನೋ ಅನ್ಸ್ಬಿಟ್ಟು ಬೇಜಾರ್ ಮಾಡ್ಕೊಂಡು ಹೋಗ್ಬಿಡ್ತಾರೆ. ದರ ದೇವಸ್ಥಾನಕ್ಕೆ ಹೋಗ್ಬಿಡ್ತಾರೆ. ಅದು ಸುಮ್ಮನೆ ಕುತ್ಕೊಂತಾರೆ, ಒಂದ್ ಮುಖಂಡೆ. ಅವಾಗ ವಿಠಲ ಕೇಳ್ತಾರೆ, ನಾಮ, ಅವ್ರ ಪ್ರೀತಿನ ನಾಮ ಅಂತಿರ್ತಾರೆ. ನಾಮ ಏನಾಯ್ತಪ್ಪ, ಯಾಕೆ ನಿನ್ನ ಮುಖ ಒಂಥರ ಕಣ್ಣೆಲ್ಲ ಒಂಥರ ಆಗಿದೆಲ್ಲ ನೀರ್ತಾರೆ ನೋಡು. ಹಿಂಗೆ ಜ್ಞಾನೇಶ್ವರ ಮಹಾರಾಜ್ ಬಂದಿದ್ದಾರೆ, ಅವ್ರ ಅಣ್ಣ ತಮ್ಮ ತಂಗಿ ಈ ತರ ಮಡಿಕೆ ಬೆಂದಿದೆ ಇಲ್ಲ ಅಂತ ಪರೀಕ್ಷೆ ಮಾಡ್ಬಿಟ್ಟು ನನಗೆ ಏನಂದ್ಲು ಗೊತ್ತಾ, ಇನ್ನು ಹಸಿ ಮಡಿಕೆ ಇದು, ಬೆಂದೇ ಇಲ್ಲ, ಇದು ಪಕ್ಕ ಆಗಿಲ್ಲ ಅಂತ ಹೇಳ್ತೀವಿ. ಅದಕ್ಕೆ ವಿಠವ ನಗ್ತಾರೆ, ಹೌದು ನೀನ್ ನಾನೆಲ್ಲ ಕರೆಕ್ಟ್ ಇದ್ದೀನಲ್ಲ, ಪಕ್ಕ ಆಗಿಲ್ಲ, ಯಾಕೆ ನೀನ್ ಬೆಂದಿಲ್ಲ, ಏನಾಗಿದೆ ನಮ್ದು ಪ್ರಾಬ್ಲಮ್ ಅಂತ ಕೇಳ್ತಾರೆ, ಸಮಸ್ಯೆ. ವಿಠವ ಅಂತಾರೆ, ಇನ್ನು ಗುರುನೇ ಶರಣ, ನೀ ಗುರುನೇ ಮಾಡ್ಕೊಂಡಿಲ್ಲ ಯಾರಿಗೂ. ಅವಾಗ ಅಂತ ನಮ್ದು ಯಾಕೆ ಬೇಕು ಗುರು, ನಂಗೆ ನೀನ್ ದರ್ಶನ ಆಗ್ತೀಯಾ, ಎಲ್ಲಾ ತೋರ್ತೀಯ, ಗುರುವಿಂದನೇ ತಾನೇ ಕೃಷ್ಣನ್ ದರ್ಶನ ಅಂತ, ಗುರು ನೆಸೆಸಿಟಿ ಏನಿದೆ ಅಂತಾರೆ. ಅದು ಇಲ್ಲ, ಇದು ನಾನ್ ಮಾಡಿದ್ದೆ ರೂಲ್ಸ್ ನೋಡು. ನಾನ್ ಯುಗದಲ್ಲಿ ಇದ್ದಾಗ, ರಾಮ ಆದಾಗ ಕೂಡ ನಾ ವಶಿಷ್ಠನ ಗುರು ಮಾಡ್ಕೊಂಡೆ. ಆ ರೀತಿ ಸಂದೀಪ್ ಮನಿಗೂ ನಾನು ಕೃಷ್ಣ ಇದ್ದಾಗ ಗುರು ಮಾಡ್ಕೊಂಡೆ. ನೀನ್ ಮಾಡ್ಕೊಳ್ಳೇಬೇಕು ಅಂದಾಗ, ಸರಿ ನನಗೆ ಗುರು ಎಲ್ಲಿ ಸಿಗ್ತಾರೆ ಅಂತ ಹೇಳ್ತಾರೆ. ನೋಡಿ, ನೀನ್ ಸ್ಟ್ರೇಟ್ ಆಗಿ ಹೋಗಪ್ಪ, ಇಲ್ಲಿ ಕಾಡ್ ಬರುತ್ತೆ, ಆ ಕಾಡಲ್ಲಿ ಹೋಗು, ಯಾರು ಮೊದ್ಲು ಸಿಗ್ತಾರೆ ಅವ್ರು ನಿನ್ ಗುರು ಅಂತ ಹೇಳ್ತಾರೆ ವಿಠಲ. ಸರಿ ಅಂತ ಅವರು ಸ್ಟ್ರೇಟ್ ಆಗಿ ಹೋಗ್ತಾ ಇರ್ತಾರೆ. ಅಲ್ಲಿ ಹೋದಾಗ ಅಲ್ಲಿ ಒಂದು ಕಾಡಲ್ಲಿ ಒಂದು ಶಂಕರನ ಮಂದಿರ ಇರುತ್ತೆ. ಅಲ್ಲಿ ಒಂದು ಲೀಲೆ ಮಾಡ್ತಾರೆ ವಿಠಲ. ಆ ಶಂಕರ ಅಲ್ಲಿ ಮಂದಿರದಲ್ಲಿ ಒಬ್ಬ ಮನುಷ್ಯ ಇರ್ತಾರೆ, ಅವ್ರು ವಯಸ್ಸಾಗಿರುತ್ತೆ. ಅವ್ನು ಹೆಂಗ್ ಕೂತಿರ್ತಾನಂದ್ರೆ, ತನ್ನ ಪಾದಗಳನ್ನ ಲಿಂಗ ಪಿಂಡಿ ಅಂತಾರೆ ಅದ್ರ ಮೇಲೆ ಇಟ್ಟಿರ್ತಾರೆ ಪಾದಗಳನ್ನ. ಅಲ್ಲಿ ಹೋಗಿ ದರ್ಶನ ಮಾಡಕ್ ಹೋದಾಗ ಅಲ್ಲಿ ನೋಡ್ಬಿಟ್ಟು, ಅರೇ ಏನಪ್ಪಾ ಇವ್ರು ಈ ತರ ಕಾಲಿಟ್ಬಿಟ್ಟಿದಾರಲ್ಲ. ಅವಳೋಗಿ, ಓ ಮಹಾಶಯರೇ, ನೀವು ಗೊತ್ತಾ, ನೀವು ಏನ್ ಮಾಡ್ತಾ ಇದ್ದೀರಾ, ನೀವು ನಿಮ್ಮ ಪಾದಗಳನ್ನ ಪಿಂಡಿ ಮೇಲೆ ಇಡ್ತಾ ಇದ್ದೀರಾ, ಲಿಂಗದ ಮೇಲೆ, ಎಷ್ಟು ಅಪರಾಧ, ಹಂಗೆಲ್ಲ ಮಾಡ್ಬಾರ್ದು, ನೀವು ದಯವಿಟ್ಟು ಈ ಕಾಲನ್ನ ತೆಗೀರಿ ಅಂತ ಹೇಳ್ತಾರೆ. ನೋಡಪ್ಪ, ನಾನು ವಯಸ್ಸಾಗಿದೆ, ನನ್ ಕಾಲ್ ತೆಗಿಯಕ್ ಬರಲ್ಲ, ನೀನೇ ಬೇಕಾದ್ರೆ ಇನ್ನ ಸರಿಸು, ಇಲ್ಲದ್ರೆ ಸುಮ್ನೆ ಬಿಟ್ಬಿಡು ನನ್ನನ್ನ ಅಂತಾರೆ. ಅವ್ರ ಹೆಸರು ಈಶೋಭ ಅಂತ ಇರುತ್ತೆ, ವಿಶೋಭ. ಅವರು ಏನ್ ಮಾಡ್ತಾರೆ, ಕಾಲ್ ಹಿಡಿತಾರೆ, ಹಿಂಗ್ ಟರ್ನ್ ರೌಂಡ್ ಸಿಗ್ತಾರೆ, ಅಲ್ಲೂ ಲಿಂಗ ಪ್ರಕಟ ಆಗುತ್ತೆ. ಹಿಂಗೆ ಸಿಗ್ತಾರೆ, ಅಲ್ಲೂ ಲಿಂಗ, ಫುಲ್ 360 ಡಿಗ್ರಿ ರೌಂಡ್ ಲಿಂಗಗಳು.
ಅವರಿಗೆ ಅರ್ಥ ಆಗುತ್ತೆ, ಇದು ನಾರ್ಮಲ್ ಮನುಷ್ಯ ಅಲ್ಲ, ಇವರೇ ನನ್ ಗುರು ಇರ್ಬೋದು, ನನ್ ವಿಠೋಬ ಕಳ್ಸಿರ್ಬೋದು ಅಂತ ಅವ್ರ ಕಾಲನ್ನ ಸ್ವಲ್ಪ ಕೆಳಗಿಟ್ಬಿಟ್ಟು ಆಮೇಲೆ ನಮಸ್ಕಾರ ಮಾಡಿ ನಂಗೆ ಗುರು ದೀಕ್ಷೆ ಕೊಟ್ಬಿಡಿ ನೀವು ಅಂತಾಗ ಅವ್ರಂತಾರೆ ನೋಡು, ಅವರಿಗೆ ಕ್ಲಾಸ್ ಕೊಡ್ತಾರೆ. ಈಗ ನಾಮದೇವ್ರು ಹೈ ಲೆವೆಲ್ ಭಕ್ತ, ಅವ್ರಿಗೆ ಸಾಮಾನ್ಯವಾಗಿ ಕ್ಲಾಸ್ ಕೊಡಲ್ಲ, ಅವ್ರ ದರ್ಶನದ ಬಗ್ಗೆ ಹೇಳ್ತಾರೆ. ನೋಡಿ 3 ಪ್ರಕಾರ ದರ್ಶನ ಆಗುತ್ತೆ. ಸ್ವಪ್ನದಲ್ಲಿ ಬರೋದು, ಕನಸಿನಲ್ಲಿ ದರ್ಶನ, ಪ್ರತ್ಯಕ್ಷ ದರ್ಶನ, ಮತ್ತೆ ಸರ್ವತ್ರ ದರ್ಶನ. ಎತ್ರ ಸರ್ವತ್ರ ದರ್ಶನ ಆಗುತ್ತೆ, ಎಲ್ಲ ನೋಡಿದ್ರೆ ಕೃಷ್ಣ. ಅದಕ್ಕೆ ಈಗ ಅವರಿಗೆ ಆಲ್ರೆಡಿ ಸ್ವಪ್ನದಲ್ಲಿ ಏನೋ ಅವ್ರಿಗೆ ಪ್ರತ್ಯಕ್ಷ, ಅವರಿಗೆ ನನಗೆ ಗೊತ್ತಿರೋ ಪ್ರಕಾರ 72 ಬಾರಿ ಅವರಿಗೆ ಕೃಷ್ಣನ ದರ್ಶನ ಆಗಿದೆ. ಗೊತ್ತಿಲ್ಲದೆ ಇನ್ನೂ ಎಷ್ಟು ಸರಿ ಇದೆ ಅದು ಲೆಕ್ಕ ಇಲ್ಲ. ಹಾಗಾಗಿ ಅವ್ರಂತಾರೆ ಸರ್ವತ್ರ ನಿಂಗೆ ಎಲ್ಲಾದ್ರಲ್ಲೂ ಕೃಷ್ಣ ಕಾಣ್ಬೇಕು, ಅವಾಗ ನೀನು ಪರಿಪೂರ್ಣ. ನೋಡು, ಇದು ನಾನು ಯಾರು ಅಂದ್ರೆ ನಾನು ವಿಠೋಬನೇ ಕಳ್ಸಿದ್ದು ನಿನಗೆ ಜ್ಞಾನ ಕೊಡೋಕ್ಕೋಸ್ಕರ. ನಿನ್ನ ಗುರು ನಾನಲ್ಲ, ಇನ್ನು ಜ್ಞಾನೇಶ್ವರ ಮಹಾರಾಜ್ ಹೋಗು, ಅವ್ರು ನಿಂಗೆ ದೀಕ್ಷೆ ಕೊಡ್ತಾರೆ ಅಂತ ಹೇಳ್ತಾರೆ. ಸರಿ ಅಂತ ಹೇಳೋರು ಮತ್ತೆ ಗೌರಕುಮಾರ್ ಮನೆಗೆ ಬರ್ತಾರೆ. ಅಲ್ಲಿ ಜ್ಞಾನೇಶ್ವರ ಮನೆ ಬರ್ತಾಗ ಆ ಮುಕ್ತಾವಿ ಮತ್ತೆ ಕೋಲ್ ತಗೊಂಡು ಟೆಸ್ಟ್ ಮಾಡ್ತಾಳೆ. ಅವಂತಾಳೆ, ಹಾ ಇದು ಬೆಂದಿದೆ, ಇದು ಮಡಿಕೆ ಬೆಂದಿದೆ ಅಂತ ಖುಷಿ ಆಗ್ತಾರೆ. ಆಮೇಲೆ ಜ್ಞಾನೇಶ್ವರ ಮಹಾರಾಜ್ ಅವರಿಗೆ ದೀಕ್ಷೆಯನ್ನ ಕೊಡ್ತಾರೆ. ಅವಾಗಿಂದ ಅವ್ರ ಗುರು, ಇವರು ಶಿಷ್ಯ. ಜ್ಞಾನೇಶ್ವರ ವಯಸ್ಸಲ್ಲಿ ಚಿಕ್ಕೋರು, ಆದ್ರೆ ಜ್ಞಾನಿ, ಅವರು ತುಂಬಾ ಜ್ಞಾನಿ ಇರ್ತಾರೆ. ಅವ್ರದ್ದು ಪಾಸ್ಟ್ ಟೈಮ್ಸ್ ತುಂಬಾ ಚೆನ್ನಾಗಿದೆ, ಅವ್ರದ್ದು ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಏನಾಗುತ್ತೆ, ಈ ಜ್ಞಾನೇಶ್ವರ ಮಹಾರಾಜು ಮತ್ತೆ ಈಗ ನಾಮದೇವ್ರ ಯಾತ್ರೆಗೆ ಹೋಗ್ಬೇಕು. ಅವ್ರಂತಾರೆ ನೋಡು, ಭಾರತ ಭೂಮಿನ ಯಾತ್ರೆ ಮಾಡೋಣ, ನಾವು ನಮ್ಮ ಧರ್ಮನ ಪ್ರಚಾರ ಮಾಡೋಣ. ಜ್ಞಾನೇಶ್ವರ ಮಹಾರಾಜರು ಕೂಡ ಜ್ಞಾನೇಶ್ವರಿ ಅಂತ ಬರ್ದಿದ್ದಾರೆ, ಭಗವದ್ಗೀತೆಯ ಟೀಕೆ ಮಾಡಿದ್ದಾರೆ ತುಂಬಾ ಚೆನ್ನಾಗಿ. ಈಗ ಉತ್ತರ ಭಾರತದಲ್ಲಿ ಹೇಗೆ ಈಗ ತುಳಸಿದಾಸರ ದೋಹೆ ಓದ್ತಾರಲ್ವಾ ರಾಮಾಯಣ, ಆ ತರನೇ ಈ ಕಡೆ ಎಲ್ಲ ಇದು ಜಾಸ್ತಿ. ಮಹಾರಾಷ್ಟ್ರದಲ್ಲಿ ಜ್ಞಾನೇಶ್ವರಿ ಓದ್ತಾರೆ, ತುಂಬಾ ಚೆನ್ನಾಗಿ ಟೀಕೆ ಮಾಡಿದ್ದಾರೆ ಅವರು. ಆ ಪ್ರಚಾರನ ಮಾಡ್ಬೇಕಿತ್ತು ಅವ್ರಿಗೆ. ಹೀಗೆ ಮಾಡ್ತಾ ಅವ್ರು ಎಲ್ಲಾ ಕಡೆ ಹೋಗ್ತಾರೆ. ಇದು ಪಂಜಾಬ್ ಕೂಡ ಹೋಗಿ ನಾಮದೇವರು ಪಂಜಾಬ್ ಕೂಡ ಭಾಷೆ ಕಲ್ತು ಅಲ್ಲೂ ಕೂಡ ಅಭಂಗ ಬರ್ದಿದ್ದಾರೆ ನಾಮದೇವ್ ಮಹಾರಾಜರು. ಹೀಗೆ ವೃಂದಾವನ ದರ್ಶನ ಮಾಡ್ತಾರೆ. ಆಮೇಲೆ ರಾಜಸ್ಥಾನಕ್ಕೆ ಹೋಗ್ತಾರೆ. ರಾಜಸ್ಥಾನಕ್ಕೆ ಹೋದಾಗ ಅಲ್ಲಿ ಏನಾಗುತ್ತೆ ಅಂದ್ರೆ ಅಲ್ಲಿ ಅವರಿಗೆ ತುಂಬಾ ಬಾಯಾರಿಕೆ ಆಗ್ಬಿಡುತ್ತೆ. ಅವ್ರ ಜೊತೆ ಭಕ್ತರು ಇರ್ತಾರೆ ಸ್ವಲ್ಪ ಜನ. ಅದು ಯಾವ ಊರು ಅಂದ್ರೆ ಬಿಕಾನೇರ್ ಕೋಲಿಯಾಕ್ ಅಂತ ಇರುತ್ತೆ. ಬಿಕಾನೇರ್ ಊರು, ಕೋಲಿಯಾಕ್ ಸಣ್ಣ ಊರು. ಅಲ್ಲಿ ಒಂದು ಬಾವಿ ಇರುತ್ತೆ. ಆ ಬಾವಿಯಲ್ಲಿ ನೀರು ತುಂಬಾ ಸ್ವಲ್ಪ ಇರುತ್ತೆ. ಅವಾಗ ಅವ್ರು ನೋಡ್ತಾರೆ, ಹೆಂಗೆ ನಾವು ನೀರ್ ಕುಡಿದು, ರಾಜಸ್ಥಾನ ಬಿಸಿ ಊರು ಗೊತ್ತಲ್ಲ, ನೀರ್ ಸಿಗೋದು ತುಂಬಾ ಕಷ್ಟ. ಅವರು ಒಂದು ಸಣ್ಣ ಪಕ್ಷಿಯಾಗಿ ಜ್ಞಾನೇಶ್ವರ ಮಹಾರಾಜ್ ಇಳಿದ್ಬಿಟ್ಟು ನೀರ್ ಕುಡಿದು ಸ್ವಲ್ಪ ನೀರು ತನ್ನ ಶಿಷ್ಯಂಗೆ ನಾಮದೇವ್ ಮಹಾರಾಜ್ಗೆ ತಂದು ಕೊಡ್ತಾರೆ. ನಾಮದೇವ್ ಮಹಾರಾಜ್ ಏನ್ ಮಾಡ್ತಾರೆ, ಇದನ್ನು ಲೀಲೆ ಮಾಡ್ತಾರೆ. ಜ್ಞಾನೇಶ್ವರ ಮಹಾರಾಜ್ ತನ್ನ ಭಕ್ತನ, ತನ್ನ ಶಿಷ್ಯನ ಫೇಮಸ್ ಮಾಡ್ಬೇಕಲ್ಲ, ಎಷ್ಟು ಜ್ಞಾನಿ ಇದ್ದಾನ. ಅವ್ರಂತಾರೆ, ಜ್ಞಾನೇಶ್ವರ ಮಹಾರಾಜ್ ಅಂತಾರೆ, ತಗೊಳಪ್ಪ ನೀರ್ ಕುಡಿ. ಅಲ್ಲ ಗುರು, ನಾನು ಒಬ್ನೇ ಕುಡಿದ್ರೆ ಹಂಗೆ, ಬಾಕಿ ಜನನೂ ಇದ್ದಾರೆ, ಉಳಿದ ಜನಕ್ಕೂ ನೀರ್ ಬೇಡವಾ? ಸರಿ, ನೀನೇ ಏನಾದ್ರೂ ಮಾಡಿ ನೀರ್ ಕೊಡ್ಸು ಅಂತ ಅಂತಾರೆ. ಅವ್ರು ಇಷ್ಟು ಚೆನ್ನಾಗಿ ಮತ್ತೆ ಅದೇ ಅವ್ರದ್ದು ಯಾವಾಗ್ಲೂ ಕೀರ್ತನೆ, ಮಾಜ ವಿಠಲ ಮಾಜ ವಿಠಲ ವಿಠಲ ಪಾಂಡುರಂಗ ಅಂತ ಇರ್ತಾರೆ. ಯಾವಾಗ್ಲೂ ಅದೇ ಅಂತಾರೆ, ನನ್ನ ಕೃಷ್ಣ ವಿಠವ ನನ್ನ ಅಂತ ಹೇಳ್ತಾರೆ. ಅದ ಹಾಡ್ತಾ ಆ ಮಧುರವಾದ ಭಜನೆಗೆ ಆ ಬಾವಿ ನೀರು ಮೇಲ್ ಬರುತ್ತೆ, ತುಂಬಿಡುತ್ತೆ. ಎಲ್ಲಾರು ಕುರಿದು ಹೋಗ್ತಾರೆ. ಈಗೂ ಅದ್ರ ದರ್ಶನ ಇದೆ ಅಂತ ಹೇಳ್ತಾರೆ, ನಾನ್ ನೋಡಿಲ್ಲ, ಕೇಳಿದ್ದೀನಿ ಅಷ್ಟೇ. ಅದು ಆದ್ಮೇಲೆ ಸರಿ ಅಂತ ಈಗ ಮುಂದೆ ಡೆಲ್ಲಿಗೆ ಹೋಗ್ತಾರೆ. ಡೆಲ್ಲಿಗೆ ಹೋದಾಗ ಅಲ್ಲಿನ ರಾಜ ಸಿಕಂದರ್ ಲೋಧಿ ಅಂತ. ಅವಾಗ ಇವ್ರು ಮೊಘಲರ್ ಇರ್ಲಿಲ್ಲ, ಅವಾಗ ಇವ್ರು ಲೋಧಿ ಇದ್ದ. ಅವನು ತುಂಬಾ ಕ್ರೂರಿ. ಅವನೇನ್ ಮಾಡ್ತಾ ಇದ್ದ ಅಂದ್ರೆ ಹಿಂದೂಗಳನ್ನ ಆಕ್ರಮಣ ಮಾಡಿ ಏನಂತ ಜಬರ್ದಸ್ತಿ ಅಂತಾರಲ್ಲ, ಬಲವಂತವಾಗಿ ಅವರನ್ನ ಮುಸ್ಲಿಂ ಆಗಿ ಪರಿವರ್ತನೆ ಮಾಡ್ತಾ ಇದ್ದ. ಹಾಗಾಗಿ ಇದನ್ನ ತಡಿಬೇಕಲ್ಲ, ಇವ್ರು ಏನ್ ಮಾಡ್ತಾರೆ, ಡೆಲ್ಲಿಗೆ ಹೋಗ್ತಾರೆ. ಅಲ್ಲಿ ಮೊದ್ಲು ಹಿಂದೂಗಳಿದ್ದು ಮುಸ್ಲಿಂ ಆಗ ಅವರಿಗೆಲ್ಲ ಬುದ್ಧಿ ಹೇಳಿ ಭಜನೆ ಮತ್ತೆ ಹಿಂದೂ ಮಾಡ್ತಾ ಇರ್ತಾರೆ. ಈ ವಿಷಯ ಸೈನಿಕ ಹೋಗಿ ರಾಜಂಗೆ ತಿಳಿಸ್ತಾನೆ, ಯಾರೋ ಈ ಮಹಾರಾಷ್ಟ್ರದ ಸಂತ ಬಂದಿದ್ದಾನೆ ನಾಮದೇವ್ ಅಂತೆ, ಎಲ್ಲಾರ್ಗು ಪರಿವರ್ತನೆ ಮಾಡ್ತಾ ಇದ್ದಾನೆ ಮತ್ತೆ ಅಂದಾಗ ಆ ರಾಜ ಏನಂತಾನೆ, ಅವನಿಗೆ ಕರ್ಕೊಂಬ ಅಂತ. ಅದಕ್ಕೆ ಫಸ್ಟ್ ಹೋದಾಗ ಜ್ಞಾನೇಶ್ವರ ಮಹಾರಾಜ್ ಹೋಗ್ಬೋದಿತ್ತು, ಆದ್ರೆ ಜ್ಞಾನೇಶ್ವರ ತನ್ನ ಶಿಷ್ಯ ಏನು ಮಹಿಮೆ ಅಂತ ಗೊತ್ತಾಗ್ಬೇಕಲ್ಲ ಎಲ್ಲಾರ್ಗು. ಅವ್ರನ್ನ ನೀನ್ ಹೋಗಪ್ಪ ಭೇಟಿ ಆಗ್ಬಾ ಅಂತ ಹೇಳ್ತಾರೆ. ಅಲ್ಲಿ ಹೋದ್ಮೇಲೆ ಸಿಕಂದರ್ ಲೋಧಿ ಅಂತಾನೆ, ನೀವು ತುಂಬಾ ಮಹಾಪುರುಷ ಅಂತೆ, ಸಿದ್ಧ ಪುರುಷ, ಏನಾದ್ರೂ ನಮಗ್ ಚಮತ್ಕಾರ ಮಾಡಿ ತೋರ್ಸಿ ಅಂತ ಹೇಳ್ತಾನೆ. ಚಮತ್ಕಾರ ಮಾಡಿ ತೋರ್ಸಿ. ನೋಡಪ್ಪ, ಚಮತ್ಕಾರ ಗಿಮತ್ಕಾರ ನಮಗ್ ಗೊತ್ತಿಲ್ಲ, ನಾವು ವೈಷ್ಣವರು, ಅವೆಲ್ಲ ನಂಬಲ್ಲ, ನಾವು ಅವೆಲ್ಲ ಮಾಡೋದೇ ಇಲ್ಲ. ನಾವು ಉಂಟು, ನಮ್ಗೆ ವಿಠೋಬ ಉಂಟು, ಅದೆಲ್ಲ ನಮಗ್ ಗೊತ್ತಿಲ್ಲ. ಅವ್ನ್ ಕೇಳಿದ್ರೆ ಕೇಳೋದೇ ಇಲ್ಲ. ಚಮತ್ಕಾರ ಮಾಡಿ ತೋರ್ಸು, ಏನಾದ್ರು ಚಮತ್ಕಾರ ಮಾಡ್ತಾರೆ. ಏನೋ 5 ವರ್ಷ ಇದ್ದಾಗೆ ಹಾಲು ಕುಡ್ಸಿದ್ದೆ ಅಂತ ಕೃಷ್ಣನ್ಗೆ ಹಂಗೆ ಹೇಳ್ತಾರೆ. ಏನ್ ಮಾಡಿದ್ರು ಕೇಳಲ್ಲ. ಏನ್ ಮಾಡ್ಬೇಕು ಅಂದ್ರೆ ಅವ್ನು ಏನ್ ಮಾಡ್ತಾನೆ, ದುಷ್ಟ ಇಷ್ಟು ಕ್ರೂರಿ, ಒಂದು ಹಸು ಗೋಮಾತನ್ ತಂದು ಕತ್ತು ಕೊಯ್ದು ಬಿಡ್ತಾನೆ ಹಳಾದವನು. ಆ ಕತ್ತು ಕೊಯ್ದ್ಮೇಲೆ ಆ ರಕ್ತ ಸುರಿದು ಆ ಹಸು ಅಲ್ಲೇ ಬಿದ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಅವರಿಗೆ ತಡ್ಕೊಳಕ್, ವೈಷ್ಣವರಿಗೆ ಯಾರಿಗೂ ಅದು ಸಹನೆ ಆಗಲ್ಲ. ಹಿಂದೂ ಜನಗಳಿಗಂತೂ ಮೊದ್ಲೇ ಆಗಲ್ಲ, ವೈಷ್ಣವಂತೂ ಅದ್ರಕ್ಕಿಂತ ಹೆಚ್ಚು.
ಅವ್ರ ಏನ್ ಮಾಡ್ಬಿಡ್ತಾರೆ, ಅಯ್ಯೋ ಹಿಂಗಾಗೋಯ್ತಲ್ಲ ಅಂತ ತುಂಬಾ, ಈಗ ಮಾತ್ರ ಚಮತ್ಕಾರ ನೋಡು, ನೀನ್ ಗೋಮಾತೆ ನಾನು ಕೊಂದಿದ್ದೀನಿ ನೋಡು ಅಂದಾಗ ಅವ್ರಿಗೆ ಸಿಟ್ಟು ಒಂದು ಕೀರ್ತನೆ ಮಾಡ್ತಾರೆ. ಕೀರ್ತನೆ ಮಾಡಿದಾಗ ಕೃಷ್ಣನ ಕೃಪೆಯಿಂದ ಪ್ರತ್ಯಕ್ಷ ಆಗಿ ಆ ಹಸು ಜೀವಂತ ಆಗ್ಬಿಡುತ್ತೆ. ಅದನ್ನ ನೋಡ್ಬಿಟ್ಟು ಸಿಕ್ಕಂದರ್ ಲೋಧಿ ಬಂದು ಶರಣಾಗ್ಬಿಡ್ತಾನೆ ಕಾಲಿಗೆ, ನಂಗೆ ಕ್ಷಮಿಸಿ, ನಿಮ್ ಚಮತ್ಕಾರ ನೋಡ್ಬೇಕು ಅಂತ ಹಂಗ್ ಮಾಡಿದೆ, ನಂಗೆ ಕ್ಷಮಿಸಿ ಅಂದ, ನಿಮಗ್ ಏನ್ ಬೇಕೋ ಕೇಳಿ ಅವ್ರಂತ. ನೋಡು, ಇನ್ನು ಮುಂದೆ ಯಾವತ್ತು ಗೋ ಹತ್ಯೆ ನಡಿಬಾರ್ದು, ಸರಿ. ಆಮೇಲೆ ಯಾವತ್ತು ನೀನು ಹಿಂದೂಗಳಿಗೆ ಪರಿವರ್ತನೆ ಮಾಡಬಾರ್ದು, ಸರಿ. ಇದು ನೀವು ಬರೀ ಆರ್ಡರ್ ಕೊಟ್ಟಿದ್ದೀರಾ, ನಾನು ಏನಾದ್ರೂ ನಿಮಗೆ ಗಿಫ್ಟ್ ಕೊಡ್ಬೇಕಲ್ಲ. ನೋಡಪ್ಪ ನನ್ಗೇನು ಗಿಫ್ಟ್ ಬೇಡ, ನಾವು ವೈಷ್ಣವರಿಗೆ ಏನು ಬೇಡ ಅಂತ ಕೇಳೋದೇ ಇಲ್ಲ. ಅಲ್ಲೊಬ್ಬ ಸೈನಿಕ ಅಂತಾನೆ, ಇವ್ರಿಗಾಗಿ ಏನ್ ಕೊಟ್ರು ತಗೊಳಲ್ಲ, ಅವ್ರಿಗೆ ಕೃಷ್ಣನಿಗ ಅಂತ ಕೊಡ್ರಿ ಅವ್ರು ತಗೊಂತಾರೆ ಅಂದ ಮಂಚ ಮಾಡಿಸ್ಕೊಡ್ತಾನೆ. ವಿಠೋಬಗೆ ಮಂಚ ಬಂಗಾರದು ವಜ್ರ ವೈಡೂರ್ಯದ ಅದು ಕೊಡ್ತಾನೆ, ತಗೊಂಡೋಗಿ ಅಂತ. ಸರಿ ಏನಪ್ಪ ನಿಮ್ಗೆ ಬಿಡೋದೇ ಇಲ್ಲ ಅಂತ ತಗೊಂಡ್ ಹೋಗಕ್ಕೆ ರೆಡಿ ಆಗ್ತಾನೆ. ಆಮೇಲೆ ಅವ್ರ ಜೊತೆ ಸೈನಿಕರನ್ನು ಕೊಟ್ಟು ಕಳಿಸ್ತಾನೆ ಸಿಕಂದರ್ ಲೋಧಿ. ಅವ್ರು ಅಂತಾರೆ, ನಾಮದೇವ್ ಮಹಾರಾಜ್ ಯಾಕೆ ನೀವೆಲ್ಲ ಬರ್ತಾ ಇದೀರಾ ನಂದೆ, ನೋಡಿದ್ದು ಬಂಗಾರದು, ನೀವ್ ಒಬ್ಬರೇ ಇದ್ದೀರಾ, ಇದನ್ನ ನೀವ್ ಹೋಗ್ತಾ ಯಾರಾದ್ರೂ ಅಟ್ಯಾಕ್ ಮಾಡ್ಬಿಟ್ರೆ, ಡಾಕು ಕಳ್ರು ನಿಮ್ಮೆಲ್ಲ ಪ್ರಹಾರ ಮಾಡ್ಬಿಟ್ರೆ, ಮತ್ತೆ ಇದು ಮಂಚನ್ ಕಿತ್ಕೊಂಡ್ ಹೋಗ್ಬಿಟ್ರೆ ಏನ್ ಮಾಡೋದು, ಬಂಗಾರದ ಇದನ್ನು. ಅವಾಗ ಅವ್ರಂತಾರೆ, ಅಯ್ಯೋ ಇದನ್ನ ನೋಡ್ಕೊಂತ ಕುತ್ಕೊಳ್ಳ ಅಥವಾ ಕೃಷ್ಣನ ಭಜನೆ ಮಾಡ್ಲಾ, ಏನ್ ಮಾಡೋದು ಅಂತ ಹೇಳಿ ಅವರು ಅಲ್ಲಿ ಯಮುನಾ ನದಿ ಹರಿಯುತ್ತಲ್ವಾ ಡಿಲ್ಲಿ ಹತ್ರನ, ತಗೊಂಡೋಗಿ ಯಮುನಾ ನದಿಯಲ್ಲಿ ಹಾಕ್ಬಿಡ್ತಾರೆ ಮಂಚನ. ಯಮುನಾದಲ್ಲಿ ಆದ ತಕ್ಷಣ ಆ ಸೈನಿಕರು ಹೋಗಿ ರಾಜನ್ಗೆ ಕಂಪ್ಲೇಂಟ್ ಮಾಡ್ತಾರೆ, ನೋಡಿ ಅವ್ರು ಯಮುನಾದಲ್ಲಿ ಹೋಗಿ ಈ ಮಂಚನ ಎಸ್ತ್ ಬಿಟ್ಟಿದ್ದಾನೆ, ಏನ್ ಮಾಡೋದು ಅಂದ್ರೆ ರಾಜನ ಒಂಥರ ಓ ಹಿಂಗ ಅವನಿಗೆ ಅಂತ ಹೇಳಿ ಮತ್ತೆ ಅಲ್ಲಿ ಬರ್ತಾನೆ, ನೋಡೋಣ ಅದ್ ಹೆಂಗ್ ಇದು ಅವ್ನ್ ಐಡಿಯಾ ಮಾಡ್ತಾನೆ. ಅಲ್ಲಿ ಬಂದ್ಬಿಟ್ಟು ನೋಡಿ ನಾಮದೇವ್ ಮಹಾರಾಜೆ, ನನ್ನ ಹೆಂಡತಿಗೆ ಆತರ ಮಂಚ ಮಾಡಿಸ್ಕೋಬೇಕಂತೆ, ದಯವಿಟ್ಟು ಅದನ್ನ ತೋರಿಸಿ, ಆ ಪ್ಯಾಟ್ರನ್ ನನಗೆ ಡಿಸೈನ್ ಬೇಕಾಗಿದೆ, ದಯವಿಟ್ಟು ತೋರಿಸಿ ಅಂದಾಗ, ಇಲ್ಲ ನಾನು ಅದೇಲೆ ಎಸ್ಬಿಟ್ಟೆ, ನಂಗೆ ಗೊತ್ತಿಲ್ಲ, ನಂಗೆ ತೋರ್ಸಿ ಅಂತ ಹಠ ಇಟ್ಬಿಡ್ತಾನೆ. ಏನಪ್ಪ ಇವನೊಬ್ಬ ಒಳ್ಳೆ ಬಿಡೋದೇ ಇಲ್ಲಲ್ಲ ಅಂತೇಳಿ ಅವ್ರು ಯಮುನಾ ಮಹಾರಾಣಿಗೆ ಅಂತಾರೆ, ಯಮುನಾ ಮಹಾರಾಣಿ ದಯವಿಟ್ಟು ಆ ಮಂಚನ ವಾಪಸ್ ಯಮುನಾ ಮೊದ್ಲೇ ತುಂಬಾ ದೊಡ್ಡದಿದ್ದು, ಅವಾಗೆಲ್ಲ ಹಡಗುಗಳು ಓಡಾಡ್ತಿತ್ತಂತೆ, ಅದ್ರಲ್ಲಿ ನೀರಿನಲ್ಲಿ ಚಲನೆ ಮಾಡ್ತಾ ಇತ್ತು ಹಡಗು, ಸಾಧಾರಣ ಬೋಟ್ ಇರ್ಲಿಲ್ಲ. ಆ ಅಲೆಗಳಿಂದ ಆ ಮಂಚ ಒಂದ್ ಕಳ್ಸ ಹೇಳಿ ಎಷ್ಟೊಂದ್ ಮಂಚ, ದಿವ್ಯ ಮಂಚಗಳು ಕಳಿಸ್ತಾರೆ ಅವರು, ದಿವ್ಯವಾದದ್ದು, ಅದ್ರಕ್ಕಿಂತ ಬೆಲೆ ನೋಡ್ಬಿಟ್ಟು ಅವನು ಸಿಕ್ಕಂದೋದಿ ಗಾಲಿ ಬಂದ್ ಶರಣ್ ಮಾಡ್ಬಿಡ್ತಾನೆ, ತಪ್ಪು ಮಾಡಿದೆ ಈ ತರ ಇವತ್ತು ತಪ್ಪು ಮಾಡಲ್ಲ, ನೀವು ತುಂಬಾ ಸಿದ್ಧ ಪುರುಷರಿದ್ದೀರಾ, ನೀವು ಕೃಷ್ಣನ ಒಳ್ಳೆ ಫಕೀರ್ ಇದ್ದೀರಾ, ಮುಸ್ಲಿಂ ಫಕೀರ್ ಅಂತಾರೆ ಅವ್ರಿಗೆ, ತುಂಬಾ ನಂಗೆ ಕ್ಷಮಿಸಿ ಅಂತ ಬೇಡ್ಕೊಂತಾನೆ. ಸರಿ ಅಂತ ಬಂದ್ಬಿಡ್ತಾರೆ. ಆಮೇಲೆ ಇದೆಲ್ಲ ಆದ್ಮೇಲೆ ಈಗ ಮುಂದೆ ಏನಾಗುತ್ತೆ, ಅವ್ರು ಎಲ್ಲ ಪ್ರಚಾರ ಮಾಡಿ ಬರ್ತಾರೆ. ಅಷ್ಟರಲ್ಲಿ ಈಗ ನೆಕ್ಸ್ಟ್ ಏನಾಗುತ್ತೆ ಅಂದ್ರೆ, ಈಗ ಕಬೀರ್ ದಾಸ್ ಭೇಟಿ ಮಾಡ್ಬೇಕು ಅಂತ ಕಬೀರ್ ದಾಸ್ ಫೇಮಸ್ ಆಗಿರ್ತಾರಲ್ಲ ಇವರು ನಾಮದೇವ್ ಮಹಾರಾಜ, ನೋಡೋಣ ಅಂತ ಬಂದಿರ್ತಾರೆ. ಅಲ್ಲಿ ಏನಾಗುತ್ತೆ, ನಾಮದೇವ್ ಮಹಾರಾಜನ ಫೇವ್ರೇಟ್ ಇಬ್ರು ಶಿಷ್ಯರು ಇರ್ತಾರೆ, ಚೌಕಾ ಮೇಳ ಮತ್ತೆ ಜನಾಬಾಯಿ ಕತೆ ಬಹುಶಃ ಎಲ್ಲರಿಗೂ ಗೊತ್ತಿರುತ್ತೆ. ಜನಾಬಾಯಿನ ಅವ್ರೇನ್ ಮಾಡ್ತಾರೆ, ಸರಿ ಅಂತೇಳಿ ಭೇಟಿ ಆಗಿ ಬಂದಾಗ ಅಲ್ಲಿ ಏನ್ ನೋಡ್ತಾರೆ, ಜನಾಬಾಯಿ ಜಗಳ ಆಡ್ತಾ ಇರ್ತಾರೆ ಪಕ್ಕದ ಮನೆ ಜೊತೆಗೆ. ಯಾಕೆ ಅಂತ ಕಬೀರ್ ದಾಸ್ ನೋಡಕ್ ಹೋದ್ರೆ, ಮೊದ್ಲೆಲ್ಲ ಸಗಣಿ ತಟ್ಟ ಅದು ಏನೋ ಅಂತಾರ, ನಂಗೆ ಕನ್ನಡ ವರ್ಡ್ ಬರ್ತಾ ಇಲ್ಲ, ಅದು ರೌಂಡ್ ಮಾಡಿ ಇಟ್ಟಿರ್ತಾರಲ್ಲ, ಅದನ್ನ ಕಂಡ ಅಂತಾರೆ ಹಿಂದಿಯಲ್ಲಿ, ಅದಕ್ಕೋಸ್ಕರ ಜಗಳ ಮಾಡ್ತಿದ್ರು. ಏನಂತಾರೆ ಅದಕ್ಕೆ? ಹರೇ ಕೃಷ್ಣ ಮಾತಾಜಿ. ಹಾ, ಬೆರಣಿ ಅಂತಾರೆ. ಭರಣಿ. ಮರ್ತೋಗಿದ್ದೀನಿ ನೋಡಿ, ಇಲ್ಲಿ ಬಂದ್ಬಿಟ್ಬಿಟ್ಟೆ, ಕನ್ನಡನೇ ಮರ್ತೋಗಿದ್ದೀನಿ, ಕ್ಷಮಿಸಿ. ಆ ಭರಣಿಗೋಸ್ಕರ ಅವಳಂತಾಳೆ ಜನಬ ಇದು ನನ್ ಭರಣಿ, ಅವಳಂತಾಳೆ ನನ್ ಭರಣಿ. ಕಬೀರ್ ದಾಸ್ ನೋಡ್ಬಿಟ್ಟು ಅದು ಶೆಗಣಿದಿಂದ ಬೆಳಿತಾರಲ್ಲ ಇದು ಗೋಡೆಗೆ ಕುಳ್ಳ. ಗೊತ್ತು ಅದೇ ಶೆಗಣಿಯಿಂದ ಅದನ್ನ ಹೊಡೆಯೋದಕ್ಕೇನೆ ಬೆರಣಿ ಅಂತ ಹೇಳ್ತಾರೆ. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್, ಧನ್ಯವಾದ. ಆ ಬೆರಣಿನ ಅದಕ್ಕೋಸ್ಕರ ಕಿತ್ತಾಡ್ತಿರ್ತಾರೆ ಇವ್ರು. ಕಬೀರ್ ದಾಸ್ ನೋಡ್ಬಿಟ್ಟು, ಕಬೀರ್ ದಾಸ್ ಒಳ್ಳೆ ಸಂತ, ಅವ್ರು ತುಂಬಾ ಚೆನ್ನಾಗಿ ಅವ್ರು ಓದಿರ್ಲಿದ್ರು ತುಂಬಾ ಚೆನ್ನಾಗಿ ಪದಗಳ ಆಡಿದ್ರು, ಕೃಷ್ಣನ ಅವರ ದರ್ಶನ ಕೂಡ ಬಹಳ ಆಗ್ತಿರ್ತವೆ. ಅವರು ಜನಾಬಾಯಿ ಇಷ್ಟು ಒಳ್ಳೆ ಭಕ್ತ ಅಂತಾರೆ, ಇವ್ರು ನೋಡಿದ್ರೆ ಭರಣಿಗೆ ಕಿತ್ತಾಡ್ತಿದಾರಲ್ಲ ಅಂತ. ಆಮೇಲೆ ಯಾಕೆ ಜನಾಬಾಯಿ ಏನಾಯ್ತು, ಯಾಕೆ ಕಿತ್ತಾಡ್ತೀರ, ಇದು ನಂದು, ನೋಡು ಆ ಭರಣಿ ಅವಳಾದ್ರೆ ಕೊಟ್ಬಿಡಮ್ಮ, ಯಾಕೆ ಜಗಳ ಆಡ್ತೀವಿ, ಇಲ್ಲ ಇದು ನಂದು, ಯಾಕೆ ನಿಂದು ಅಂತ ಏನ್ ಕೇಳಂಟ, ನೋಡ್ರಿ ಆ ಭರಣಿನ ಕಿವಿಗೆ ಹಚ್ಕೊ, ಅವ್ಳದ್ ಏನಾದ್ರು ಸೌಂಡ್ ಬರುತ್ತಾ, ಬರಲ್ಲ, ನನ್ ನೋಡ್ರಿ ಅದ್ರಲ್ಲಿ ವಿಠ್ಠಲ ಪಾಂಡುರಂಗ ಸೌಂಡ್ ಬರ್ತಾ ಇರುತ್ತೆ. ಅಬ್ಬಾ ಏನಿ ಮಹಾರಾಷ್ಟ್ರದ ಭಕ್ತರು ಅಂತ, ಪ್ರತಿ ಒಂದೊಂದು ವಸ್ತುಲು ಕೂಡ ವಿಠ್ಠಲನ ಶಬ್ದ ಬರ್ತಾ ಇರುತ್ತೆ. ಕಬೀರ್ ದಾಸ್ ತುಂಬಾ ಇದು ಇದ್ದಾರಪ್ಪ ಇವ್ರು ಅಂತ ಫೇಮಸ್ ಅನ್ಕೊಂಡು ಸುಮ್ನೆ ಆಗ್ತಾರೆ. ಆಮೇಲೆ ಇವ್ರು ನೋಡ್ಬೇಕಲ್ಲ,
ನಾಮದೇವ್ ಮಹಾರಾಜನ. ಅವಾಗ ಏನಾಗುತ್ತೆ ಅಂದ್ರೆ ನಾಮದೇವ್ ಮಹಾರಾಜು ಅಲ್ಲಿಂದ ಬಂದಾಗ ಫಸ್ಟ್ ರಾಜಸ್ಥಾನ ಹೋದಾಗ ನಮ್ ಮೀರಾಬಾಯಿ ದೀಕ್ಷಾ ಗುರು ರಹಿದಾಸ್ ಅವರು ಸ್ಲಿಪ್ಪರ್ ಅಂದ್ರೆ ಚಪ್ಪಲಿಗಳನ್ನ ಹೊಲಿತಿರ್ತಾರೆ. ಪಾದುಕ ಅಂತಾರಲ್ಲ ಅದನ್ನ, ಖಡಾವು ಅಂತಾರೆ ಹಿಂದಿಯಲ್ಲಿ. ಆ ಖಡಾವುನ ಅವರು ಗಿಫ್ಟ್ ಆಗಿ ಕೊಟ್ಟಿರ್ತಾರೆ ನಾಮದೇವ್ಗೆ. ಅದು ಅವ್ರ ಕಾಲಲ್ಲಿ ಹಾಕೊಂಡು ಮಂದಿರಕ್ಕೆ ಬಂದಿರ್ತಾರೆ ತಮ್ಮ ವಿಠೋಬನ ಪಂಡರ್ಪುರಲ್ಲಿ ಬಂದಾಗ ಅವ್ರ ಏನ್ ಮಾಡ್ತಾರೆ, ಈ ಚಪ್ಪಲಿನ ಇಲ್ಲಿ ಬಿಡೋದು ತುಂಬಾ ಅಪಾಯ, ಯಾರಾದ್ರು ಕದ್ ಬಿಡ್ತಾರೆ. ಇದೆಷ್ಟಿದ್ರು ಅವ್ರ ಸಂತ ಕೊಟ್ಟಿದ್ದು ಬಹಳ ಪ್ರೀತಿ. ಯಾಕಂದ್ರೆ ವೈಷ್ಣವರು ಇನ್ನೊಬ್ರು ವೈಷ್ಣವ ತುಂಬಾ ಪ್ರೀತಿಸೋದು ಜಾಸ್ತಿ. ಅವ್ರು ಏನ್ ಮಾಡ್ತಾರೆ, ತನ್ನ ಸೊಂಟ ಕಟ್ಕೊಂತಾರೆ ಗೊತ್ತಿಲ್ದಂಗೆ. ಸೊಂಟ ಕಟ್ಕೊಂಡು ಹೋಗ್ಬಿಟ್ಟು ದೇವಸ್ಥಾನದ ಒಳಗ್ ಹೋಗ್ಬಿಡ್ತಾರೆ. ದೇವಸ್ಥಾನದ ಒಳಗ್ ಹೋಗಿ ಭಜನೆ ಮಾಡ್ತಾರೆ. ಯಾರು ಅವ್ರಿಗೆ ತಡಿತಿರಲಿಲ್ಲ, ಯಾಕಂದ್ರೆ ಅವ್ರು ಶುದ್ಧ ಭಕ್ತರಿರ್ತಾರಲ್ಲ. ಅಲ್ಲಿ ಪಾಂಡಗಳನ್ನು ಏನು ಅಂತಿರ್ಲಿಲ್ಲ ಪೂಜಾರಿಗಳು. ಸರಿ ಅಂತ ಕುಣಿತಾ ಆಗುತ್ತೆ. ಅದು ಜರಿದು ಬಿಟ್ಟು ಬಟ್ಟೆ ಕಡಾವು ಪಾದುಕಗಳು ಬಿದ್ಬಿಡುತ್ತೆ. ಬಿದ್ದ ತಕ್ಷಣನೇ ಆ ಬ್ರಾಹ್ಮಣ ಅಂದ್ಬಿಟ್ಟು ಅಪರಾಧ ಮಂದಿರದಲ್ಲಿ ಚಪ್ಪಲಿ ತರ್ತಾರ, ಮಂದಿರದಲ್ಲಿ ಯಾರು ಚಪ್ಪಲಿ ತರ್ತಾರ, ಅವ್ರಿಗೆ ಜೋರ್ ಮಾಡಿ ದಬ್ಬಿಟ್ಟು ಹೊರಗೆ ಹಾಕ್ಬಿಟ್ಟು ಇನ್ಮೇಲೆ ಯಾವತ್ತು ನೀವು ದೇವಸ್ಥಾನಕ್ಕೆ ಬರ್ಬೋದು, ಇಂಥ ಭಕ್ತರ ಅಂತ ಇರ್ತಾರೆ, ಎಂತ ಭಕ್ತರಿಲ್ಲ ಏನಿಲ್ಲ, ನೀವು ಹಾಗೆ ಹೇಗೆ ಅಂತ ಹೇಳಿ ದಬ್ಬಿಟ್ಟ ತಕ್ಷಣನೇ ಪಾಪ ಅವ್ರು ಹೊರಗಡೆ ಕೂತಿರ್ತಾರೆ. ಇದೆಲ್ಲ ಕಬೀರ್ ದಾಸ್ ನೋಡ್ತಾರೆ. ನೀವು ವೈಷ್ಣವ್ರು ಬಾಳ ತಲೆ ಮೇಲೆ ಹೇರ್ಸ್ ಕೂತಿದ್ದೀರಾ ಕೃಷ್ಣನ, ಅವ್ನು ಜಾಸ್ತಿ ಹಚ್ಕೋಬಾರ್ದು, ಹಿಂಗೆ ಮಾಡ್ತಾನೆ, ದಯ ಇಲ್ಲ ಏನಿಲ್ಲ, ಎಲ್ಲರಿಗೂ ಪನಿಷ್ಮೆಂಟ್ ಕೊಡ್ತಾ ಇರ್ತಾನೆ ಅಂತ ಪಾಪ ಅವರು ಒಂಥರ ಲೀಲೆ ಬೈತಿರ್ತಾರೆ ವಿಠೋಬಂಗೆ. ಅಲ್ಲಿ ಹೋಗೋ ಜನಗಳಿಗೆ ಹೇಳ್ತಾರೆ, ಹೋಗ್ಬೇಡಿ, ಅವ್ನೇನು ಮಾಡೋದಿಲ್ಲ, ಭಕ್ತರ ಸಂರಕ್ಷಣೆ ಮಾಡಲ್ಲ, ಹಂಗೆ ಹಿಂಗೆ ಅಂತ. ಅಲ್ಲಿ ವಿಠೋಬ ಟೆನ್ಷನ್ ಬಂದ್ಬಿಡುತ್ತೆ. ಮೊದ್ಲೇ ನಾನು ಒಬ್ಬ ಭಕ್ತ ಹೊರಗಡೆ ಹೋಗಿದ್ದಾನೆ, ಇನ್ನೊಬ್ಬ ಭಕ್ತನು ನನ್ನಿಂದ ಮುನ್ಸ್ಕೊಂತ ಇದ್ದಾನೆ, ನಾನೇ ಏನಾದ್ರೂ ಮಾಡ್ಬೇಕು ಅಂತ ಹೇಳಿ ಏನ್ ಮಾಡ್ತಾರೆ, ಈಗ ಎಲ್ಲಾ ದಿವಸಗಳು ಪೂರ್ವ ದಿಕ್ಕಲ್ಲಿದೆ ತಾನೆ, ಇದು ಉಲ್ಟಾ ಆಗ್ಬಿಡುತ್ತೆ ಕೇಸ್. ಅದ್ ಮಂದಿರನೇ ರೊಟೇಟ್ ಆಗ್ಬಿಡುತ್ತೆ ಅರ್ಧಕ್ಕೆ. ಅವನೆಲ್ಲಿರ್ತಾರೆ ಆ ದಿಕ್ಕಿಗೆ ತಿರ್ಬಿಡುತ್ತೆ, ಪಶ್ಚಿಮಕ್ಕೆ. ಅಲ್ಲಿ ಬಂತು ದರ್ಶನ. ಅದು ಇಷ್ಟು ಜೋರ ಭೂಕಂಪ ಆಗುತ್ತೆ ಅಂತ, ಯಾರ್ ಕೈ ಮುರ್ಕೊಂತಾರೆ, ಯಾರ್ ಕಾಲ್ ಮುರ್ಕೊಂತಾರೆ ದೇವಸ್ಥಾನದವರು. ಅದ್ ನೋಡ್ಬಿಟ್ಟು ಎಲ್ಲಾರು ಹೆದರಿ ಬಿಟ್ಟು ಬಿಟ್ಟವ ಅಂತಾರೆ, ನನ್ನ ಭಕ್ತನ ಒಳ ಬರೋ ಕೊಡಲ್ಲ ನೀವು, ನಿಮ್ಮನ್ ಬಿಡೋದಿಲ್ಲ ನಾನು ಜೋರ್ ಮಾಡ್ತಾರೆ ಕೃಷ್ಣ. ಅವಾಗ ಇಲ್ಲ ಇನ್ಮೇಲೆ ನಾವು ಕೊಡ್ತೀವಿ ಕ್ಷಮಿಸಿ ಅಂದಾಗ ಅಷ್ಟು ಅವ್ರ ಮಹಿಮೆ. ಅಂದ್ರೆ ಕೃಷ್ಣ ತುಂಬಾ ಪ್ರೀತಿಸ್ತಿರ್ತಾರೆ. ಒಂದು ಮಾತು ನಾನು ಮರ್ತ್ಬಿಟ್ಟೆ, ಯಾವಾಗ ದೀಕ್ಷೆ ಆದ್ಮೇಲೆ ಕೃಷ್ಣ ಅವರಿಗೆ ಡೈರೆಕ್ಟ್ ಆಗಿ ತಪ್ಕೊಂತಾರೆ. ಅವಾಗ ತನಕ ಯಾವತ್ತೂ ತಪ್ಕೊಂಡಿರಲ್ಲ, ಪ್ರೀತಿ ಅಂತ ಮಾಡ್ತಿರ್ತಾರೆ. ಯಾವಾಗ ಗುರು ಸಿಕ್ಮೇಲೆ ಅವ್ರು ತಪ್ಕೊಂತಾರೆ, ಅವಾಗ ಅರ್ಥ ಆಗುತ್ತೆ, ಓ ಗುರು ಬೇಕು ಅವರಿಗೆ ಅಂತ ಅವ್ರಿಗೆ ಅರ್ಥ ಆಗುತ್ತೆ. ಈಗ ಇಷ್ಟು ಅವ್ರು ಕಬೀರ್ ದಾಸ್ ಅವ್ರದ್ದೆಲ್ಲ ನೋಡಿ ಭೇಟಿ ಆಗುತ್ತೆ. ಹಿಂಗೆ ಅವ್ರದ್ದು ದಿನಲೀಲೆಗಳು ನಡೀತಾ ಇರುತ್ತೆ. ಈಗ ಏನಾಗುತ್ತೆ ಅಂದ್ರೆ, ಈ ಗೋಪಾಲಿ ಬಾಯಿ ಅವ್ರ ಮಗಳಿಗೆ ಗಂಡನ ಮನೇಲಿ ಚೆನ್ನಾಗಿರಲ್ಲ. ನಾಮದೇವ್ ಮಹಾರಾಜ್ ಹೆಸರು ಹೇಳಿದ್ರೆ ಅವ್ರಿಗೆ ಮೈ ಉರಿತಾ ಇರುತ್ತೆ. ಉಲ್ಟಾ ಸೀದಾ ಮಾತಾಡ್ತಾ ಇರ್ತಾರೆ, ವೈಷ್ಣವ ಅಪರಾಧ ಮಾಡ್ತಾ ಇರ್ತಾರೆ. ಆದ್ರೆ ಅವಳು ತುಂಬಾ ಚೆನ್ನಾಗಿ ಕೀರ್ತನೆ ಮಾಡ್ತಾಳೆ. ಸಣ್ಣ ವಯಸ್ಸಿನ ಕೃಷ್ಣಂಗೆ ತುಂಬಾ ಇಷ್ಟ. ಈಗ ನೋಡಿ, ಎಷ್ಟಾದ್ರೂ ಅಜ್ಜಂದ್ರಗಳಿಗೆ ಮಕ್ಕಳಿಗಿಂತ ಮೊಮ್ಮಕ್ಕಳು ಪ್ರೀತಿ ಅಲ್ಲ, ಆತನೇ ನಮ್ ಕೃಷ್ಣಗೆ ಭಕ್ತರಿಗಿಂತ ಅವ್ರ ಭಕ್ತರ ಪ್ರೀತಿ ಅಂದ್ರೆ ಭಕ್ತ ನಾಮದೇವ್ಕಿಂತ ಗೋಪಾಲಿ ಬಾಯಿ ಬಹಳ ಪ್ರೀತಿ. ಏನಾದ್ರೂ ಮಾಡ್ಬೇಕು, ಅವ್ರಿಗೆ ಸೇವ್ ಮಾಡ್ಬೇಕಲ್ಲ, ಉಳಿಸ್ಬೇಕಂತ ಏನ್ ಮಾಡ್ತಾರೆ, ಅವ್ರ ದೊಡ್ಡ ಮಗ ನಾರಾಯಣ ಅವರು ವೇಷ ಧರಿಸ್ಕೊಂಡ್ಬಿಟ್ಟು ಇದು ಗರುಡ ಇರ್ತಾರಲ್ಲ, ಕುದುರೆ ಹಾಕ್ತಾರೆ. ಅದ್ರ ಮೇಲೆ ಅವ್ರು ತುಂಬಾ ಬಂಗಾರ ಬೆಳ್ಳಿ ಸಂದೂಕಗಳನ್ನ ತುಂಬಿಕೊಂಡು ಹೋಗ್ತಾರೆ ಅವ್ರ ಗಂಡನ ಮನೆಗೆ ಗೋಪಾಲಿ ಬಾಯಿ. ಅಲ್ಲಿ ಹೋದಾಗ ಯಾರು ಇವನು ಅಂದಾಗ, ನಾಮದೇವ್ ಮಗ ಇಲ್ಲಿ ಹೊರಂಗಿಲ್ಲ, ಎಂಟ್ರಿ ಇಲ್ಲ, ಕಳ್ಸೋರಿಗೆ ಅಂದ್ಬಿಡ್ತಾರೆ. ಅವಾಗ ಅವ್ರು ಅಂದಾಗ, ಇಲ್ಲ ನಾನು ಕರ್ಕೊಂಡು ಹೋಗಿ ಬಂದಿದ್ದೀನಿ, ಭೇಟಿ ಆಗ್ಬೇಕು, ಇದೆಲ್ಲ ಅವ್ರಿಗೋಸ್ಕರ ತಂದಿದ್ದೀನಿ ಅಂದಾಗ ಅವ್ರು ಹೇಳ್ತಾರೆ, ಹೋಗಿ ಅಲ್ಲಿನ ಜನ ಅಂದ್ರೆ ಅವ್ರ ಆಳು ಕಾಳು ಇರ್ತಾರಲ್ಲ ಅವ್ರು, ಹೌದಾ ಬಂದಾಗ ನೋಡ್ತಾರೆ, ಆಸೆ ಮಾಯಾ ಜನ ಬಂಗಾರ ಬೆಳ್ಳಿ ನೋಡ್ಬಿಟ್ಟು ಸಿಗುತ್ತೋ ಇಲ್ಲೋ ತರ ಹಿಡ್ಕೊಂತಾರೆ. ಆಮೇಲೆ ಅದು ಗೋಪಾಲಿ ಬಂದು ಭೇಟಿ ಆಗ್ತಾರೆ. ಕೃಷ್ಣಾಳು ಗೊತ್ತಿಲ್ಲ, ಅಣ್ಣ ಅನ್ಕೊಂಡ್ಬಿಡ್ತಾಳೆ. ನಾರಾಯಣ ಯಾವತ್ತೂ ಭೇಟಿ ಮಾಡಕ್ಕೆ ಕೊಡಲ್ಲ ಅವ್ರು, ತವ್ರ ಮನೆಗೂ ಕಳಿಸ್ತಿರಲ್ಲ, ಅಷ್ಟು ಕ್ರೂರವಾದ ಜನ ಅವ್ರು. ಆಮೇಲೆ ಅವ್ರು ನಾರಾಯಣ ಅಂತಾರೆ, ರಾಖಿ ಕಟ್ತಾಳೆ ನೋಡಿ, ಸ್ವಯಂ ಕೃಷ್ಣ ಕಟ್ತಾಳೆ, ಅದನ್ನು ಗೊತ್ತಿರಲ್ಲ, ರಾಖಿ ಕಟ್ತಾಳೆ. ನಡೀತಾ ಅವ್ರ ಮನೆಗೆ, ಅಪ್ಪ ಎಲ್ಲ ನಾನು ತುಂಬಾ ನೆನಪು ಮಾಡ್ತಾಳೆ, ನಡಿ ಅಂತಂದ್ರೆ ಕರ್ಕೊಂಡ್ ಹೋಗ್ತೀವಿ ಅಂತಾರೆ. ಸರಿ ಕರ್ಕೊಂಡ್ ಹೋಗಿ ಅಂತಾರೆ. ಈಗ ಒಂದ್ ಟೈಮ್ ಬಂದಕ್ಕೆ ಅವ್ನು ಇಷ್ಟೊಂದು ತಂದಿದ್ದಾನೆ, ಮತ್ ಬಂದ್ರೆ ಇನ್ನೂ ಎಷ್ಟೊಂದು ತರ್ಬೋದು ಅಂತ ಹೇಳಿ ಕರ್ಕೊಂಡೇ ಹೋಗ್ಬಿಡ್ತಾರೆ. ಕರ್ಕೊಂಡು ಹೋದಾಗ ಅಲ್ಲಿ ಅಪ್ಪ ಅಂತ ಹೇಳ್ತಾಳೆ, ಅಪ್ಪ ಅಮ್ಮ ಎಲ್ಲರಿಗೂ ಭೇಟಿ ಆಗ್ತಾರೆ. ಅವ್ರಿಗೆ ಆಶ್ಚರ್ಯ, ಹೆಂಗ್ ಬಂದ್ಬಿಟ್ಲಿ ಇವಳು, ಎಲ್ಲಿಂದ ಬಂದ್ಲಿ ಇವಳು, ನೀವು ಕರ್ಕೊಂಬಂದ್ರಲ್ಲ ನೀವೇ ಅಂತ. ಅಲ್ಲ, ನಾವು ಕರ್ದಿದ್ವಾ, ನೀವಲ್ಲ ಅಪ್ಪ, ಅಣ್ಣ ಬಂದಿದ್ರು. ಅಣ್ಣ ನೋಡಿದ್ರೆ ಒಳಗಡೆ ನಾಮದೇವ್ರ ತುಂಬಾ ಜ್ಞಾನಿ ಇರ್ತಾರೆ, ಗೊತ್ತಾಗ್ಬಿಡ್ತಾರೆ ಅವ್ರಿಗೆ. ಓಹೋ ನಾರಾಯಣ ಸ್ವತಃ ಬಂದ್ಬಿಟ್ಟು ನನ್ನ ಬಿಟ್ಟೋಗ ನನ್ನ ಮಗಳನ್ನ ರಕ್ಷಣೆ ಮಾಡಿದೀಯಾ. ಅವಾಗ ಪ್ರತ್ಯಕ್ಷ ಆಗ್ತಾರೆ, ಹೇಳ್ತಾರೆ, ನೋಡು ಅವಳು ಭಜನೆ ತುಂಬಾ ಚೆನ್ನಾಗ್ ಹಾಡ್ತಾಳೆ, ನನಗೆ ಅವಳ ಭಜನೆ ಬೇಕು, ಅವಳು ಇಲ್ಲೇ ಅವಳಿಗೆ ಭಜನೆ ಇಲ್ಲದೆ ನನಗೂ ಇರಕ್ಕಾಗಲ್ಲ ಅಂದಾಗ, ಇದೆಲ್ಲಾ ಕೇಳ್ಬಿಟ್ಟು ಗೋಪಾಲಿ ಬಾಯಿ ಯಾವತ್ತು ಗಂಡನ ಮನೆಗೆ ವಾಪಸ್ ಹೋಗೋದೇ ಇಲ್ಲ, ಅಲ್ಲೇ ಅಪ್ಪನ ಮನೆಯಲ್ಲೇ ಉಳ್ಕೊಂತಾರೆ. ಉಳ್ಕೊಂಡಾಗ
ಹೀಗೆ ದಿನ ಭಜನೆ ಭಕ್ತಿ. ಈಗ ಏನಂದ್ರೆ ಈಗ ಪರೀಕ್ಷೆಗಳು ಸ್ಟಾರ್ಟ್ ನಮ್ ನಾಮದೇವ್ ಮಹಾರಾಜ್ಗೆ. ಏನು ಪರೀಕ್ಷೆ ಆದ್ರೆ ಏಕಾದಶಿ ದಿನನೇ ನಡೀತಾ ಇರುತ್ತೆ. ಸರಿ, ಈಗ ನಾಮನಿಷ್ಠೆ ಬಗ್ಗೆ ಪರೀಕ್ಷೆ ಮಾಡ್ತಾರೆ. ಈಗ 3 ತರ ನಿಷ್ಠೆ ಇರ್ಬೇಕು ಯಾವತ್ತು ನಮ್ಮಲ್ಲಿ: ನಾಮನಿಷ್ಠೆ, ತುಳಸಿ ನಿಷ್ಠೆ, ಏಕಾದಶಿ ನಿಷ್ಠೆ. ಈ 3 ಇದ್ರೇನೆ ಕೃಷ್ಣ ತುಂಬಾ ನಮ್ಮನ್ನ ಸ್ವೀಕರಿಸ್ತಾರೆ. ಈಗ ಪರಿಸಾ ಅಂತ ಒಬ್ಬ ಭಕ್ತರು ಇರ್ತಾರೆ ಅವ್ರ ಪಕ್ಕ. ಪರಿಸಾ ಭಕ್ತರು, ಅವ್ರ ಹೆಂಡತಿ ಮತ್ತೆ ನಾಮದೇವ್ ಮಹಾರಾಜರ ರಾಜಾಬಾಯಿ ಹೆಂಡತಿ ಫ್ರೆಂಡ್ಸ್ ಇರ್ತಾರೆ. ಬಹಳ ದಿನ ಆಗುತ್ತೆ ಭೇಟಿ ಆಗಲ್ಲ. ಯಾಕಂದ್ರೆ ಅಷ್ಟು ಕೆಲಸ ಅವ್ರ ಮನೆಯಲ್ಲಿ, ಭೇಟಿ ಆಗಕ್ ಟೈಮ್ ಎಲ್ಲಿರುತ್ತೆ, ಭೇಟಿ ಆಗಕ್ ಟೈಮ್ ಇರಲ್ಲ. ಒಂದು ದಿನ ಹೋಗ್ತಾರೆ ರಾಜಾಬಾಯಿ, ಮಾತಾಡ್ತಾರೆ. ಈಗ ಹೆಂಗಸರು ನಾರ್ಮಲ್ ಆಗಿ ಮಾತಾಡ್ತಾರೆ, ಅವ್ರೇನ್ ಗಾಸಿಪ್ ಮಾಡಲ್ಲ, ಅವ್ರ ಭಕ್ತರುಗಳು ತುಂಬಾ. ಯಾಕೋ ಅವ್ರು ಅಂತಾರೆ, ಭಕ್ತನ ಹೆಂಡತಿ, ಯಾಕೋ ನೀನ್ ತುಂಬಾ ಸ್ವರ್ಗೋಗ್ಬಿಟ್ಟಿದ್ಯಾ, ಏನ್ ಕತೆ ಅಂದಾಗ, ಊಟ ಗೀಟ ಮಾಡ್ತಿದ್ಯಲ್ಲ, ಏನೋ 3 ಹೊತ್ತು ಹೋಗುದು 2 ಹೊತ್ತು ಉಂಡು ನಾವ್ ಚೆನ್ನಾಗಿದ್ವಿ, ಹಾಗೆ ಏನ್ ಕಷ್ಟ ಏನಿಲ್ಲ, ಸುಖವಾಗೇ ಇದೀವಿ, ನಮ್ಮ ಪಾಂಡುರಂಗನ ಕೃಪೆ ಸರಿ ಅಂದಾಗ ಅವ್ರ ಏನ್ ಮಾಡ್ತಾರೆ, ನೋಡು ನನ್ನ ಹತ್ರ ಒಂದು ಸೀಕ್ರೆಟ್ ಇದೆ, ನಿನ್ಗೆ ಹೇಳ. ಏನು? ನನ್ನ ಹತ್ರ ಪಾರಸ್ಮಣಿ ಇದೆ, ಅದು ಏನ್ ಮುಟ್ಟಿದ್ರೆ ಬಂಗಾರ ಆಗುತ್ತೆ, ನೀನೆ ತಗೋ, ನಿನ್ ಕಷ್ಟನ ನಿವಾರಿಸ್ಕೋ. ಬೇಡ ಅಂದ್ರು ತಗೋ, ಫ್ರೆಂಡ್ಸ್ ಎಲ್ಲ, ಕ್ಲೋಸ್ ಫ್ರೆಂಡ್ಸ್ ಇರ್ತಾರೆ, ತಗೋ ಅಂತ. ಸರಿ ತಗೊಂಡ್ಬರ್ತಾಳೆ. ಸ್ವಲ್ಪ ದಿನ ಆಗುತ್ತೆ, ಅವಳು ಅದನ್ನ ಪಾರಸ್ಮಣಿ ಯೂಸ್ ಮಾಡಿ ಎಲ್ಲ ಸ್ವಲ್ಪ ದುಡ್ಡು ಬರ್ತಾ ಇರುತ್ತೆ ಅವಳಿಗೆ. ಇದು ಅಬ್ಸರ್ವ್ ಮಾಡಿರಲ್ಲ ನಮ್ದಿರ. ಒಂದಿನ ಅಂತಾರೆ, ಮೊದ್ಲಿಗಿಂತ ಚಪ್ಪನ್ ಭೋಗ ಮಾಡ್ತಾ ಇದ್ದಾಳೆ, ಅಡಿಗೆ ಏನೇನೋ ನಡೀತಾ ಇದೆ ಮನೆಯಲ್ಲಿ. ಕೇಳ್ತಾನೆ ಹೇಳ್ತೀನಿ, ನಿಜ ಹೇಳು, ಎಲ್ಲಿಂದ ಬರ್ತಾ ಇದ್ ದುಡ್ಡು? ಯಾಕಂದ್ರೆ ನಾನು ಏನೇ ದುಡ್ದಿದ್ದು, ಯಾಕಂದ್ರೆ ಅವರು ಪ್ರಿಂಟಿಂಗ್ ತಾತನ್ ತರನೇ ಬಟ್ಟೆ ಮೇಲೆ ಪ್ರಿಂಟ್ ಮಾಡೋದು ನೋಡಿ, ಅವ್ರ ಕೆಲಸ ಮಾಡ್ತಾನೆ ಬಿಟ್ಟಬನ ಭಕ್ತಿ ಮಾಡ್ತಿರ್ತಾರೆ ಇವತ್ತು. ಎಲ್ಲಿಂದ ಬರ್ತಾ ಇದೆ ದುಡ್ಡು? ನಾನು ಕೊಡುತ್ತೆ ದುಡ್ಡಲ್ಲಿ ನಿನ್ಗೆಲ್ಲ ಕೊಟ್ಟಿರ್ತೀನಿ, ನಿಜ ಹೇಳು ಅವ್ರು ಫಸ್ಟಿಗೆ ಹೇಳಲ್ಲ. ಯಾಕಂದ್ರೆ ಮತ್ತೆ ಅದನ್ನ ಕಿತ್ಕೊಂಡ್ಬಿಟ್ಟು ಎಲ್ಲಾದ್ರೂ ಎಸ್ಬಿಟ್ಟ ಗಂಡ ಏನ್ ಮಾಡ್ದು, ಅವಳಿಗೆ ನಾನು ಹೆಂಗ್ ವಾಪಸ್ ಕೊಡೋದು ಅಂತ ಹೆದರ್ತಾಳೆ. ಆದ್ರೆ ಅವ್ರು ಜೋರ್ ಮಾಡ್ತಾರೆ, ನಿಜ ಹೇಳ್ಬೇಕು ನೀನು ಅಂತ. ಅಲ್ಲ, ಇಲ್ಲ ನಿಮ್ಮ ಫ್ರೆಂಡ್ ಪರಿಸಾ ಭಗತ್ ಇದಾರಲ್ಲ ಭಕ್ತರು, ಅವ್ರ ಹೆಂಡತಿ ಕೊಟ್ಟಿದ್ದು. ಏನದು? ಪಾರಸ್ಮಣಿ. ಸಿಟ್ಟು ಬಂದ್ಬಿಡುತ್ತೆ, ಹೋಗಿ ನದಿಲಿ ಎಸ್ಬಿಡ್ತಾರ ಪಾರಸ್ಮಣಿನ. ಆಯ್ತಾ? ಆಮೇಲೆ ಸ್ವಲ್ಪ ದಿನ ಆದ್ಮೇಲೆ ಆ ಫ್ರೆಂಡ್ ಕೇಳಕ್ ಶುರು ಮಾಡ್ತಾಳೆ, ದಯವಿಟ್ಟು ಕೊಡಮ್ಮ ಅದನ್ನ, ನನ್ ಗಂಡ ಕೇಳ್ತಾ ಇದ್ದಾನೆ. ಪಾಪ ಅವಳು ಏನ್ ಮಾಡೋದು, ನನ್ ಗಂಡಂಗ್ ಗೊತ್ತಾಗ್ಬಿಟ್ಟು ನದಿಲ್ ಹಾಕ್ಬಿಟ್ಟ. ಅಯ್ಯೋ, ಈಗ ಏನ್ ಮಾಡೋದು, ನನ್ ಗಂಡ ನನಗ್ ಬಿಡಲ್ಲ ಕಣಮ್ಮ, ನಾನ್ ಏನ್ ಮಾಡೋದು ಅಂದಾಗ ಗಂಡಂಗ್ ಹೇಳ್ಬಿಡ್ತಾಳೆ, ಹಿಂಗೆ ಅವಳಿಗೆ ಕಷ್ಟ ಇತ್ತ, ನಾನ್ ಪಾರಸ್ಮಣಿ ಕೊಟ್ಟೆ, ಅವ್ರು ಗಂಡ ಹೋಗಿ ನದಿಯಲ್ಲಿ ಹಾಕ್ಬಿಟ್ರು ಅಂದಾಗ ಅವ್ರ ಏನಂತಾರೆ ಗೊತ್ತಾ? ಎಲ್ಲ ನಾಟಕ ಬಚ್ಚಿಡ್ಕೊಂಡಿದ್ದಾನೆ, ಅವ್ನ ನಾಮದೇವನ್ ಕಮ್ಮಿ ಇಲ್ಲ, ಎಲ್ಲ ನಾಟಕ, ಢೋಂಗಿ ಅವನು, ಹಂಗೆ ಜೋರ್ ಮಾಡ್ತಾನ. ನನ್ನ ತಂದ್ಕೊಡು, ನನಗೆ ಗೊತ್ತಿಲ್ಲ, ನದಿಯಿಂದಾನೇ ಹೋಗಿ ತಂದ್ಕೊಡು ಅಂದ್ಬಿಡ್ತಾನೆ. ಪಾಪ ಅಲ್ಲಿ ಪಂಡರಪುರದಲ್ಲಿ ಚಂದ್ರಭಾಗ ನದಿ ಹರಿಯುತ್ತೆ. ಚಂದ್ರಭಾಗದಲ್ಲಿ ನದಿಯಲ್ಲಿ ಹೋದಾಗ ಅವ್ರು ನದಿಗೆ ಬೇಡ್ಕೊತಾರೆ, ಮತ್ತೆ ಪಾರಸ್ಮಣಿನ ಕೊಡಮ್ಮ ದಯವಿಟ್ಟು ಅಂದಾಗ ಅವ್ಳು ಒಂದ್ ಕೊಡಲ್ಲ, ಕೈ ತುಂಬಾ ಪಾರಸ್ಮಣಿ ಕೊಡ್ತಾಳೆ ಚಂದ್ರಭಾಗ ನದಿ. ಅವಾಗ ಅದನ್ನ ನೋಡ್ಬಿಟ್ಟು ಪಾರಿಸಾ ಭಗತ್, ಶಂಸಪ್ಪ, ನೀನ್ ಎಷ್ಟು ಶುದ್ಧ, ನಿನ್ನಲ್ಲಿ ಎಷ್ಟು ನಾಮನಿಷ್ಠೆ ಇದೆ, ಆ ನಾಮದಿಂದನೇ ಇದು ಮತ್ತೆ ಬಂದಿದೆ, ಇಷ್ಟೊಂದು ಬಂದಿದೆ ಪಾರಸ್ಮಣಿಗಳು, ನಂಗೆ ಯಾವ್ದು ಪಾರಸ್ಬೇಡ, ನನಗೆ ಶರಣ್ ತಗೋ, ನನಗೂ ನಿನ್ನ ಶಿಷ್ಯನ್ ಮಾಡ್ಕೊ ಅಂತ ಸ್ವೀಕಾರ ಮಾಡ್ತಾನೆ. ಅಲ್ಲಿ ಅವ್ರಿಗೆ ಗೆದ್ ಬಿಡ್ತಾರೆ, ನಾಮನಿಷ್ಠೆ ಆಗುತ್ತೆ. ಈಗ ತುಳಸಿ ನಿಷ್ಠೆಯಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಸೇಟ್ ಇರ್ತಾನೆ ಊರಲ್ಲಿ, ಅವನು ತುಲಾಭಾರ ಮಾಡ್ತಿರ್ತಾನೆ, ಸಾಧು ಸಂತರಿಗೆ ಕೊಡಕ್ಕೆ ದಾನ, ತುಲಾಭಾರ ಮಾಡೋದು, ಏನಾದ್ರು ವಸ್ತು ಇರೋದು. ಆಮೇಲೆ ಅದ್ರ ಈಕ್ವಲ್ ಆಗಿ ಏನು ಬೆಳ್ಳಿ ಬಂಗಾರ ಸಿಗುತ್ತೆ ಅದು. ಆದ್ರೆ ಎಲ್ಲರೂ ಬರ್ತಾರೆ, ನಾಮದೇವ್ ಮಹಾರಾಜ್ ಬರಲ್ಲ. ಇವನಿಗೆ ಅವರೇ ಬರ್ಬೇಕು ಅಂತ ಆಸೆ ಸೇಟಿಗೆ, ಯಾಕಂದ್ರೆ ಅವನಿಗೆ ಖ್ಯಾತಿ ಆಗ್ಬೇಕಿದೆ, ನಾನು ಇಷ್ಟು ದಾನ ಮಾಡ್ತೀನಿ, ಅಹಂಕಾರ ಒಂಥರ. ಅದಕ್ಕೆ ಅವ್ರಿಗೆ ಏನ್ ಮಾಡೋದು, ಇಲ್ಲಿ ಎಲ್ಲಾರ್ದಾಗಿದೆಲ್ಲ, ನಾಮದೇವ್ ಬಂದಿಲ್ಲ, ಕರ್ಕೊಂಬನ್ನಿ, ಅವ್ರಿಗೆ ಕರ್ಯಕ್ ಹೋಗ್ತಾರೆ. ಈ ತರ ದಾನ ಮಾಡ್ತಾರೆ, ನೋಡಪ್ಪ ನಾನ್ ಯಾವ್ದು ಸನ್ಯಾಸಿ ಎಲ್ಲ, ಸನ್ಯಾಸಿಗಳೇ ದಾನ ಕೊಡ್ತಾರೆ, ನನ್ಗೇನು ಬೇಡ, ನಂಗೆಲ್ಲ ಕೊಟ್ಟಿದ್ದಾನೆ ಬಿಟ್ಟವ, ಬೇಡ. ಕೇಳಕ್ಕೆ ತಯಾರಿಲ್ಲ. ಆಯ್ತು ಸರಿ ಅಂತ ಅವ್ರು ಬರ್ತಾರೆ. ಇಲ್ಲ ನೀವ್ ತಗೊಳ್ಳೇಬೇಕೇನೋ ದಾನ ಅಂದಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ, ತುಳಸಿ ಎಲೆನ ಇಡ್ತಾರೆ ತಕ್ಕಡಿಯಲ್ಲಿ. ಸರಿ, ಒಂದ್ ತುಳಸಿ ಎಲೆ, ಒಂದೇ ಸಣ್ಣ ದಳ ಇಡ್ತಾರೆ. ಅವನು ತುಲಾಭಾರ ಅಂತ ಹೇಳಿ ಬಂಗಾರ ಹಾಕ್ತಾನೆ, ಅದೇನ್ ಕೆಳಗ್ ಹೋಗಲ್ಲ, ಬೆಳ್ಳಿ ಏನ್ ಮಾಡಿದ್ರು ಕೆಳಗ್ ಹೋಗಲ್ಲ, ಎಲ್ಲಾ ಆಭರಣ ಹಾಕ್ತಾನೆ. ಅವ್ನ್ ಪೂರ್ತಿ ಐಶ್ವರ್ಯನೇ ಹಾಕ್ತಾನೆ, ಅದು ಹತ್ರ ಹೋಗೋದಿಲ್ಲ, ಸೋತ ಬಿಡ್ತಾನೆ. ಅಲ್ಲೇ ದುಡ್ಡಿನ ಅಹಂಕಾರವು ಮುರಿದೋಯ್ತು. ಆಮೇಲೆ ಅವ್ರ ನೆಂಟ್ರಂತಾರೆ, ನಾವು ಇದೀವಿ, ಇನ್ನು ನಾವು ಕೊಡ್ತೀವಿ, ಯಾಕೆ ನೀನ್ ಸೋಲ್ಬೇಕು? ಅವರೆಲ್ಲಾ ಕೊಟ್ಟಿರೋದು ಹೋಗೋದೇ ಇಲ್ಲ. ಅವ್ನ್ ಬಂದು ಕಾಲ ಶರಣ ಆಗ್ತಾನೆ, ಕ್ಷಮಿಸಿ ನನ್ನನ್ನ, ತುಳಸಿ ಮಹಿಮೆ ಇಷ್ಟಿದೆ ನಂಗೆ ಗೊತ್ತಿರ್ಲಿಲ್ಲ, ಹೌದು ನಿನ್ಗೆ ಅಹಂಕಾರ ಇತ್ತು, ನೀನ್ ದಾನ ಧರ್ಮ ಮಾಡ್ತೀಯ, ಆದ್ರೆ ನೀನು ದೇವರಿಗೋಸ್ಕರ ಅಂತ ಮಾಡಲ್ಲ, ನೀನ್ ಸ್ವಾರ್ಥಕ್ಕೋಸ್ಕರ ಮಾಡ್ತೀಯ, ಇದನ್ನ ಬಿಡ್ಬೇಕು. ಅವಾಗ ಅವನು ಕೂಡ ಭಕ್ತ ಆಗ್ತಾನೆ. ಅಲ್ಲಿ ಕೂಡ ಅವ್ರದ್ದು ನಿಷ್ಠೆ ಪೂರ್ತಿ ಆಗುತ್ತೆ. ನಾಮನಿಷ್ಠೆ, ತುಳಸಿ ನಿಷ್ಠೆ, ಹೀಗೆ ಏಕಾದಶಿ ನಿಷ್ಠೆ ಅಂದ್ರೆ ಅಲ್ಲಿ ಏನಾಗುತ್ತೆ ಅಂದ್ರೆ, ಒಬ್ಬ ಬ್ರಾಹ್ಮಣ, ಬಡವ ಬ್ರಾಹ್ಮಣ ಸರಿಯಾಗಿ ಏಕಾದಶಿಯಿಂದ ಬಾಕ್ಲು ಮುಂದೆ ಬಂದ್ಬಿಡ್ತಾನೆ, ಭಿಕ್ಷಾ ಅಂದೇಹಿ ನಾಮದೇವ್ ಬರ್ತಾರೆ. ಏಕಾದಶಿ ಜನ ಇರ್ತಾರೆ, ನಾಮದೇವ್ ಹಣ್ಣುಗಳನ್ನ ಕೊಡ್ತಾರೆ. ಇಲ್ಲ ನಾನು ತಿನ್ನಲ್ಲ, ನಂಗೆ ಬೇರೆ ಕೊಡಿ. ಡ್ರೈ ಫ್ರೂಟ್ಸ್ ಕೊಡ್ತಾರೆ. ಮನೇಲಿ ಏನಿರುತ್ತೆ ಏಕಾದಶಿ ದಿನ ಪ್ರಯತ್ನ ಪಡ್ತಾರೆ ಕೊಡೋದು, ಇಲ್ಲ ನನಗೆ ಅನ್ನನೇ ಬೇಕು ಅಂತ ಹಠ ಹೇಳ್ಬಿಡ್ತಾರೆ. ಇಲ್ಲಪ್ಪ ನೀನ್ ಏನ್ ಮಾಡಿದ್ರು ನಾವು ಕೊಡಕ್ಕಾಗಲ್ಲ. ಏನ್ ಕೊಡಕ್ಕಾಗುತ್ತೆ ಹೇಳು, ನೀ ತಪ್ಪು ತಾನೇ, ಇದು ಏಕಾದಶಿ,
ನೀನ್ ನಾಳೆ ಕೊಡ್ತೀನಿ ದ್ವಾದಶಿಗೆ. ಇಲ್ಲ ಇಲ್ಲ ನೀವ್ ಬೇರೆ ಅಕ್ಕಪಕ್ಕದವ್ರು ಬೈತಾರೆ ನಮ್ಗೆ, ಏನ್ ಅವನು ಸಾಯೋ ತರ ಇದಾನ ಅವನು ಬ್ರಾಹ್ಮಣ, ಇವತ್ತು ನಾಳೆ ನೀನ್ ಕೊಟ್ರೆ ನಿಂಗೆ ಏನ್ ಬರುತ್ತೆ? ಇಲ್ಲ ನಾನು ಏಕಾದಶಿ ನಿಷ್ಠನ ಇವತ್ತು ಮುರಿಯಲ್ಲ, ಕ್ಷಮಿಸಿ ನನ್ನ. ಹೇಳಿದ್ರೆ ಅವ್ರಂತಾರೆ ಬಾರಪ್ಪ ನಾವು ಬಡಿಸ್ತೀವಿ ನಿಂಗೆ ಅಕ್ಕಪಕ್ಕ. ಇಲ್ಲ ನಾ ಒಂದು ಮನೆಯಲ್ಲಿ ಬೆಳೆದ ಅಲ್ಲೇ ತಿಂತೀನಿ ಹೊರತು ಬೇರೆ ಮನೆಗೆ ಹೋಗಲ್ಲ. ಹಠ ಮಾಡಿ ಅಲ್ಲೇ ಕುತ್ಕೊಂಡ್ಬಿಡ್ತಾನೆ. ಏಕಾದಶಿ ದಿನ ಪ್ರಾಣ ಬಿಟ್ಬಿಡ್ತಾನೆ. ಪ್ರಾಣ ಬಿಟ್ಟ ತಕ್ಷಣ ಬೆಳಿಗ್ಗೆ ದ್ವಾದಶಿ. ಜನಗಳೆಲ್ಲ ನೋಡಿ ನಾಳೆ ಊಟ ಕೊಟ್ಟಿಲ್ಲ, ಸತ್ತೋದ, ಊಟ ಕೊಟ್ಟಿಲ್ಲ, ಈ ತರ ಮಾಡ್ತಾರ ಹಾಗೆ ಹೇಗೆ. ಅವಾಗ ಏನ್ ಮಾಡ್ತಾರೆ, ಸರಿ ನಮ್ದೇವ್ ಚಿತ್ತನ ರೆಡಿ ಮಾಡ್ತಾರೆ. ಸುಡ್ಬೇಕಲ್ಲ, ಸಾಯ್ತು ಅವನ ಜೊತೆಗೆ ನಾನು ಸುತ್ತೋಗ್ಬಿಡ್ತೀನಿ, ಯಾಕಂದ್ರೆ ನನ್ನಿಂದ ತಾನೇ ಅವನ ಏಕಾದಶಿನ ನೋಡಿ, ಏಕಾದಶಿನ ಸತ್ತಿದ್ದಾನೆ ಒಳ್ಳೆ ದಿನ, ಅವನಿಗೆ ಸದ್ಗತೆ ಆಗೇ ಆಗುತ್ತೆ. ಜೊತೆ ನಾನು ಹೋಗ್ಬಿಡ್ತೀನಿ, ನಾನು ಅನ್ನ ಕೊಟ್ಟೋದಕ್ಕೆ ಅವ್ನು ಹೋಗಿದ್ದಾನಲ್ವಾ, ಸರಿ ನಾನು ಹೋಗ್ತೀನಿ ಅಂತ ಕುತ್ಕೊತಾರೆ. ಎಲ್ಲಿ ಆ ಬೆಂಕಿ ಹಚ್ಚ್ರಿ ಅಂತಾರೆ ಜನಗಳು, ಬೆಂಕಿ ಹಚ್ಚೋದಿಲ್ಲ, ಅವರೇ ಹಚ್ಕೊಳ್ತಾರೆ. ಹಚ್ಕೊಂಡ್ಮೇಲೆ ಅದು ಎಲ್ಲಿ ಬೆಂಕಿ ಹತ್ತಿರಲ್ಲ, ಆ ಬ್ರಾಹ್ಮಣ ಹೋಗಿ ಕೃಷ್ಣ ಬಂದ್ಬಿಡ್ತಾರೆ. ಕೃಷ್ಣ ಅವ್ರಿಗೆ ಆಶ್ಚರ್ಯ, ಏನೋ ಕೃಷ್ಣ ನೀನು ಎಷ್ಟೇ ನೀನ್ ನೋಡಿದ್ರೆ ಇನ್ನ ಈ ತರ ಪರೀಕ್ಷೆ ಮಾಡೋದ ಅಂತ ಅಂತಾರೆ. ಹೌದು ಹೌದು, ಈಗ ನೋಡು ನೀನು ಏಕಾದಶಿ ನಿಷ್ಠೆಯನ್ನು ಮಾಡಿದ್ಯಾ, ನಂಗೆ ಈ 3 ನಿಷ್ಠೆ ಇದೆ ನಿನ್ನ ಹತ್ರ, ಅಲ್ಲಪ್ಪ ನೀನು ಎಷ್ಟು ಪರೀಕ್ಷೆ ಮಾಡ್ತೀಯ, ಒಂದು ಅರ್ಥ ಆಗಲ್ಲ ಅಂತ ಅಂತಾರೆ. ಇಲ್ಲ ಇಲ್ಲ ನೀನು ಗೆದ್ದಿದ್ಯಪ್ಪ, ನಿನ್ನ ಗೆದ್ದಿದ್ಯಾ, ಹೋಗು ಅಂತಾರೆ. ಆಗ ನೆಕ್ಸ್ಟ್ ಈಗ ದ್ವಾದಶಿ ದಿನ ಏನ್ ಮಾಡ್ತಾರೆ, ರೊಟ್ಟಿ ಸುಟ್ಟಿರ್ತಾರೆ, ಅಂದ್ರೆ ಚಪಾತಿ ಪುಲ್ಕೆ ಅಂತಾರಲ್ಲ, ಒಂದು 12-15 ದಿನದ ಸುಟ್ಟಿರ್ತಾರೆ. ಸುಟ್ಬಿಟ್ಟು ತುಪ್ಪ ಹಚ್ಚಿರಲ್ಲ, ನೀರ್ ತರಬೇಕು ಅಂತ ಹೋಗ್ತಾರೆ. ನೀರಿರಲ್ಲ, ನೀರ್ ತರಕ್ ಹೋದಾಗ ಅಲ್ಲಿ ನದಿಗೆ ವಾಪಸ್ ಬರೋ ತನಕ ಒಂದ್ ನಾಯಿ ಅವ್ರ ಅಡಿಗೆ ಕೋಣೆ ಬಂದ್ಬಿಟ್ಟು ಪೂರ್ತಿ ಅವ್ರು ಎಷ್ಟು ಚಪಾತಿ ಅದನ್ನ ಬಾಯಿಗೆ ಹಾಕ್ಬಿಡುತ್ತೆ, ಅರ್ಧ ಕಚ್ಚಿ ಹಿಡ್ಕೊಂಡ್ಬಿಡುತ್ತೆ, ಓಡುತ್ತೆ. ಅಯ್ಯೋ ಅಯ್ಯೋ ಅದು ಹೋಗ್ತಿದೆ ಅಲ್ಲ, ಅದಕ್ಕೆ ನಾ ತುಪ್ಪನೇ ಹಚ್ಚಿಲ್ಲ. ಅವ್ರಿಗೆ ಅರ್ಥ ಆಗತ್ತೆ ಇದು ಎಲ್ಲೋ ನಮ್ ಬಿಟ್ಟ ಬಂದ ಕೆಲ್ಸ ಅಂತೇಳಿ ಆ ನಾಯಿ ಹಿಂದೆ ಓಡ್ತಾರೆ. ಅಷ್ಟು ಓಡ್ತಾರೆ. ಅದು ಓಡಿದ್ರೆ ಅದೇನ್ ಅನ್ಸುತ್ತೆ, ನಾಯಿ ನಾನು ಹೊಡಿಯುತ್ತಾ ಅಂತಾರೆ, ಅದನ್ನು ಓಡ್ತಾ ಅಂತಾರೆ. ಯಾವತ್ತು ಚಪಾತಿನ ಸುಖ ಒಣ ತಿನ್ನಿಸ್ಬಾರ್ದು ಅಂತಾರೆ. ಅದಕ್ಕೆ ಅವ್ರು ಏನ್ ಮಾಡ್ತಾರೆ, ಕೊಡಪ್ಪ ಅಂತ ಹೇಳಿ ತುಪ್ಪ ಹಚ್ಚಿ ತಿನ್ನಿಸ್ತಾರೆ. ತುಪ್ಪ ಹಚ್ಚಿ ತಿನ್ನಿಸಿದಾಗ ನಾಯಿ ಕೃಷ್ಣನಾಗಿ ಪ್ರತ್ಯಕ್ಷ ಆಗ್ಬಿಡ್ತಾರೆ. ಓ ನೀ ಇಲ್ಲಿ ಪಾಸ್ ಆದೆ ಅಂತ ಹೇಳ್ತಾರೆ. ಮುಂದೆ ಏನಾಗುತ್ತೆ, ನದಿ ಹತ್ರ ಕೂತಾಗ ಭಜನೆ ಮಾಡ್ತಿರ್ತಾರೆ. ಅಲ್ಲೊಬ್ಬ ಇದು ಒಂದು ಗಂಡ ಹೆಂಡತಿ ಪೇರ್ ಇರ್ತಾರೆ. ಅವ್ರೇನ್ ಮಾಡ್ತಾರೆ, ಅಲ್ಲಿ ಮಾಂಸನ ಬೇಯಿಸ್ತಾ ಇರ್ತಾರೆ. ಮಾಂಸ ಬೇಯಿಸ್ತಿದ್ದಾಗ ಅವ್ರಿಗೆ ಒಂಥರ ಅನ್ಸುತ್ತೆ, ನಮ್ದೇ ಸ್ಮೆಲ್ ಬರ್ತಾ ಇರುತ್ತೆ, ಇದು ಬರ್ತಾ ಇರುತ್ತೆ. ಅವ್ರು ಬಂದು ಉಪದೇಶ ಕೊಡ್ತಾರೆ, ಯಾರಾದ್ರೂ ಹಿಂಗ್ ತಿಂತಾರ, ಮಾಡ್ತಾರ, ಪ್ರಾಣಿ ಹಿಂಸೆ ಮಾಡ್ಬಾರ್ದು, ತಿನ್ಬಾರ್ದು ಅಂದಾಗ ಅವಳು ಹೆಂಡ್ತಿ ಏನಂತಾಳೆ, ನೋಡ್ರಿ ಪಶು ಮಾಂಸನ ತಿಂದು ಬೇಜಾರಿದೆ, ಈಗ ನಂಗೆ ಮನುಷ್ಯ ಮಾಂಸ ಬೇಕು ಅಂತ ಕೇಳ್ತಾರೆ. ಅವ್ರ ಅಂತಾರೆ, ಎಲ್ಲಿಂದ ತರದಮ್ಮ ನಿನ್ ಮನುಷ್ಯ ಮಾಂಸ ಅಂತ. ಗಂಡ ಯಾರು ಇವನೇ ಇದನ್ನಲ್ಲ, ಇಷ್ಟು ಉಪದೇಶ, ಇವನನ್ನ ಹಿಡಿದೆ ತಿನ್ನೋಣ ಅಂದಾಗ ಅವ್ರು ಓಡಿ ಹೆಂಗೋ ಮಾಡಿ ದೇವಸ್ಥಾನಕ್ಕೆ ಹೋಗಿ ವಿಠೋಬ ಕುತ್ಕೊಂತಾರೆ. ಅಲ್ಲಿ ನಡೆದು ವಿಠೋಬ ಜೋರಾಗಿ ನಗ್ತಿರ್ತಾರೆ. ಏನು ನೀನ್ ನಗ್ತಿದ್ಯಾ, ನಾನು ಬಿಟ್ಟು ಹೆಂಗೋ ಪ್ರಾಣ ಉಳ್ಸ್ಕೊಂಡ್ ಬಂದಿದ್ದೆ, ನೀನ್ ನಗ್ತಿದ್ದೆ, ಅಯ್ಯೋ ನೀನು ಫೇಲ್ ಆಗ್ಬಿಟ್ಟಿಯೋ, ಅದು ನಾವೇ ಇದ್ದಿದ್ದು ರುಕ್ಮಿಣಿ, ನಾನು ನಿಮಗೆ ಪರೀಕ್ಷೆ ಮಾಡಿದ್ವಿ, ಫೇಲ್ ಆಗ್ಬಿಟ್ಟೆ ಅಂದಾಗ ಅವ್ರಿಗೆ ಬಹಳ ಹುಷಾರು. ಇದು ಭಕ್ತರುಗಳು ಚಲಾಕು ಅಂತಾರಲ್ಲ, ತುಂಬಾ ಶಾರ್ಪ್. ನೋಡಪ್ಪ ನಾವ್ ಅವ್ರಿರತ್ತಂದ್ರೆ ಫೇಲ್ ಆಗಿಲ್ಲ, ನಿನ್ ಮುಂದೆ ತಾನೇ ಫೇಲ್ ಆಗೋದು, ಆತರ ಎಲ್ಲಿ ಫೇಲ್ ಆಗಿದೀವಿ ನಾವು ಅಂತ ಹೇಳ್ತಾರೆ. ಸರಿ ಅಂತ ಹೇಳ್ತಾರೆ. ಒಂದು ದಿನ ಏನಾಗುತ್ತೆ, ಏಕಾದಶಿ ದಿನ ಬಾಯಾರಿಕೆ ಆಗ್ಬಿಡುತ್ತೆ ಎಲ್ಲಾರ್ಗು, ನೀರಿರಲ್ಲ ಕುಡಿಯೋದಕ್ಕೆ. ಅವ್ರ ಮಡ್ಕೆಯಲ್ಲಿ ಚಂದ್ರಭಾಗ್ ನದಿಯಿಂದ ನೀರ್ ತರ್ಬೇಕಾಗುತ್ತೆ. ಯಾರು ಹೋಗಕ್ಕೆ ಹೆದರ್ತಾ ಇರ್ತಾರೆ, ಇಲ್ಲ ನಾ ಹೋಗಲ್ಲ ಅಲ್ಲಿ ಭೂತ ಪ್ರೇತಗಳಿರ್ತವೆ. ಇವ್ರನ್ನ ಸರಿ ನಾನೇ ಹೋಗ್ತೀನಿ, ಅವ್ರು ನಿರ್ಜಲ ಮಾಡ್ತಿರ್ತಾರೆ. ಸರಿ ನೀವೆಲ್ಲ ಕುಡೀರಿ, ಭಜನೆ ಭಕ್ತಿಗೆ ನಾನು ರೂಲ್ಸ್ ಅಂಡ್ ರೆಗ್ಯುಲೇಷನ್ ಇಟ್ಟಿಲ್ಲ, ತುಂಬಾ ನೀರ್ ಕುಡೀರಿ, ಯಾಕಂದ್ರೆ ಶಕ್ತಿ ಬೇಕು, ನಾನೇ ಹೋಗ್ತಾ ಇರ್ತೀನಿ ಅಂದಾಗ ಅಲ್ಲಿ ದೊಡ್ಡ ಭೂತ ಪ್ರೇತಗಳು, ಒಂದೊಂದು ಯೋಜನೆ ಅಂತಾರಲ್ಲ, ಅಷ್ಟು ದೊಡ್ಡ ಭೂತ ಪ್ರೇತಗಳು ಅವ್ರಿಗೆ ಅರ್ಥ ಆಗುತ್ತೆ, ಕುಣಿತಿರ್ತವೆ. ಓ ಇದು ಅವ್ರ ಹತ್ರ ನೀವೇನ್ ಭೂತ ಪ್ರೇತ ಅಲ್ಲ ನನ್ಗೆ ಗೊತ್ತು, ನಡೀರಿ ನನ್ ಜೊತೆ ನೀವು ಭಜನೆ ಮಾಡ್ರಿ ಅಂತ ಭಜನೆ ಮಾಡಿಸ್ತಾರ ಅವ್ರಿಗೂ ಕುಣಿತಾರೆ. ಅವಾಗ ಕೃಷ್ಣ ಪ್ರತ್ಯಕ್ಷ ಆಗ್ತಾರೆ. ಕೃಷ್ಣ ಪ್ರತ್ಯಕ್ಷ ಆದ ತಕ್ಷಣ ಅಲ್ಲಿ ಏನಾಗುತ್ತೆ, ಈ ಭೂತ ಪ್ರೇತ ಆಗಿರ್ತಾರಲ್ಲ ಡುಪ್ಲಿಕೇಟ್ ಕೃಷ್ಣನ್ ಲೀಲೆಯಿಂದ, ಅವ್ರಿಗಂತರೂ ಏನು ಆಗಲ್ಲ. ಅದು ಸ್ಮಶಾನ ಇರುತ್ತಲ್ಲ ಪಕ್ಕ, ಅಲ್ಲಿದ್ದು ಭೂತ ಪ್ರೇತಗಳಿಗೂ ಮೋಕ್ಷ ಸಿಗುತ್ತೆ ಅದರಿಂದ. ಅಲ್ಲೆಲ್ಲ ಭೂತ ಪ್ರೇತಗಳು ಯಾವ್ದು ಇರಲ್ಲ ಇನ್ಮೇಲೆ. ಇದೊಂದು ಏಕಾದಶಿ ದಿನ ಲೀಲೆ ನಡೆಯುತ್ತೆ. ಇನ್ನೊಂದ್ ದಿನ ಏನಾಗುತ್ತೆ, ಮತ್ತೆ ಏಕಾದಶಿ ದಿನ ಅವ್ರ ಮನೆಗೆ ಅಲ್ಲಿ ಬೆಂಕಿ ಹತ್ಬಿಡುತ್ತೆ. ಈಗ ಅವ್ರು ಕೃಷ್ಣ ಆ ಭೂತಗಳಲ್ಲೂ ಕೂಡ, ಇವ್ರು ನಾಮದೇವ್ ಕೃಷ್ಣಗೆ ಭೂತಗಳಲ್ಲೂ ಕೂಡ ಕೃಷ್ಣ ನೋಡಿದ್ರು. ಅಂದ್ರೆ ಈಗ ನಮ್ಮ ಪ್ರಹ್ಲಾದ್ ಮಹಾರಾಜ್ ಪ್ರತಿಯೊಂದಲ್ಲೂ ಹೇಗೆ ನರಸಿಂಹದೇವ್ನ ಕಾಣ್ತಿದ್ರ, ಈ ತರ ಇವ್ರಿಗೂ ಕಾಣ್ಬೇಕನ್ನೋ ಕೃಷ್ಣ ಆಸೆ ಇರುತ್ತೆ. ಹಂಗಾಗಿ ಅವ್ರಿಗೆ ಅಲ್ಲೂ ಕಂಡಾಗ ತುಂಬಾ ಖುಷಿ ಆಗ್ತಾರೆ. ಈಗ ಇನ್ನೊಂದು ಪರೀಕ್ಷೆ, ಬೆಂಕಿ ಹತ್ಕೊಂಡ್ಬಿಡುತ್ತೆ. ಆಕ್ಚುಲಿ ಬೆಂಕಿ ಹತ್ಕೊಂಡ್ಬಿಟ್ಟಾಗ ಜನಗಳು ಬಂದು ಹೇಳ್ತಾರೆ, ನಿನ್ ಮನೆ ಬೆಂಕಿ ಹತ್ಕೊಂಡ್ಬಿಟ್ಟಿದೆ, ಇಲ್ಲ ನಾ ಭಜನೆ ಭಕ್ತಿ ಮಾಡ್ತಾ ಇದ್ದೀನಿ, ಏಕಾದಶಿ ಜಾಗರಣೆ ಮಾಡ್ತಾರೆ ಏಕಾದಶಿ ದಿನ.
ನಾನ್ ಬರೋದಿಲ್ಲ ಅಂದಾಗ ಬೆಂಕಿ ಹತ್ಕೊಂಡ್ಬಿಟ್ಟು ಉರಿತಾ ದಗ ದಗ ಏನ್ ಮಾಡಿದ್ರು ಬರಲ್ಲ ಅಕ್ಕಪಕ್ಕದವರು ಅಯ್ಯೋ ನಾವೇ ಉಳಿಸ್ಬೇಕು ಏನಾದ್ರು ಮಾಡಿ ಅಂತೇಳಿ ಅವ್ರ ಸಾಮಾನುಗಳನ್ನ ತಂದು ಪಾಪ ಹೊರಗಿಡ್ತಾರೆ. ನಂದಿಸಕ್ ನೋಡ್ತಾರೆ, ಏನ್ ಮಾಡಿದ್ರು ಹೋಗೋದಿಲ್ಲ. ಅಷ್ಟೊತ್ತಿಗೆ ಸ್ವಲ್ಪ ಹೊತ್ತಾದ್ಮೇಲೆ ಬರ್ತಾರೆ, ಎಲ್ಲ ಸುಟ್ಟೋಗ್ಬಿಟ್ಟಿರುತ್ತೆ. ಇವ್ರ ಏನ್ ಮಾಡ್ತಾರೆ, ಅವ್ರು ತಂದಿದ್ ಸಾಮಾನುಗಳನ್ನೆಲ್ಲ ಇದ್ರಲ್ಲೂ ಕೃಷ್ಣ ಅದಾನೆ ಅಂತ ಎಲ್ಲ ತಗೊಂಡು ಸಾಮಾನ ಮತ್ತೆ ಬೆಂಕಿಯಲ್ಲಿ ಹಾಕ್ತಿರ್ತಾರೆ. ಜನಗಳು ಇವನಿಗೇನ್ ಮತ್ತು ಇವ್ನ ಹುಚ್ಚ ಅನ್ಕೊಂಡು ಮಹಾ ಹುಚ್ಚ, ಮೊದ್ಲೇ ನಾಯಿ ಮುಂದೆ ಓಡಿದ್ದ, ಈಗ ಇವ್ ಮಹಾ ಹುಚ್ಚ, ಇವನಿಗೆ ಸಹಾಯ ಮಾಡೋದ್ ನಾವು ದೊಡ್ಡ ಹುಚ್ಚರು, ಮಹಾ ಹುಚ್ಚ ಅಂತ ಜೋರ್ ಮಾಡ್ತಾರೆ. ಹೊರಟೋಗ್ಬಿಡ್ತಾರೆ. ಎಲ್ಲ ಸುಟ್ಟು ಬೂದಿ ಆಗುತ್ತೆ. ಅದೇ ಮನೆಯಲ್ಲಿ ಪಾಪ ಹೆಂಗೋ ಸ್ವಲ್ಪ ದಿನ ಕಾಲ ಕಳೀತಾರೆ. ಅದೆಲ್ಲ ನೋಡ್ತಾರೆ ಮೇಲೆ ಬಿಟ್ಟವ. ಫಸ್ಟಿಗೆ ಅಂತಾರೆ, ಕೃಷ್ಣ ಅಂತಾರೆ, ಅಲ್ಲ ನಾನೇ ಇದೀನಿ, ನಾನೇ ಮಾಡಿದ್ದು ನಿನ್ ಮನೆಗೆ ಬೆಂಕಿ ನಿನ್ ಕರ್ಮದಿಂದ ಹತ್ತಿದ್ರೆ ನಾನ್ ಮಾಡಿದೀನಿ ಅಂತೀಯಲ್ಲ ನೀನು ಅಂತ ಕೃಷ್ಣ ಅಂತಾರೆ. ಹೌದು, ನಾನ್ ಯಾರು? ನಿನ್ನ ತಾನೆ. ಈ ಮಕ್ಳು ಯಾರು? ನಿಂದು ತಾನೆ. ಈ ಮನೆ ಯಾವ್ದು? ನಿಂದು ತಾನೆ. ಮತ್ ನಿಂದೆ ತಾನೆ, ನಿನ್ ಮನೆಗೆ ತಾನೆ ಬೆಂಕಿ ಇಕ್ತಿದ್ದು, ಮತ್ತೆ ನೀನೇ ನೋಡ್ಕೋಬೇಕು. ಅವ್ರಿಗೆ ಅಂತಾರೆ ಕೃಷ್ಣ ಅಂತ, ನನ್ ಮೇಲೆ ಬಂದಲ್ಲಪ್ಪ ಇವನು ಗ್ರಾಚಾರ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ತಾರೆ. ಸರಿ ಅಂತ. ಆಮೇಲೆ ಒಂದು ದಿನ ಏನಾಗುತ್ತೆ, ಮೇಲಿಂದ ನೋಡ್ತಿರ್ತಾರಲ್ಲ ಕೃಷ್ಣ, ರುಕ್ಮಿಣಿ ಅಂತಾರೆ, ಬಾ ರುಕ್ಮಿಣಿ ಹೋಗೋಣ, ನನ್ ಭಕ್ತಂಗೆ ಚಪ್ರಾನೇ ಇಲ್ಲ ಮೇಲೆ, ಚಪ್ರ ಕಟ್ಕೊಡೋಣ. RCC ಎಲ್ಲ ಇರಲ್ಲ ಆಗ. ಪಾಪ ಅವನು, ಅಲ್ಲ ಪ್ರಭು, ಕೇಂದ್ರ ಬ್ರಹ್ಮಾಂಡ ನಾಯಕ, ನೀವು ಒಂದ್ ಚಂದ ಬ್ರಹ್ಮಾಂಡ ತಯಾರ ಮಾಡ್ತೀರ, ಚಪ್ರದೇನ್ ಇಲ್ಲಿಂದಾನೆ ಮಾಡ್ರಿ. ಇಲ್ಲ ಭಕ್ತರು ಹೇಗ್ ನಂಗೆ ಸೇವೆ ಮಾಡ್ತಾರೆ, ನಾನು ಕೂಡ ಹಾಗೆ ಸೇವೆ ಮಾಡ್ಬೇಕು. ಸರಿ, ಅವ್ರು ಚಪ್ರ ಕಟ್ಟೋರ್ ತರ ಜನ ಇರ್ತಾರಲ್ಲ, ಆ ತರ ರೆಡಿ ಆಗ್ತಾರ ಅವ್ರು, ಗಂಡ ಹೆಂಡತಿ ಇಬ್ರು, ಅಂದ್ರೆ ರುಕ್ಮಿಣಿ ಮತ್ತೆ ವಿಠ್ಠಲ. ಅವರು ಇದು ಬಿದ್ರುಗಳು ಹಿಂಗ್ ಕಟ್ಟಿಗೆ ಮಾಡ್ಕೊಂಡು ಹಿಂಗ್ ತಲೆ ಮೇಲೆ ಇಟ್ಕೊಂತಾರೆ ಕೃಷ್ಣ. ಆಮೇಲೆ ಅದಕ್ಕೆ ಏನೇನ್ ಸಾಮಗ್ರಿ ಬೇಕು ಅದೆಲ್ಲ ತಗೊಂಡು ಬರ್ತಾರೆ. ಇಷ್ಟು ಸುಂದರವಾಗಿ ಮನೆ ಕಟ್ತಾರೆ ಅಂದ್ರೆ ಕೃಷ್ಣ ಮೇಲಿಂದ ಆ ಚಪ್ರ ಎಲ್ಲ ಹಾಕಿ ಅದಕ್ಕೆ ದಾರ ಎಲ್ಲ ನೀರು ಕೊಡ್ತಾರೆ ರುಕ್ಮಿಣಿ. ಆಯ್ತು ಪ್ರಭು ನಾವು ಓಡಾಡೋಣ ನಡೆದ. ಇಲ್ಲ ನೋಡು, ಗೋಡೆಗಳಿಗೆಲ್ಲ ಕಪ್ಪಾಗ್ಬಿಟ್ಟಿದೆ, ಮಸಿ ಬಳ್ದಂಗ್ ಆಗ್ಬಿಟ್ಟಿದೆ. ಆ ಸಗಣಿ ತಗೊಂಬಾ, ಆ ಗೊಬ್ಬರ ಇದೆ, ಮಣ್ಣಿನ ಜೊತೆ ಮಿಕ್ಸ್ ಮಾಡಿ ಲೇಪನೆ ಮಾಡೋಣ ನಾವೆಲ್ಲ. ಅವ್ರು ಲೇಪನೆ ಮಾಡ್ತಾರೆ, ಡಿಸೈನ್ ಮಾಡ್ತಾರೆ ರುಕ್ಮಿಣಿ. ಇನ್ನು ಬೆಳಗ್ಗೆನೇ ಆಗಲ್ಲ, ರಾತ್ರಿನೇ ಆಗುತ್ತೆ, ಅಷ್ಟು ಮಾಡ್ಬಿಟ್ಟು ಹೋಗ್ಬಿಡ್ತಾರೆ. ಬೆಳಿಗ್ಗೆ ಎದ್ದು ಜನ ನೋಡ್ತಾರೆ, ಅರೆ ಯಾರು ಕಟ್ಕೊಡೋ ತಯಾರಿರಲ್ಲ ಅವ್ರ ಮನೆನ ಅಲ್ಲಿ, ಇವ್ನು ಹುಚ್ಚ ಅಂತ ಹೇಳಿ. ಪಾಪ ಹಂಗೆ ಚಳಿಯಲ್ಲೇ ಇರ್ತಾರೆ, ಅದನ್ನ ಚಳಿ ನೋಡಕ್ಕಾಗದೆ ಇದೆಲ್ಲ ಅಲ್ಲಿ ಇದೇ ಮಾಡ್ತಾರೆ ಕೃಷ್ಣ. ಆಮೇಲೆ ಬೆಳಿಗ್ಗೆ ಆಗ್ತಾ ನೋಡ್ತಾರೆ, ಅವರು ಬರ್ತಾರೆ, ನಾಮದೇವ್ ಎಲ್ಲ ಏಕಾದಶಿ ಜಾಗರಣೆ ಮಾಡಿ. ಏನಿದು ಮನೆ ಹಿಂಗಾಗಿದೆ ಅಲ್ಲ, ಅವ್ರಿಗೆ ಅರ್ಥ ಆಗ್ಬಿಡುತ್ತೆ. ಜನಗಳು, ಯಾರಪ್ಪ ನೀನ್ ಕಟ್ಕೊಳ್ಸಿದ್ದು, ನನಗೂ ಹೇಳು, ನಾವು ಕಟ್ಕೊಳ್ತೇವೆ. ಯಾರಪ್ಪ ಆ ಕೂಲಿಯವನು, ಇಷ್ಟು ಚೆನ್ನಾಗ್ ಮಾಡಿದ್ದಾನೆ, ನಮಗೂ ಹೇಳು. ಏನೇನೋ ಅವ್ರಿಗೆ ನಿನ್ನ ಹತ್ರ ಏನ್ ಅಷ್ಟು ದುಡ್ಡಿಲ್ಲ, ನಮ್ಮ ಹತ್ರ ಬೇಕಾದಷ್ಟು ದುಡ್ಡಿದೆ, ನಾವು ಕಟ್ಕೊಡ್ತೀವಿ, ಅವನಿಗೂ ನಾವು ಸಂಬಳ ಕೊಡ್ತೀವಿ, ಹಂಗೆ ಅವ್ರ ಹತ್ರ ಹೌದು ಸರಿ, ಹಂಗಾದ್ರೆ ನೀವು ನಿಮ್ ಮನೆಗೆ ನೀವೇ ಬೆಂಕಿ ಹಚ್ಚಿರಿ ಅಂತ ಫಸ್ಟ್. ಏನು ಹುಚ್ಚು ತರ ಮಾತಾಡ್ತಿದ್ಯಾ, ಬೆಂಕಿ? ಹೌದು, ನಿಮ್ ಮನಸ್ಸಲ್ಲಿರೋ ಬೆಂಕಿ ಹಚ್ಚಿರಿ, ಅವಾಗ ಸ್ವತಃ ಕೃಷ್ಣ ಬರ್ತಾನೆ, ನಿಮಗೆಲ್ಲ ಸಹಾಯ ಮಾಡ್ತಾನೆ ಅಂತ ಹೇಳ್ತಾರೆ. ಅವಾಗ ಅವ್ರಿಗೆ ಅರ್ಥ ಗೊತ್ತಿದ್ದೆಲ್ಲ ಕೃಷ್ಣನಿಲ್ಲೇ. ಆದ್ರೆ ಅವರಿಗೆ ತುಂಬಾ ಖುಷಿ. ಅವತ್ತಿಂದ ಇವತ್ತು ಆ ಮನೇಲಿ ಇರಲ್ಲ ಅವರು. ಆ ಮನೇನ ಮುತ್ಕೊಡೋದು, ಹರ್ಸಿಸಿ ಮೇಲೆ ಚಾವಣಿ ಮುತ್ಕೊಡೋದು, ಗೋಡೆಗೆ ಮುತ್ಕೊಡೋದು, ಒಳ್ಳಾಡೋದು, ನಮ್ ಕೃಷ್ಣ ದೇವಸ್ಥಾನ ಅಂತ ಹೇಳಿ ಅದನ್ನ ಪ್ರದಕ್ಷಿಣೆ ಮಾಡ್ತಿರ್ತಾರೆ. ಆಮೇಲೆ ಅವ್ರಿಗೆ ಮನ್ಸಿಗೆ ಅನ್ಸುತ್ತೆ, ಇದು ತುಂಬಾ ಮನ್ಸಿಗೆ ನಟ್ಟುತ್ತೆ, ನನಗಾಗಿ ನಮ್ ಕೃಷ್ಣ ಇಷ್ಟು ಮಾಡ್ತಾ ಇದಾರೆ, ಈಗ ಸಾಕಪ್ಪ, ಈಗ ನಾನು ಜಾಸ್ತಿ ದಿನ, ಇದು ಲಾಸ್ಟ್ ಅದು, ಜಾಸ್ತಿ ದಿನ ಇರ್ಬಾರ್ದು, ಹೊರಟೋಗ್ಬಿಡ್ಬೇಕು ಇವಾಗ ಕೃಷ್ಣ ಹತ್ರ ಅಂತ ಹೇಳಿ ಕೃಷ್ಣ ಹತ್ರ ಬರ್ತಾರೆ. ಕೃಷ್ಣ, ನನ್ನನ್ನ ಕರ್ಕೊ, ನಿಂದ ಇನ್ನೂ ಟೈಮ್ ಆಗಿಲ್ಲಪ್ಪ ಅಂತ. ಇಲ್ಲ, ನೋಡು, ನಾನು ಎಷ್ಟು ಹಠ ಮಾಡ್ತೀನಿ, ನೀ ಪ್ರತಿಯೊಂದು ಹಠ ಸ್ವೀಕರಿಸ್ತೀಯ. ನೀನು ಒಳ್ಳೆ, ನಾನು ಭಜನೆ ಭಕ್ತಿ ಕೂಡ ಮಾಡಿಲ್ಲ, ನನ್ನಂತ ಪಾಪಿ ಯಾರೇ ಇಲ್ಲ, ನಿಂಗೆ ಯಾವತ್ತು ಕಷ್ಟ ಕೊಟ್ಟಿದ್ದೀನಿ, ನನಗಾಗಿ ನೀ ಎಷ್ಟು ಕಷ್ಟ ಪಟ್ಟಿದ್ಯಾ. ಆ ಜನಾಬಾಯಿ ಬಟ್ಟೆ ಒಗಿತಿರ್ತಾಳಲ್ಲ, ಅವಳು ಟೈಮ್ ಇರಲ್ಲ ಅಂತೇಳಿ ಇವರೇ ಒಗ್ಕೊಟ್ಟಿರ್ತಾರೆ ಕೃಷ್ಣ. ಆ ಬಟ್ಟೆನೂ ಕೂಡ ಅದು ನಾಮದೇವ್ರದ್ದೆಲ್ಲ ಫ್ಯಾಮಿಲಿದು, ಆ ಬಟ್ಟೆ ದಿವ್ಯ ಬಟ್ಟೆ ಆಗಿರುತ್ತೆ, ಅದು ಹಾಕೊಂಡ್ರು ಬಟ್ಟೆ ಕೊಳೆ ಆಗ್ತಿರಲಿಲ್ಲ. ಇಷ್ಟೆಲ್ಲ ನೀ ಬಟ್ಟೆ ಒಗ್ದಿದ್ಯಾ, ಹಿಟ್ಟು ಬೀಸಿದ್ಯಾ ಜನಾಬಾಯಿ ಜೊತೆಗೆ, ಜನಾಬಾಯಿ ಜೊತೆಗೆ ತುಂಬಾ ಲೀಲೆ ಮಾಡಿದಾರೆ ಅವರು. ಎಷ್ಟು ಕೆಲಸ ಮಾಡಿದೆ, ಕಸ ಗುಡ್ಸ್ಕೊಟ್ಟಿದ್ಯಾ, ನೆಲ ಒರ್ಸ್ಕೊಟ್ಟಿದ್ಯಾ, ಇದೆಲ್ಲ ಯಾಕ್ ಮಾಡ್ತಾರೆ, ನನಗೋಸ್ಕರ ಮಾಡಿದ್ಯಾ, ನನಗ್ ಬೇಡ, ನನ್ನನ್ನ ಶರಣಾಗಿ ಕಟ್ಕೊಂಡಾಗ. ಸರಿ, ಅವ್ರ ಅಂತಾರೆ, ಈಗ ಆಷಾಢ ಬರುತ್ತಲ್ಲ, ಆಷಾಢ ತ್ರಯೋದಶಿ ಶುಕ್ಲ ಪಕ್ಷ ದಿನ ನಿನ್ನನ್ನ ಸ್ವೀಕಾರ ಮಾಡ್ತೀನಿ ಅಂತ. ಸರಿ ಅಂದಾಗ ಮನೆಯಲ್ಲಿ ಹೋಗ್ತಾರೆ, ತಾಯಿಗೆ ಹೇಳ್ತಾರೆ, ನಾನು ಕೃಷ್ಣ ಹತ್ರ ಹೋಗ್ತಿದ್ದೀನಿ, ನನಗೂ ಕರ್ಕೊಂಡ್ ಹೋಗಪ್ಪ. ಹೆಂಡ್ತಿ ಅಂತಾರೆ, ಇಷ್ಟು ವರ್ಷ ಸಂಸಾರ ಮಾಡಿದ್ ನನ್ನ ಬಿಟ್ಟು ಹೋಗ್ತೀನಿ, ಆಯ್ತು ನಿನಗೂ ಕರ್ಕೊಂಡು. ಗಂಡ್ ಮಕ್ಳುನ್ ಹೇಳ್ತಾರೆ, ನಾವು ಬರ್ತೀವಿ. ಸರಿ ಅಂತಾರೆ. 3 ಸೊಸೆ, ದೊಡ್ಡ ಸೊಸೆ ಬಂದಿರಲ್ಲ, ಯಾಕಂದ್ರೆ ಅವಳು ಪಾಪ ಇದಕ್ ಹೋಗಿರ್ತಾಳೆ ತವ್ರ ಮನೆಗೆ ಹೋಗಿದ್ದಕ್ಕೆ ಅವಳಿಗೆ ಬರಕ್ಕಾಗಲ್ಲ. ಅವ್ರಿಗೆ ಆ ದೊಡ್ಡ ಮಗನಿಗೆ ಒಂದ್ ಮಗ ಇರ್ತಾರೆ ಮುಕುಂದ ಅಂತ, ಆಮೇಲೆ ಸೊಸೆ ಲಾಡೋಬಾಯಿ ಅಂತ, ಅವ್ರಿಬ್ರು ಪಾಪ ತವ್ರ ಮನೆಗೆ ಹೋಗಿರ್ತಾರೆ. ಇದು ಕೃಷ್ಣನಿಲ್ಲ, ತವ್ರ ಮನೆಗೆ ಹೋಗಿರ್ತಾರೆ. ಯಾಕಂದ್ರೆ ಇವರೆಲ್ಲ ಕೃಷ್ಣ, ಇವ್ರದ್ದು ಪರಂಪರೆ ನಡಿಬೇಕಲ್ಲ, ಈ ಪರಂಪರೆ ನಡಿಬೇಕು ಅಂತಾನೆ ಕೃಷ್ಣ ಆತರ ಮಾಡ್ತಾರೆ ಅವರು. ಸರಿ ಅಂತ ಎಷ್ಟು 16ನೇ ಪೀಳಿ ತನಕ ಇದೆ ಈಗ ಅವ್ರದ್ದು, ಮುಕುಂದ ಅವ್ರದ್ದು, ನಾಮದೇವ್ರು. ಆಮೇಲೆ ಅವ್ರು ಬರ್ತಾರ, 3 ಜನ ಸೊಸೆರು ಬರ್ತಾರೆ, ಅವ್ರಿಗೆ ಸಹೋದರಿ ಇರ್ತಾರೆ ಇಬ್ರು.
ಆ ಸಹೋದರಿಯರು ಕೂಡ ನಾವು ಬರ್ತೀವಿ ಅಣ್ಣ ನನ್ನನ್ನು ಕರ್ಕೊಂಡೋಗ ಅವು ಬಾಯಿ ಮತ್ತೆ ಲಿಂಬಾಬಾಯಿ ಅಂತ ಇರ್ತಾರೆ. ಆಮೇಲೆ ಜನಬಾಯಿ ಕೂಡ ಅಂತಾರೆ ಗುರು ನನ್ನನ್ನು ಕರ್ಕೊಂಡು ಸರಿ ಅಂತ ಎಲ್ಲಾರು 14 ಜನ ಬರ್ತಾರೆ. ಎಂಟ್ರೆನ್ಸ್ ಅಲ್ಲಿ 14 ಸ್ಟೆಪ್ ಇದೆ ದೇವಸ್ಥಾನದಲ್ಲಿ. ಆ ಸ್ಟೆಪ್ ಅಲ್ಲಿ ಮೊದಲೇ ಸ್ಟೆಪ್ ಅಂದ್ರೆ ಸಮಾಧಿ ಯಾಕೆ ತಗೊಂತಾರೆ, ಅವ್ರ ತಾಯಿ ಆದ ತಕ್ಷಣ ಹೆಂಡತಿ ತಕ್ಷಣ 4 ಗಂಡ್ ಮಕ್ಳು, ಅವ್ರ ಸೊಸೆಂದ್ರು, ಅವ್ರ ಸಹೋದರಿಯರು, ಆಮೇಲೆ ಅವ್ರ ಮಗಳು, ಆಮೇಲೆ ಅವ್ರ ಜನಬಾಯಿ, ಕೊನೆಯದಾಗಿ ನಾಮದೇವ್ ತಗೊಂತಾರೆ. ಆದ್ರೆ ಅವ್ರ ಏನ್ ಬೇಡ್ತಾರೆ ಕೃಷ್ಣ ಹತ್ರ, ಯಾಕೋ ಈ ತರ ವರ ಕೇಳಿದ್ಯಾ, ಇಲ್ಲೇ ಸಮಾಧಿ ಮಾಡ್ಕೊ ಅಂತ. ಇಲ್ಲ, ಇಲ್ಲಿ ಬಂದವರು ನನ್ನ ಸ್ಟೆಪ್ ಮೇಲೆ ನಡೀತಾರಲ್ಲ, ನನ್ನ ತಲೆ ಮೇಲೆ ಕಾಲು ಹಿಡ್ಕೊಂಡು ಹೋಗ್ಬೇಕು ಭಕ್ತರು ಅಂತ ಹೇಳ್ತಾರೆ. ಆಯ್ತಪ್ಪ ನಿನ್ ಇಚ್ಛೆ ಅಂದಾಗ ಆ ಇಚ್ಛೆ ಪ್ರಕಾರನೇ ಕೃಷ್ಣನಿಗೆ 14 ಜನನು ಅಲ್ಲಿ ಸೇರ್ಕೊಂತಾರೆ. ಆದ್ರೆ ಈಗೂ ಕೂಡ ಯಾರು ಅಲ್ಲಿ ಕಾಲು ಇಡಲ್ಲ, ಮರ್ಯಾದೆ ಕೊಡ್ತಾರೆ. ಏನಂತಾರೆ ಸೈಡಿನಿಂದ ಬಾಕ್ಲಿಂದ ಹೋಗ್ತಾರೆ. ತುಂಬಾ ಚೆನ್ನಾಗಿ ಅವರು ಲೀಲೆಗಳು ಎಷ್ಟ್ ಹೇಳಿದ್ರು ಕಡಿಮೆ, ಆದ್ರೂ ನಾವು ತುಂಬಾ ಶಾರ್ಟ್ ಕಟ್ ಮಾಡಿದೀವಿ ಯಾಕಂದ್ರೆ ಟೈಮಿನ ಅಭಾವ ಇದೆ, ಸಮಯದ. ಆದ್ರೆ ಸರಿ, ಈಗ ಇಲ್ಲಿಗೆ ನಾನು ನಿಲ್ಲಿಸ್ತಾ ಇದ್ದೀನಿ. ತುಂಬಾ ಹೊತ್ತು ತಗೊಂಡ್ಬಿಟ್ಟೆ, ನಾನು ಸ್ವಲ್ಪ ಹೇಳ್ತೀನಿ ಅಂತ ಹೇಳ್ಬಿಟ್ಟೆ, ಯಾಕಂದ್ರೆ ಅರ್ಧ ಹೇಳಕ್ಕೂ ಆಗ್ತಾ ಇಲ್ಲ, ಸ್ಟೋರಿ ತುಂಬಾ ಜಾಸ್ತಿ ಇತ್ತು. ಎಲ್ಲರಿಗೂ ಹರೇ ಕೃಷ್ಣ, ದಂಡವತ್ ಪ್ರಣಾಮ್. ಎಲ್ಲರಿಗೂ ಹೇಗ ಅನ್ಸ್ತು ನಂಗೆ ಗೊತ್ತಿಲ್ಲ, ಆದ್ರೆ ನೀವು ಭಕ್ತಮಾಲ್ ಕಥೆಗಳನ್ನ ಕೇಳಿ, ಯೂಟ್ಯೂಬ್ ಅಲ್ಲಿ ಅವೈಲೇಬಲ್ ಇದೆ. ಅದರಿಂದ ಏನಾಗುತ್ತೆ, ನಮ್ಮ ಭಕ್ತಿ ಶುದ್ಧ ಆಗುತ್ತೆ. ನಾವು ಕೂಡ ನಾವು ಯಾವ ಲೆವೆಲ್ ಅಲ್ಲಿ ಇದೀವಿ ಅಂತ ನಮ್ಗೆ ಗೊತ್ತಾಗುತ್ತೆ. ನಾವು ತುಂಬಾ ಮುಂದುವರಿತೀವಿ. ಭಾಗವತ ಕಥೆ ಜೊತೆಗೆ ನೀವು ಭಕ್ತಮಾಲ್ ಕೂಡ ಕೇಳಬೇಕು, ಯಾಕಂದ್ರೆ ಕೃಷ್ಣನ್ಗೆ ಭಾಗವತ ಕಥೆಗಿಂತ ಭಕ್ತಮಾಲ್ ಅವ್ರ ಭಕ್ತರ ಕಥೆ ಕೇಳೋದು ತುಂಬಾ ಇಷ್ಟ. ಇಲ್ಲಿಗೆ ಹೇಳಿ ನಾನು ಈ ಪ್ರವಚನ ನಿಲ್ಲಿಸುತ್ತೇನೆ. ಹರೇ ಕೃಷ್ಣ ಮಾತಾಜಿ. ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ಫ್ಲೂಯೆಂಟ್ ತುಂಬಾ ಚೆನ್ನಾಗಿ ಹೇಳಿದ್ರು ಮಾತಾಜಿ. ತುಂಬಾ ಚೆನ್ನಾಗಿ ಹೇಳಿದ್ದೀರಾ, ತುಂಬಾ ಚೆನ್ನಾಗಿದೆ. ಹರೇ ಕೃಷ್ಣ. ನಿಮ್ ಕತೆ ಕೇಳಿ ನಾ ಒಂದ್ ಹಾಡು ಹೇಳ್ತೀನಿ. ಒಂದ್ ಹಾಡು ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ತಾನು ಗಟ್ಟಿಯಾಗಿ ನಿಂತ ನಮ್ಮ, ಟೊಂಕದ ಮೇಲೆ ಕೈಯ ನಿಟ್ಟು ಭಕ್ತರ ಬರುವುದ ನೋಡ್ದ ನಮ್ಮ, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪಂಡರಾಪುರದಲ್ಲಿ ಇರುವನಂತೆ ಪಾಂಡುರಂಗನೆಂಬುವನಂತೆ, ಚಂದ್ರಭಾಗ ಪಿತನಿಮನಂತೆ ಅಂಗನೆ ರುಕ್ಮಿಣಿ ಅರಸನಂತೆ, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಕನಕದ ಆಸೆ ಇವನಿಗಿಲ್ಲಮ್ಮ, ಹಣವೋ ಇವಗೆ ಬೇಕಿಲ್ಲವಮ್ಮ, ನಾದ ಬ್ರಹ್ಮನೆಂಬುವನಮ್ಮ, ಭಕ್ತರ ಭಜನೆಗೆ ಬಂದೊದಗುವನಮ್ಮ, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಕರಿಯ ಕಂಬಳಿ ಹೊದ್ದಿಹನಮ್ಮ, ಹಣೆಯಲ್ಲಿ ನಾಮ ಧರಿಸಿಹನಮ್ಮ, ತುಳಸಿ ಮಾಲೆಯ ಹಾಕಿಹನಮ್ಮ, ಪುರಂದರ ವಿಠಲ ಇವನೇ ನಮ್ಮ, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು, ಪುಟ್ಟ ಪಾದ ಊರಿ ನಿಂತ ದಿಟ್ಟ ತಾನು, ಇಟ್ಟಿಗೆ ಮೇಲೆ ನಿಂತ ನಮ್ಮ ವಿಠಲ ತಾನು. ಹರೇ ಕೃಷ್ಣ. ಥ್ಯಾಂಕ್ ಯು. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ವಿಠಲ ಪಾಂಡುರಂಗ ವಿಠಲ. ಹರೇ ಕೃಷ್ಣ ಮಾತಾಜಿ. ವಿಮಲಾಂಗಿ ಕೇಶವನಜಿ ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ನಮ್ಮೊಂದಿಗೆ ಅಂತ ಲೀಲಾಮಯಿ ಮಾತಾಜಿ ಹೇಳಿದ್ದಾರೆ. ಸುಭಾಷಿತ ಹರೇ ಕೃಷ್ಣ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್. ಎಷ್ಟು ಚೆನ್ನಾಗಿತ್ತು ಅಂತ ಹೇಳಿದ್ರೆ ಇವತ್ತಿನ ಲೀಲೆಗಳು. ಸಾಮಾನ್ಯವಾಗಿ ಕೆಲಸ ಮಾಡ್ಕೊಂಡು ನಾವು ಕ್ಲಾಸ್ ಕೇಳಿಸ್ಕೊತೀವಿ. ಇವತ್ತು ನಾನಂತೂ ಕೂತ್ ಕಡೆ ನಡ್ಲೇ ಇಲ್ಲೇನೋ. ಎಷ್ಟು ಚೆನ್ನಾಗಿ ತುಂಬಾ ರಸವತ್ತಾಗಿ ವರ್ಣಿಸಿದ್ರಿ. ಯಾಕೆಂದ್ರೆ ಈ ಲೀಲೆಗಳನ್ನು ಕೇಳಿದಾಗ ಇವೆಲ್ಲ ನಮ್ಮ ಶುದ್ಧೀಕರಣಕ್ಕೆ ನಮ್ಗೆ ಒಂದು ರೋಲ್ ಮಾಡೆಲ್ ಆಗಿ ಇವರೆಲ್ಲ ತುಂಬಾ ನಮ್ ಈ ಸಂತರು ಒಂದ್ ಮಾರ್ಗದರ್ಶನ ನೀಡ್ತಾರೆ. ಇದನ್ನ ತುಂಬಾ ಚೆನ್ನಾಗಿ ಹೇಳಿದ್ರಿ ರೂಪಾ ಮಾತಾಜಿ. ನಿಮ್ಗೆ ನಿಜವಾಗ್ಲೂ ಅನಂತ ಧನ್ಯವಾದಗಳು. ಇವ್ರದೇ ಒಂದು ಮಾತಾಜಿ ನಾವು ಲೀಲೆಗಳನ್ನೇ ಹೇಳ್ಬೇಕು. ಧನ್ಯವಾದ ನನಗಲ್ಲ ಮಾತಾಜಿ, ಎಲ್ಲ ನಾಮದೇವ್ ಮಹಾರಾಜ್. ಯಾಕಂದ್ರೆ ಅವ್ರ ಕಥೆನ ಇಷ್ಟು ನಿಜವಾಗ್ಲೂ ನೀವು ಯೂಟ್ಯೂಬ್ ಅಲ್ಲಿ ಕೇಳಿ ನಿಮ್ ಎಲ್ಲಾರ ಕಣ್ಣಲ್ಲಿ ನೀರ್ ಬಂದೇ ಬರುತ್ತೆ ಡೆಫಿನೆಟ್ ಆಗಿ. ಯಾಕಂದ್ರೆ ಅವ್ರು ಆತರ ಭಕ್ತಿ ಮಾಡಿದ್ದಾರೆ. ಅವ್ರು ಅಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅವ್ರ ಕತೆ. ನನಗೆ ಅದೇ ಹೇಳ್ಬೇಕು ಅಂದ್ರೆ ನಾನ್ ಸುಮ್ನೆ ಅದೇ ಕೃಷ್ಣಂಗ್ ಇಚ್ಛೆ ಆಯ್ತು ಅನ್ಸುತ್ತೆ. ನಿಂಬಾಯಿಂದ ಹೇಳ್ಸಿದ ಕತೆ ಹೇಳ್ದೆ ಎಲ್ಲ ಅವ್ರ ಇಚ್ಛೆ ಮಾತಾಜಿ, ನಮ್ದು ಏನು ಅಲ್ಲ, ಎಲ್ಲ ಕೃಷ್ಣನ್ ಕೃಪೆ, ಗುರುಗಳ ಕೃಪೆ, ನಿಮ್ಗಳ ಕೃಪೆ. ತುಂಬಾ ಚೆನ್ನಾಗಿ ಹೇಳಿದ್ರಿ ಮಾತಾಜಿ. ಎಷ್ಟು ನೀಟಾಗಿ ಎಲ್ಲ ಒಂಥರ ಮನ್ಸಲ್ಲಿ
ಆ ಪಿಕ್ಚರ್ಸ್ ಹಾಗೆ ಕಣ್ಮುಂದೆ ಬರ್ತಾ ಇತ್ತು ನೀವ್ ಹೇಳ್ಬೇಕಾದ್ರೆ. ಅದು ಒಂದು ಕಲೆ, ಜೊತೆಗೆ ನಿಮ್ಮ ಶುದ್ಧ ಭಕ್ತಿನೂ ಇದೆ. ಸೊ ಎರಡು ಸೇರ್ಕೊಂಡು ನಮ್ಗೆ ಇವತ್ತು ಒಳ್ಳೆಯ ಒಂದು ಏನು ಸಂತ ನಾಮದೇವ್ರ ಬಗ್ಗೆ ಕೇಳ್ಲಿಕ್ ಸಿಕ್ತು. ತುಂಬಾ ತುಂಬಾ ಧನ್ಯವಾದಗಳು ಮಾತಾಜಿ. ಹರೇ ಥ್ಯಾಂಕ್ ಯು. ಕೃಷ್ಣ. ಮತ್ತೆ ಹೇಳ್ತೀನಿ ಮುಂದೆನೂ ಅಷ್ಟೇ ಒಳ್ಳೆ ಒಳ್ಳೆ ಸಂತರ ಕಥೆಗಳನ್ನ ನಾ ಹೇಳ್ತೀನಿ, ಆಯ್ತಾ ಮಾತಾಜಿ? ನಾನೇ ಹೌದು. ಹೇಳ್ತೀನಿ ನಿಮ್ಗೆ. ಈ ಕಥೆಗಳು ಕೇಳದೆ ಎಲ್ಲರೂ ಸ್ವಲ್ಪ ಸಿದ್ಧರು ಆಗ್ತೀವಿ ನಾವುಗಳು. ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಹರೇ ಹರಿ ಬೋಲ್ ರೂಪಾ ಮಾತಾಜಿ, ದಂಡವತ್ ಪ್ರಣಾಮ್. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಮಾತಾಜಿ. ಅದೇ ಇನ್ನು ಫಿಲಾಸಫಿಗಿಂತ ಈ ತರ ಕತೆಗಳು ಕೇಳೋದಕ್ಕೆ ತುಂಬಾ ಇಂಟ್ರೆಸ್ಟ್ ಜನಕ್ಕೆ ಅಲ್ವಾ. ಸೊ ಒಂದ್ ಎಕ್ಸಾಂಪಲ್ ಆಗಿರತ್ತೆ, ಇನ್ನು ಕೇಳಿದ್ರೆ ಕಿವಿಗೆ ಇಂಪಾಗಿರತ್ತೆ, ಮರಿಯಲ್ಲ ಇದು ಬೇಗ. ಸೊ Yes, ಥ್ಯಾಂಕ್ ಯು ವೆರಿ ಮಚ್ ಫಾರ್ ದ ವಂಡರ್ಫುಲ್ ಕ್ಲಾಸ್. ನಾನು ನಾಮದೇವ್ ಅವ್ರ ಬಗ್ಗೆ ಭಕ್ತ ಕುಂಬಾರ್ ಅಂತ ಇದ್ರದ್ದು ಕೇಳಿದ್ದೆ ಅಷ್ಟೇ. ಸೊ ಇದೆಲ್ಲ ತುಂಬಾ ಚೆನ್ನಾಗಿತ್ತು, ಯಾವ್ದು ನಂಗೆ ಗೊತ್ತಿರ್ಲಿಲ್ಲ. ವೆರಿ ನೈಸ್ ಮಾತಾಜಿ, ವಂಡರ್ಫುಲ್. ಹೀಗೆ ನಮ್ಗೆ ಎಲ್ಲ ಹೇಳಿದ್ರಲ್ಲ, ಎಲ್ಲರ ಬಗ್ಗೆ ಹೇಳ್ತೀನಿ ಸಂತರ ಬಗ್ಗೆ ಅಂತ, ಹಿಂಗೆ ನಮ್ಗೆ ಎನ್ಲೈಟನ್ ಮಾಡ್ತಾ ಇರಿ. ಹೌದು ಮಾತಾಜಿ, ನಂಗೆ ನಮ್ ಪ್ರಭುಜಿನೂ ಹೆಲ್ಪ್ ಮಾಡಿದ್ರ. ಅಂದ್ರೆ ಅವ್ರ ಮಹಾರಾಷ್ಟ್ರನಲ್ಲ, ಅವ್ರು ಚೆನ್ನಾಗ್ ಕತೆಗಳು ಜಾಸ್ತಿ ಹೇಳ್ತಾರೆ. ನನಗೆ ಅಷ್ಟು ನಾ ಕನ್ನಡದವಳೆ ಅಷ್ಟೇ, ಆದ್ರು ಮರಾಠಿ ಇದ್ರು ನಾನು ಹುಟ್ಟು ಬೆಳೆದಿದ್ದ ಅಲ್ಲೇ. ನಂಗೆ ಖುಷಿ ಆಯ್ತು ನಾನ್ ಹೇಳ್ಬೇಕು ಅಂತ. ನಾನು ಸ್ವಲ್ಪ ಭಕ್ತಮಾಲ್ ಕತೆಗಳು ಜಾಸ್ತಿ ಕೇಳ್ತೀನಿ. ನಂಗೆ ಭಕ್ತರ ಕತೆ ಅಂದ್ರೆ ತುಂಬಾ ಇಷ್ಟ ಮಾತಾಜಿ. ಅದು ಕೇಳಿದ್ರೆ ನಾವು ಸ್ವಲ್ಪ ಶುದ್ಧವಾಗ್ತೀವಿ, ನಮ್ ಲೆವೆಲ್ ಏನಿದೆ ಅಂತ ಗೊತ್ತಾಗುತ್ತೆ, ನಾವು ಮುಂದೆ ಹೋಗ್ತೀವಿ. ಇಲ್ಲಾಂದ್ರೆ ಅದರ್ವೈಸ್ ಹೋಗಲ್ಲ ಮಾತಾಜಿ, ನಾವ್ ಅಲ್ಲೇ ಉಳ್ಕೊಂಡ್ಬಿಟ್ಟಿರ್ತೀವಿ. ಆದಷ್ಟು ನಾವು ಕತೆಗಳನ್ನ ಕೇಳ್ಬೇಕು. ಹೌದು, ಇದು ಭಕ್ತಿ ಯೋಗಕ್ಕೆ ಕನೆಕ್ಟ್ ಆಗಿರೋದ್ರಿಂದ ಇದು ನಮ್ ಪ್ರೀಚಿಂಗಿಗೂ ತುಂಬಾ ಹೆಲ್ಪ್ ಆಗತ್ತೆ. ಕನ್ವಿನ್ಸ್ ಮಾಡ್ಬೋದು ಡಿವೋಟೀಸ್ ನ ಇನ್ನೂ ಈಸಿಯಾಗಿ. ಥ್ಯಾಂಕ್ ಯು. ಅದನ್ನ ಗುಪ್ತ ವೃಂದಾವನ ಅಂತ ಕರೀತಾರಲ್ಲ ಮಾತಾಜಿ, ಪಂಢರ್ಪುರ್ಗೆ ಗುಪ್ತ ವೃಂದಾವನ ಅಂತ ಕರೀತಾರೆ. ಅಲ್ಲಿ ತುಂಬಾ ಲೀಲೆಗಳು ಮಾತಾಜಿ. ತುಂಬಾ ಜನ ಸಂತರು ನಮ್ಮ ಮನೇಲಿ ಇವತ್ತು ಇದ್ರು. ತುಂಬಾ ಚೆನ್ನಾಗಿ ಮತ್ತೆ ಎಲ್ಲಾ ಗುರುಗಳ ಕೃಪೆ ಮಾತಾಜಿ. ಅವ್ರು ಹೇಳಿದ್ದನ್ನೇ ನಾನು ಹೇಳಿದ್ರೆ, ನಂದೇನು ಸ್ವಂತ ಬುದ್ಧಿ ಇಲ್ಲ. ಹೌದೌದು, ಅದೇ ಅಲ್ಲಿ ಹೋಗದೆ ಒಂದು ಇದು ವೈಬ್ರೇಷನ್ನೇ ಬೇರೆ, ಪಂಡ್ರಾಪುರದ ವೈಬ್ರೇಷನ್ನೇ ಬೇರೆ. ಹೋಗಿದ್ದೆ ಅಲ್ಲ, ಏಕಾದಶಿ ದಿನ ಹೋಗಿದ್ವಿ, ಚೆನ್ನಾಗ್ ದರ್ಶನ ಆಯ್ತು. ಅವತ್ತಿನ ದಿನ ಲೋಟಸ್ ಫೀಟ್ ಅನ್ ಮುಟ್ಟಕ್ಕೂ ಬಿಟ್ರು ಅವತ್ತು. ಎಲ್ಲರಿಗೂ ಬಿಡ್ತಾರೆ, ಹೈ ಲೆವೆಲ್ ಎಲ್ಲರಿಗೂ ಅಲೋ ಇದೆ ಅಲ್ಲಿ. ಹೌದು, ಎಲ್ಲರಿಗೂ ಕಾಮನ್ ಪೀಪಲ್ ಎಲ್ಲರಿಗೂ ಬಿಡ್ತಾರೆ. ಎಲ್ಲ ಪುಂಡರೀಕ ಮಹಾರಾಜ್ ಅವ್ರಿಗೆ ಅನಂತ ಅಂತ ಕೊಟ್ಟಿ ಧನ್ಯವಾದ ಹೇಳ್ಬೇಕು, ದಂಡವತ್ ಪ್ರಣಾಮ ಮಾಡ್ಬೇಕು. ಅವರಿಂದ ನಮ್ಗೆ ಯಾವ ಕೃಪೆ ಆಗಿದೆ. ಆದಷ್ಟು ಎಲ್ಲರೂ ಹೋಗ್ಬಾರ್ದು ಪಂಢರ್ಪುರಿಗೆ, ನಿಮಗೆ ಚೆನ್ನಾಗ್ ಅನ್ಸುತ್ತೆ. ಅಜನಾಬಾಯಿದು ಇದನ್ನೇ ಇದೆ ಜಾತ್ರೆ, ಬೀಸ್ತಾರಲ್ಲ, ಅದ್ರಲ್ಲೂ ವಿಠಲ ಅದು ಬೀಸೋದು ಬರುತ್ತಂತೆ ಈಗೂ ಹೇಳ್ತಾರೆ ಮಾತಾಜಿ. ಬರುತ್ತೆ ಅಲ್ಲೆಲ್ಲ. ಇನ್ನು ನಮ್ಮ ಬಾಯಿಂದ ಕೇಳ್ಬೇಕು, ಎಷ್ಟು ಲೀಲೆಗಳು ಹೇಳ್ತಾ ಇದ್ರು ಅವತ್ತು ನಮ್ಗೂನು ಅವ್ರೆಲ್ಲ. ಸೇಮ್ ಕೃಷ್ಣ ಅಲ್ಲೂ ಲೀಲೆಗಳನ್ನು. ಆ ವೈಬ್ರೇಷನ್ನೇ ಬೇರೆ. ಎಲ್ಲ ಒಂಥರ ನಿರ್ಮಲವಾಗಿರೋ ಮನ್ಸಿನವರು, ಎಲ್ಲರೂ ತುಂಬಾ ಸಾಫ್ಟ್ ಪೀಪಲ್. ಅವ್ರದ್ದು ಭಕ್ತಿ ನೋಡಿದ್ರೆ ತುಂಬಾ ಖುಷಿ ಆಗತ್ತೆ. ಈಗೂ ಅವ್ರು ಎಷ್ಟು ಸಿಂಪಲ್ ಆಗಿರ್ತಾರೆ ಮಾತಾಜಿ. ವಿಠಲ ಅನ್ನೋದು ಅಲ್ಲಿ ಯಾವತ್ತು ವಿಠಲ ಇರುತ್ತೆ. ವಿಠಲ ವಿಠಲ ನಡ್ಕೊಂಡ್ ಬರ್ತಾರ ಅವ್ರುಗಳೆಲ್ಲ ಸರ್ಕಾರಿ ಜನ. ಹೌದು, ಅಲ್ಲಿ ಆನಂದಿಂದ ಬರ್ತಾರೆ. ಜ್ಞಾನೇಶ್ವರ್ ಮಹಾರಾಜ್ ಸಮಾಧಿ ತಗೊಂಡಿದ್ದಾರೆ ಆಳಂದಿ, ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ. ಅದೇ ಹೇಳಿದ್ದೀನಿ ನಾನು. ಲಕ್ಷ ಲಕ್ಷ ಜನ ಹೋಗ್ಬೇಕು ಅಂತ ಆಸೆ ಆಗುತ್ತೆ. ನಾವು ಸಂಸಾರದಲ್ಲೇ ಸಿಕ್ಕಾಕೊಡ್ತೀವಿ, ಮಕ್ಳು ಸ್ಕೂಲ್ ಅದು ಇದು. ಆದ್ರೆ ನಿಮ್ಮಂತ ಭಕ್ತರಿಂದ ಅಟ್ಲೀಸ್ಟ್ ಅವ್ರದ್ದು ಗುಣಗಾನ ಕೇಳ್ತೀವಲ್ಲ. ಥ್ಯಾಂಕ್ ಯು ಮಾತಾಜಿ. ಮಾತಾಜಿ ಏನಿಲ್ಲ, ನನಗೆ ಪ್ರೀಚಿಂಗ್ ಅಂತ ಕತೆಗಳು ಜಾಸ್ತಿ ಗೊತ್ತಾ, ಅದನ್ನ ನಾ ಹೇಳ್ಬಲ್ಲೆ ಅಷ್ಟೇ. ಅರಿಬಾಲ್ ಅದೇ ಒಬ್ಬೊಬ್ರಿಗೆ ಒಂದೊಂದು ಕ್ವಾಲಿಟಿ ಇರುತ್ತೆ. ಅದಕ್ಕೆ ಎಲ್ಲರೂ ಪ್ರಭುಪಾದ್ ಸೇನೆಗೆ ಸೂಟಬಲ್ ಆಗಿರೋರನ್ನೇ ಗುರು ಮಹಾರಾಜ್ ಹಿಡಿದು ಸೇರಿಸ್ತಾರೆ. ಕರೆಕ್ಟ್. ಸರಿ ಮತ್ತೆ ಥ್ಯಾಂಕ್ ಯು ರೂಪಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ನಮ್ ಗುರು ಮಾತಾಗೆ ಜೈ ಹೋ. ಅಯ್ಯೋ ನಮ್ಗೆ ಗುರುಗಳು ಮಾಡ್ಬೇಡಿ. ಹೇಳಿ ಮಾತಾಜಿ. ಶಿಕ್ಷಣ ಪಡೆಯೋದ್ರಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಇದೀವಿ. ತುಂಬಾ ತುಂಬಾ ಚೆನ್ನಾಗಿತ್ತು ಲೀಲೆಗಳು. ಒಂದ್ಮೇಲೆ ಒಂದ್ ಕಥೆಗಳು ತುಂಬಾ ಚೆನ್ನಾಗಿತ್ತು. ಮತ್ತೆ ಬಾಯಿ ಪಾಠ ಮಾಡ್ದಂಗೆ ಪಟ ಅಂತ ಹೇಳಿದ್ರಿ, ತುಂಬಾ ಚೆನ್ನಾಗಿತ್ತು. ಅದು ಕೇಳ್ತೀವಲ್ಲ ಬೆಳಿಗ್ಗೆ ವಿಡಿಯೋದಲ್ಲಿ, ಏನಾಗುತ್ತೆ ಅಡಿಗೆ ಮಾಡ್ತಾ ಇಮ್ಯಾಜಿನ್ ಪಿಕ್ಚರ್ ತಯಾರಾಗ್ಬಿಡುತ್ತೆ ತಲೆಯಲ್ಲಿ, ಹಾಗಾಗಿ ಮರೆಯಲ್ಲ. ಅದಕ್ಕೆ ಅಂತರ ಅಡಿಗೆ ಮಾಡ್ತಾ ಅದೇನ್ ಕೇಳೋದ, ನಾ ಕರೆಕ್ಟ್ ಅಡಿಗೆನ ಆಗಿರುತ್ತೆ, ಅವ್ರ ಕಥೆನೂ ಕೇಳಿರ್ತೀವಿ ಕರೆಕ್ಟ್ ಆಗಿ. ಎರಡು ಅದ್ರಲ್ಲಿ ಮಿಕ್ಸ್ ಆಗುತ್ತಲ್ಲ ಪ್ರಸಾದದಲ್ಲಿ, ಅವ್ನ ಕೃಷ್ಣ ಪ್ರೀತಿ ತುಂಬಿರುತ್ತೆ. ಹಾಗಾಗಿ ಬೆಳಿಗ್ಗೆ ಎದ್ರೆ 6 ಗಂಟೆಗೆ ಕಿಚನ್ ಹೋದ್ರೆ ಅದೇ ಕಥೆಗಳನ್ನ ಕೇಳೋದು, ಭಾಗವತನ ಪ್ರವಚನ ಕ್ಲಾಸಸ್ ಎಲ್ಲ ಅಟೆಂಡ್ ಮಾಡೋದು, ಬೆಳಿಗ್ಗೆ ಎಲ್ಲ ಅದರಲ್ಲೇ ಹೋಗ್ಬಿಡುತ್ತೆ ಮಾತಾಜಿ. ಕೆಲಸ ಮಾಡ್ತಾ ತುಂಬಾ ಚೆನ್ನಾಗಿತ್ತು.
ಥ್ಯಾಂಕ್ ಯು ಮಾತಾಜಿ, ಎಲ್ಲ ನಿಮ್ ಕೃಪೆ. ನಮ್ ಗುರು ಮಾತನ್ ಕೃಪೆ. ಗುರು ಕೃಷ್ಣರ ಕೃಪೆ ಮಾತಾಜಿ. ಎಸ್ ಮಾತಾಜಿ, ಥ್ಯಾಂಕ್ ಯು ಸೊ ಮಚ್. ಹರೇ ಕೃಷ್ಣ. ಜೈ. ನಿಜವಾಗ್ಲೂ ತುಂಬಾ ಚೆನ್ನಾಗಿ ಮಾತಾಜಿ, ಒಂದಾದ್ಮೇಲೆ ಒಂದೇ ಲೀಲೆಗಳು ನಾಮದೇವರದ್ದು. ಅದು ಸ್ವಲ್ಪ ಶಾರ್ಟ್ ಕಟ್ ಆಗಿ ಮಾತಾಜಿ, ಟೈಮ್ ಇರ್ಲಿಲ್ಲ, ತುಂಬಾ ಎಕ್ಸ್ಪ್ಲೇನ್ ಮಾಡ್ಬೋದು ಅದನ್ನ. ಬೇಡ ಪಾಪ ಎಲ್ಲರಿಗೂ. ನಾನು ಬರೇ ನಮ್ಮ ಲೀನಾ ಮಾತಾಜಿಗೆ ಅಂದ್ರೆ 45 ಮಿನಿಟ್ಸ್ ಅಷ್ಟೇ ಕೊಡ್ತೀನಿ ಅಂತ ನೋಡ್ರಿ, ನಾನು ಎಷ್ಟೊತ್ತು ಕೊಟ್ಬಿಟ್ಟಿದ್ದೆ, ನನಗೆ ಒಂಥರ ಅನಿಸ್ತಾ ಇದೆ. ಅದು ಅರ್ಧನೇ ಬಿಡಕ್ ಆಗ್ತಿಲ್ಲ ನನಗೆ. ಹೌದು ಮಾತಾಜಿ, ಲೀಲೆಗಳಲ್ಲಿ ನೀವು ತುಂಬಾ ಚೆನ್ನಾಗಿ ಹೇಳಿದ್ರ. ಟೈಮ್ ಗೊತ್ತಾಗೋದಿಲ್ಲ ಮಾತಾಜಿ ಹೇಳ್ತಾ ಇದ್ರೆ. ಎಲ್ಲರಿಗೂ ಯಾರಿಗೂ ಗೊತ್ತಾಗಿಲ್ಲ ಮಾತಾಜಿ, ಕೇಳ್ತಾ ಇದ್ರೇನು ಟೈಮ್ ಹೋಗಿದ್ದೇ ಗೊತ್ತಾಗಿಲ್ಲ. ಜಾಸ್ತಿ ತಗೊಂಡಿದ್ವಿ ಪಾಪ, ಅವ್ರಗಳ ಕೆಲಸ ಎಲ್ಲರೂ ನಂಗೆ ಕ್ಷಮಿಸಿ. ನಾನು ಏನ್ ಮಾಡ್ಲಿ, ಸಿಕ್ಕಾಕೊಂಡಿದ್ದೆ, ನಿಲ್ಲಸಕ್ಕೂ ಆಗ್ಲಿಲ್ಲ. ಕ್ಷಮಿಸಿ, ನನ್ನ ಎಲ್ಲ ವಯಸ್ಸು ನಂಗೆ ಕ್ಷಮಿಸಿ. ಹರೇ ಕೃಷ್ಣ. ಹರೇ ಕೃಷ್ಣ. ಸರಿ, ಏನಿಲ್ಲ ಮಾತಾಜಿ, ಏನಿಲ್ಲ, ನಿಮ್ ಮುಂದೆ ಒರೆಸ್ಕೊಳ್ಳಿ ಮಾತಾಜಿ ಕಾರ್ಯಕ್ರಮ. ಸರಿ ಮಾತಾಜಿ, ತುಂಬಾ ಧನ್ಯವಾದಗಳು ಮಾತಾಜಿ. ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಈ ಗೋಪಿ ಸೇನೆಗೆ ನೀಡ್ಬೇಕಾಗಿ ತಮ್ಮಲ್ಲಿ ಕಳಕಳಿಯ ಪ್ರಾರ್ಥನೆ ಮಾತಾಜಿ. ತಮಗೆ ಹರೇ ಅಂತ ಹೇಳೋದ್ರ ಮೂಲಕ ನಾನು ಧನ್ಯವಾದ ಹೇಳ್ತೀನಿ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಹರೇ ಹರೇ ಕೃಷ್ಣ. ಕೃಷ್ಣ. ಮೀನಾಕ್ಷಿ ಮಾತಾಜಿ ಅವರು ತುಂಬಾ ಚೆನ್ನಾಗಿ ಪ್ರಾರ್ಥನೆ ಹೇಳಿದ್ರು. ತುಂಬಾ ಚೆನ್ನಾಗಿತ್ತು ಮೀನಾಕ್ಷಿ ಮಾತಾಜಿ. ಹೌದು. ಇವತ್ತೆಲ್ಲ ಮರಾಠಿ ಇದು ನಿರೂಪಣೆ ಇದು ಎಲ್ಲ ಸೇರಿ ಮರಾಠಿಯವ್ರಿಗೆ ಚಾನ್ಸ್ ಕೊಟ್ಟಿದ್ದಾರೆ ಮಾತಾಜಿ ಎಲ್ರಿಗೂ. ಎಲ್ಲ ಅವರಿಗೆ ಹೇಳ್ಬೇಕು. ಥ್ಯಾಂಕ್ ಯು ಸೋ ಮಚ್ ಲೀನಾಮಿ ಮಾತಾಜಿ. ಎಸ್ ಮಾತಾಜಿ, ನಿಜವಾಗ್ಲೂ ತುಂಬಾ ಚೆನ್ನಾಗಿತ್ತು. ಚಿಕ್ಕವರಿದ್ದಾಗಿಂದ ಐ ವಾಂಟೆಡ್ ಟು ಲಿಸನ್ ನಾಮದೇವ್ ಸ್ಟೋರೀಸ್. ತುಂಬಾ ಚೆನ್ನಾಗಿ ನೀವು ಹೇಳಿದ್ರಿ ಮಾತಾಜಿ. ವಂಡರ್ಫುಲ್, ಥ್ಯಾಂಕ್ ಯು ಸೋ ಮಚ್. ಏನಿಲ್ಲ ಮಾತಾಜಿ, ಯಾವ ಹೇಳಿದ್ದೇನೆ ಹೇಳಿದ್ದೀನಿ ಅಷ್ಟೇ ನಾನು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ, ನನ್ನ ಪ್ರಣಾಮ. ತುಂಬಾ ಚೆನ್ನಾಗಿ ಹೇಳಿದ್ರ ಮಾತಾಜಿ. ಒಂದ್ ನಿಮಿಷ ನಾಮದೇವ್ ಮಹಾರಾಜ್ ಕಿ ಜೈ. ಹರೇ ಕೃಷ್ಣ. ವಿದ್ಯಾಶ್ರೀ. ಹರೇ ಕೃಷ್ಣ ಮಾತಾಜಿ, ದಂಡೋತ್ ಪ್ರಣಾಮ್. ಹರೇ ಕೃಷ್ಣ, ದಂಡೋತ್ ಪ್ರಣಾಮ್. ರಜಾ ಈ ಟೈಮಲ್ಲಿ ಫ್ರೀ ಇರ್ತೀರಾ ಹೇಗೆ? ಎಸ್ ಮಾತಾಜಿ, ಅದೇ ಇವತ್ ಫ್ರೀ ಮಾಡ್ಕೊಂಡು ಕೇಳಿಸ್ಕೊಂಡೆ ಮಾತಾಜಿ. Okay. Next week, what seva you want? Tell me. Yes, Mataji, I'll take up some kirtan, whichever. Kirtana? Okay. Yes, Mataji. Okay, thank you. Thank you so much. Hare Krishna. Hare Krishna. ಅನುತ್ತಮ ವಿಲಾಸಿನಿ ಮಾತಾಜಿ, ನೆಕ್ಸ್ಟ್ ವೀಕ್ ಕ್ಲಾಸ್ ತಗೊಳ್ತೀರಾ? ಹರೇ ಕೃಷ್ಣ. ಧನ್ಯವಾದ ಪ್ರಣಾಮ್ ಮಾತಾಜಿ. ನೆಕ್ಸ್ಟ್ ವೀಕ್ ಕ್ಲಾಸ್ ತಗೊಳ್ತೀರಾ? ನನ್ಗೊಂದು ಇನ್ನೊಂದು ಕ್ಲಾಸ್ ಇದೆ ಮಾತಾಜಿ, ನಾನು ನಿಮ್ಗೆ ತಿಳಿಸ್ತೀನಿ ಮಾತಾಜಿ, ಆಯ್ತಾ? ನಾನು ಫೋನ್ ಮಾಡ್ತೀನಿ. ಓಕೆ. ಅದೇ ಟೈಮ್ ಕ್ಲಾಶ್ ಆಗುತ್ತಾ ನಿಮ್ಗೆ? ಹಾ ಮಾತಾಜಿ, ಇನ್ನೊಂದು ಕ್ಲಾಸ್ ಇದೆ ಮಾತಾಜಿ, ಸ್ವಲ್ಪ ಅದಕ್ಕೂ ಪ್ರಿಪರೇಷನ್ ಆಗ್ಬೇಕು. ನಾನು ನೋಡ್ತೀನಿ ಮಾತಾಜಿ, ಯಾವ್ದಾದ್ರು ಟಾಪಿಕ್ ಸಿಕ್ತು ಈಸಿ ಇತ್ತು ಅಂದ್ರೆ ನಾನು ನಿಮ್ಗೆ ವಿಷಯ ತಿಳಿಸ್ತೀನಿ. ಓಕೆ. ನಂದಪ್ರಿಯ ಹರಿಪ್ರದ ಮಾತಾಜಿ ಅವ್ರು ಯಾರು? ಹರೇ ಕೃಷ್ಣ. ನಂದಪ್ರಿಯ ಮಾತಾಜಿ. ಮಾತಾಜಿ ಅವರು ರಾಂಪುರದವ್ರು ಮಾತಾಜಿ, ನಳಿನಿ ಮಾತಾಜಿ ಅಂತ. ಮೊನ್ನೆನೆ ಅವ್ರದ್ದು ದೀಕ್ಷೆ ಇತ್ತು ಮಾತಾಜಿ. ಇವ್ರು ಯಾವಾಗ್ಲೂ ಯಾವ ಸೇವೆ ತಗೊಂಡಿಲ್ಲ. ನಾನು ಅದೇ ಹುಡುಕಿ ನೋಡ್ತಾ ಇದ್ದೀನಿ, ನಾನು ಯಾರಿಗೋ ಸೇವೆ ಕೊಟ್ಟಿಲ್ವಾ ಅಂತ ಹುಡುಕ್ತಾ ಇರ್ತೀನಿ. ಓಕೆ, ಇವ್ರೇನಾದ್ರು ಹಾಡ್ತಾರಾ ಹೇಗೆ? ಹಾ ಮಾತಾಜಿ, ನಾ ಹೇಳ್ತೇನೆ ಮಾತಾಜಿ. ಈಗ ಆನ್ಲೈನ್ ನರಸಿಂಹ ಆರತಿ ಇದು ಇದಾರೆ ಇವಾಗ. ಹಾ ಮಾತಾಜಿ, ನರಸಿಂಹ ಆರತಿ ಹಾಡಕ್ಕೆ ಬೇಕಾದ್ರೆ ಕೇಳಿ ಮಾತಾಜಿ ಅವ್ರನ್ನ. ಓಕೆ, ಸರಿ. ಓಕೆ ಮಾತಾಜಿ, ಯು ಕ್ಯಾನ್ ಕಂಟಿನ್ಯೂ. ಓಕೆ ಮಾತಾಜಿ. ಹರೇ ಕೃಷ್ಣ. ನಮ್ಮ ಒಂದು ಕೊನೆಯ ಒಂದು ಕಾರ್ಯಕ್ರಮ ನರಸಿಂಹ ಭಜನೆ. ಇದನ್ನು ಹಾಡಲು ನಮ್ಮೊಂದಿಗೆ ಭಕ್ತಿ ಚಂದಾ ಮಾತಾಜಿಯವರು ಇದ್ದಾರೆ. ಮಾತಾಜಿಯವರು ತಮ್ಮ ಒಂದು ಕಿರು ಪರಿಚಯವನ್ನ ನೋಡೋಣ. ಇವರು ಮೂಲತಃ ಬೆಂಗಳೂರಿನವರಾಗಿದ್ದಾರೆ. ಸುಮಾರು 3 ವರ್ಷಗಳಿಂದ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ. ಮಾತಾಜಿಯವರು ತುಂಬಾ ವಿನಮ್ರ ಭಕ್ತರಾಗಿದ್ದಾರೆ ಹಾಗೂ ಇವರು ತುಂಬಾ ಸಕ್ರಿಯವಾಗಿ ಎಲ್ಲಾ ಆನ್ಲೈನ್ ತರಗತಿಗಳಲ್ಲಿ ಸಹ ಭಾಗವಹಿಸ್ತಾರೆ. ಹರೇ ಕೃಷ್ಣ ಮಾತಾಜಿ, ತಮಗೆ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ನಾನು ಸ್ವಾಗತವನ್ನ ಕೋರುತ್ತೇನೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ.
ಹರೇ ಕೃಷ್ಣ ಮಾತಾಜಿ, ಕೇಳಿಸ್ತಾ ಇದೆ ಮಾತಾಜಿ. ಹರೇ ಕೃಷ್ಣ. ನಮಸ್ತೆ ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ. ಹಾ ಮಾತಾಜಿ ಮಾಡಿದ್ವಿ. ಕೇಳಿಸ್ತಾ ಇದೆ ಮಾತಾಜಿ? ಕೇಳಿಸ್ತಾ ಇದೆ. नहीं कर ले हरे कृष्ण माता जी ಹರೇ ಕೃಷ್ಣ. ಇವಾಗ ಮಾತಾಜಿ? ಹಾ ಮಾತಾಜಿ, ಕೇಳಿಸ್ತಾ ಇದೆ. ವಿಡಿಯೋ ಆನ್ ಮಾಡ್ಕೊಳ್ಳಿ ಮಾತಾಜಿ, ವಿಡಿಯೋ ಕಾಣ್ತಾ ಇಲ್ಲ. ವಿಡಿಯೋ ಕಾಣಿಸ್ತಾ ಇದೆ. ಈಗ माता जी ನಮಸ್ತೆ ನರಸಿಂಹಾಯ ಹಾ ಮಾತಾಜಿ? ವಿಡಿಯೋ ಕಾಣ್ತಾ ಇಲ್ಲ ಮಾತಾಜಿ, ವಿಡಿಯೋ ಕಾಣ್ತಾ ಇಲ್ಲ. माता जी ಆನ್ ಮಾಡಿದ್ದೆ. ಆನ್ ಮಾಡಿದ್ದೀನಿ ನೋಡಿ ಮಾತಾಜಿ. ಇಲ್ಲ, ಬರ್ತಾ ಇಲ್ಲ. ಮಾತಾಜಿ ವಿಡಿಯೋ ಆನ್ ಮಾಡಿದ್ರೆ ಆಡಿಯೋ ಬರ್ತಾ ಇಲ್ಲ. ಹರೇ ಕೃಷ್ಣ ಮಾತಾ जी ಹರೇ ಕೃಷ್ಣ ಮಾತಾಜಿ. ವಿಡಿಯೋ ಕಾಣಿಸ್ತಿದ್ಯಾ ಮಾತಾಜಿ? ಹಾ ಕಾಣಿಸ್ತಾ ಇದೆ. ಲೈಟ್ ಮೇಲೆ ಇದು ಕಾಣಿಸ್ತಾ ಇದೆ ಮಾತಾಜಿ, ತಮ್ಮ ಫೇಸ್ ಕಾಣಿಸ್ತಾ ಇಲ್ಲ. ಹಾ ಮಾತಾಜಿ. ಈಗ ಮಾತಾಜಿ? ಹಾ ಹಾ, ಇವಾಗ ಕಾಣಿಸ್ತಾ ಇದೆ. ಹರೇ ಓಕೆ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನರಸಿಂಹಾಯ ನಮಸ್ತೆ ನರಸಿಂಹಾಯ ಹಿರಣ್ಯಾಕಾಶಿ ಪೂರ್ಣಶಃ ಹಿರಣ್ಯಾಕಾಶಿ ಪೂರ್ಣಶಃ ಚಿರಟಂಕಾನಕಾರಾಯ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ನರಸಿಂಹ ಹೃದಯೇ ನರಸಿಂಹ ಬಹೇ ನರಸಿಂಹ ಹೃದಯೇ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಇತೋ ನರಸಿಂಹ ಪರತೋ ನರಸಿಂಹ ಯತೋ ಯತೋ ಯಾಮಿ ತತೋ ನರಸಿಂಹ ಬಹೇ ಯತೋ ಯಾಮಿ ತತೋ ನರಸಿಂಹ ಬಹೇ ನರಸಿಂಹ ಹೃದಯೇ ನರಸಿಂಹ ಬಹೇ ನರಸಿಂಹ ಹೃದಯೇ ನರಸಿಂಹ ನರಸಿಂಹಾದಿಂ ಶರಣಂ ಪ್ರದದೆ ನರಸಿಂಹಾದಿಂ ಶರಣಂ ಪ್ರದದೆ ತವ ಕರ ಕಮಲವರೇ ನಾಕ ಅದ್ಭುತ ಶೃಂಗ ದಲಿತಾ ಹಿರಣ್ಯ ಕಚಿತೋ ನರಸಿಂಹ ಕೇಶವದೂತ ನರ ಹರಿರೂಪ ಕೇಶವದೂತ ನರ ಹರಿರೂಪ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ಜಗದೀಶ ಹರೇ ಜಯ ನರಸಿಂಹ ಜಯ ಜಯ ನರಸಿಂಹ ಜಯ ನರಸಿಂಹ ಜಯ ಜಯ ನರಸಿಂಹ ಜಯ ಪ್ರಹ್ಲಾದ ಜಯ ಪ್ರಹ್ಲಾದ ಜಯ ಪ್ರಹ್ಲಾದ ಜಯ ಪ್ರಹ್ಲಾದ ಜಯ ಜಯ ಪ್ರಭುಪಾದ ಪ್ರಭುಪಾದ प्रभुपाद जय जय प्रभुपाद गौरनित हरि बोल हरि बोल हरि बोल जय गौर हरि बोल 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 हरे कृष्ण माता जी उग्रं वीरं महाविष्णुं ज्वलन्तं सर्वतोमुखं नरसिंह भीषणं मृत्युं मृत्युं नमः नरसिंह भगवान की जय अनंत कोटि वैष्णव वृंद की जय हरि नाम संकीर्तन की जय और प्रेमानंद हरे बोल हरे कृष्ण माता जी ಜೈ ಹರಿ ಬೋಲ್ ಮಾತಾಜಿ. ತುಂಬಾ ಚೆನ್ನಾಗಿ ತುಂಬಾ ಧನ್ಯವಾದ ಮಾತಾಜಿ. ತುಂಬಾ ಧನ್ಯವಾದಗಳು ಮಾತಾಜಿ, ತಮ್ಗೆ ತುಂಬಾ ಚೆನ್ನಾಗಿ ಹಾಡಿದ್ರ.
ಇದೇ ರೀತಿಯಾಗಿ ತಮ್ಮ ಒಂದು ಸೇವೆಯನ್ನ ಗೋಪಿ ಸೇನೆಗೆ ನೀಡಬೇಕೆಂದು ತಮ್ಮಲ್ಲಿ ಪ್ರಾರ್ಥನೆ ಮಾತಾಜಿ. ಒಂದು ಸಾರಿ ಹರೇ ಕೃಷ್ಣ ಮಹಾಮಂತ್ರ ಹೇಳುವುದರ ಮೂಲಕ ನಾನು ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ ಮಾತಾಜಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಹರೇ ಕೃಷ್ಣ. ಅವಕಾಶ ಹರೇ ಕೃಷ್ಣ ಮಾಡಿಕೊಟ್ಟಿದ್ದಕ್ಕೆ ಮಾತಾಜಿ. ಧನ್ಯವಾದ ಮಾತಾಜಿ. ಮಾತಾಜಿ ಏನಾದ್ರು ಅನೌನ್ಸ್ಮೆಂಟ್? ಹರೇ ಕೃಷ್ಣ. ಅನೌನ್ಸ್ಮೆಂಟ್ ಹರೇ ಅಂತ ಹೇಳಿದ್ರೆ ಬೇರೆ ಯಾರು ಯಾವ್ದಾದ್ರು ಸೇವೆಗೆ ತಮ್ಮನ್ನ ತೊಡಗಿಸ್ಕೊಳ್ಬೇಕು ಅನ್ಕೋತಿರೋ, ನಿಮ್ಮಲ್ಲಿ ಏನ್ ಟ್ಯಾಲೆಂಟ್ ಇದೆಯೋ ಯು ಕ್ಯಾನ್ ಡೌಟ್ ಹೆಲ್ಪ್ ಫಾರ್ ಕೃಷ್ಣ. ಸೊ ಪ್ಲೀಸ್ ನನ್ಗೆ ಕಾಂಟ್ಯಾಕ್ಟ್ ಮಾಡಿ, ಗ್ರೂಪ್ ಅಲ್ಲಿ ಹಾಕಿ. ನಾನೇ ಹುಡುಕಿ ಕರೆದು ನಾನ್ ನೋಡ್ತಾ ಇದ್ದೀನಿ. ನಾನು ಅದೇ ಪ್ರತಿ ವಾರ ಹೇಳ್ತೀನಿ, ನಾವು ಫೇಮಸ್ ಆಗಿರೋರ್ಗೆ ನಾವು ಕರೆದು ಅವ್ರಿಗೆ ಕೊಟ್ರೆ ಅವ್ರಿಗೆ ಹೇಗಿದ್ರು ತುಂಬಾ ಕಡೆ ಮಾಡ್ತಾರೆ, ಇಲ್ಲ ಅವರಿಂದ ನಾವು ಕೇಳ್ಬೇಕು, ಕಲಿಬೇಕು, ತುಂಬಾ ಇದೆ. ಹಾಗೆ ಎಲ್ರೂ ಮುಂದೆ ಬರ್ಲಿ ಪ್ರೀಚಿಂಗ್ ಅನ್ನೋದೇ ಒಂದು ಗೋಪಿ ಸೇನೆ ಉದ್ದೇಶ. ಅದಕ್ಕೋಸ್ಕರ ಯಾರು ನರಸಿಂಹ ಆರತಿ ಹಾಡಕ್ಕೆ ಅಥವಾ ಪ್ರವಚನ ಕೊಡೋಕೆ ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ದಯವಿಟ್ಟು ಕಾಂಟ್ಯಾಕ್ಟ್ ಮಾಡಿ. ಆಯ್ತಾ? ಹರೇ ಕೃಷ್ಣ. ಕ್ಲೋಸಿಂಗ್ ಪ್ರೇಯರ್ಸ್ ಹೇಳಿ ಮಾತು. ಹಾ ಮಾತಾಜಿ. ಓಕೆ ಮಾತಾಜಿ. ಹರೇ ಕೃಷ್ಣ. ಏಕಂ ಶಾಸ್ತ್ರಂ ದೇವಕಿ ಪುತ್ರ ಗೀತಂ, ಏಕೋ ದೇವಕಿ ಪುತ್ರ ಏವ, ಏಕೋ ಮಂತ್ರ ತಸ್ಯ ನಾಮಾನಿ ಯಾನಿ ಕರ್ಮಾಪಿ ಏಕಂ, ತಸ್ಯ ದೇವಸ್ಯ ಸೇವಾ. ತ್ವಮೇವ ಮಾತಾ ಚ ಪಿತಾ ತ್ವಮೇವ ಬಂಧು ಚ ಸಖಾ ತ್ವಮೇವ ವಿದ್ಯಾ ದ್ರವಿಣಂ ತ್ವಮೇವ ಸರ್ವಂ ಮಮ ದೇವ. ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೆ ಪ್ರಣತಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ. ವಸುದೇವಂ ಸುತಂ ದೇವಂ ಕಂಸಚಾರೂಣಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕಾತ್ಯಾಯಿನಿ ಮಹಾಮಾಯಿ ಮಹಾಯೋಗಿನ್ಯಾಧೀಶ್ವರ ನಂದಗೋಪಾಸುತಂ ದೇವಿ ಪತಿಂ ಮೇ ಕುರುತೆ ನಮಃ. ಶ್ರೀಕೃಷ್ಣ ಶರಣಂ ಮಮ ದಾಸೋಹಂ ಕೃಷ್ಣ ತವಾಸ್ಮಿ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ವಿಮಲಾಂಗಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ, ನಿಮ್ ನೋಡಿದ್ರೆ ಒಂಥರ ಏನೋ ಖುಷಿ ಆಗುತ್ತೆ ಮಾತಾಜಿ, ಗೊತ್ತಿಲ್ಲ ಯಾಕೆ ಅಂತ. ಯಾವಾಗ್ಲೂ ನಿಮ್ ಫೇಸ್ ಅಲ್ಲಿ ಏನೋ ಒಂದ್ ಕಳೆ ಇದೆ, ಹೇಳ್ಬಾರ್ದು ಎಲ್ಲಾರ ಮುಂದೆ, ಅದು ತಡೀಲಿಲ್ಲ ಮಾತಾಜಿ. ಐ ಡೋಂಟ್ ನೋ ಏನಂತ ಗೊತ್ತಿಲ್ಲ, ಏನಾದ್ರೂ ಕೃಷ್ಣ ರಿಲೇಷನ್ ಜನ್ಮದಲ್ಲಿ ಗೊತ್ತಿಲ್ಲ, ಓ ಜನ್ಮದಲ್ಲಿ. ಬಟ್ ನೀವು ಅಟ್ರಾಕ್ಟ್ ಆಗ್ತೀರಾ ಮಾತಾಜಿ, ಯಾಕೆ ಅಂತ ಗೊತ್ತಿಲ್ಲ. ಏನಿಲ್ಲ ಮಾತಾಜಿ. ಇವತ್ತು ಹೇಳಿದೆ, ಸಾರಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಹರೇ ಕೃಷ್ಣ ಕೃಷ್ಣ ಮಾತಾಜಿ. ಮಾತಾಜಿ. ನಾನು ಎಂಡ್ ಮಾಡ್ತೀನಿ ಮಾತಾಜಿ. ಹಾ ಮಾತಾಜಿ. ವಾಂಛಾ ಕಲ್ಪತರುಭ್ಯಶ್ಚ ಕೃಪಾಸಿಂಧು च पतितानां पावनेभ्यो वैष्णवेभ्यो नमो नमः. नामाचार्य शीला हरिदास ठाकुर की जय, अनंत कोटि वैष्णव वृंद की जय, शील प्रभुपाद की जय, गुरुदेव महाराज की जय, निताई गौर प्रेमानंदे। हरि हरि बोल।